ಹಾಗೂ ಶರಣ ಶ್ರೀ ಶಿವರಾಜ್ ಬಾಯ್ತೋಳ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ವರಣ ಪಾಲಕರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಧುವಿನ ಕುಟುಂಬದ ಮನೆಯ ಗುರುಗಳಾದ ರವಿಸ್ವಾಮಿ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವ್ರ ಗುರುಗಳು ಬಂದಿಲ್ಲ. ಕಾರ್ಯಕ್ರಮಕ್ಕೆ ಶಿವಯೋಗ ಲಿಂಗ ಪೂಜೆಯ ಮಹತ್ವದ ಕುರಿತು ಅನುಭವದ ನುಡಿಯನ್ನು ಹೇಳಲು ಬಂದಿರುವ ಲಿಂಗರಾಜ್ ಅಂಬರೀಶ್ ದೊಡ್ಡಿ ಅವರಿಗೆ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಶರಣಶ್ರೀ ಪುನೀತ ತಾಯಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಕ್ರಿಯಾಮೂರ್ತಿಗಳ ಆಗಮಿಸಿರುವ ಶರಣಶ್ರೀ ಪಿ ರುದ್ರಪ್ಪ ಗುರುಕುಂದಿ ಅವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಈಗ ವಚನ ಗಾಯನ ಕುಮಾರಿ ಅನುಶ್ರೀ ಅವರಿಂದ. ಟೈಮ್ ಸಿಕ್ಕಿರಲ್ಲ. ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ಎಲ್ಲರದು ಭಕ್ತಿಯ ಶರಣು ಶರಣಾರ್ಥಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂದಿ ದೊಡೆಯಂತಯ್ಯ, ಸಮುದ್ರದ ತಡಿಯಲೊಂದು ಮನೆ ಮಾಡಿ ನೆರೆತೊರೆಗಳಿಗಂಜಿ ದೊಡೆಯಂತಯ್ಯ, ಶಾಂತಿಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ದೊಡೆಯಂತಯ್ಯ, ಓ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನೆಗಳಿ ಬಂದರೆ ಮನದಲ್ಲಿ ಕೋಪವ ಸಮಾಧಾನಿ ಆಗಿರಬೇಕು. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ವಚನ ಗಾಯನ ಮಾಡಿದ ಪುಟಾಣಿಗಳಿಗೆ ಶರಣು ಶರಣಾರ್ಥಿಗಳು. ಈಗ ಗ್ರಂಥ ಪುಷ್ಪ ಸಮರ್ಪಣೆ ಮತ್ತು ಸ್ವಾಗತ ಕಾರ್ಯಕ್ರಮ. ಶಾಲೆಕ ನಂದಲ್ಲ ಸ್ಟಾರ್ಟಿಂಗ್ ಶಾರ್ಟ್ ಆಗಬೇಕಂದ್ರೆ ಇಲ್ಲಿ ನಮ್ಮ ಮನೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಬಸವಣ್ಣನವರ ಉಪದೇಶದಂತೆ ಸರಳತೆ, ಸದ್ಭಾವ, ಸಮಾನತೆಯಿಂದನೇ ನಾವು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಾಗೂ ಅನುಭವವನ್ನು ಹೇಳಿಕೆ ಬರ್ತಕ್ಕಂಥ ಶರಣಶ್ರೀ ಲಿಂಗರಾಜ ರೆಡ್ಡಿ ಹಾಗೂ ಶರಣೆಯವರಿಗೂ ಕೂಡ ವೇದಿಕೆಗೆ ಸ್ವಾಗತಿಸಲು ಶರಣಶ್ರೀ ಲಿಂಗರಾಜ ವೆಂಕಟೇಶ್ವರ ಅವರಿಗೆ ಗ್ರಂಥ ಪುಷ್ಪವನ್ನು ಅರ್ಪಿಸಲು ಶರಣಶ್ರೀ ಪಂಪಣ್ಣ ಮಾವಿತಾಳಿಯವರನ್ನ ವೇದಿಕೆಗೆ ಸ್ವಾಗತಿಸುತ್ತಾರೆ.
ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಅದೇ ರೀತಿಯಾಗಿ ಶರಣ ಶ್ರೀಮತಿ ಲಿಂಗರಾಜ ಕುಶದೊಡ್ಡಿ ಅವರನ್ನ ವೇದಿಕೆಗೆ ಪುಷ್ಪದೊಂದಿಗೆ ಸ್ವಾಗತಿಸಲು ಶರಣ ಶ್ರೀ ಅಮೃತ ಜಾಜಕಲಿ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಪುಷ್ಪ ಗ್ರಂಥದೊಂದಿಗೆ ಸ್ವಾಗತಿಸಿಕೊಳ್ಳಿ. ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಿಕೊಳ್ಳೋಣ. ನಾರಾಯಣ ರೆಡ್ಡಿ ಪುಷ್ಪ ಅವ್ರ ಕಡೆಯಿಂದ ಬಂದಾರ. ಧನ್ಯವಾದಗಳು. ಅದೇ ರೀತಿಯಾಗಿ ಶರಣ ಶ್ರೀ ಕುರ್ಕುಂದಿಯವರನ್ನ ರುದ್ರಪಣ್ಣ ಕುರ್ಕುಂದಿಯವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಲು ಶರಣ ಶ್ರೀ ಅಮರೇಶಣ್ಣ ಸಂಗೋಡಿ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತೇನೆ. ಪುಷ್ಪ ಮತ್ತು ಗ್ರಂಥದೊಂದಿಗೆ ಸ್ವಾಗತಿಸಿಕೊಳ್ಳಿ. ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸಿಕೊಳ್ಳೋಣ. ಸರ್ವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಮನೆಯ ಗುರುಗಳಾದ ಹಾಗೂ ಕಾರ್ಯಕ್ರಮಕ್ಕೆ ಹಿರಿಯರಾಗಿ ಆಗಮಿಸಿರ್ತಕ್ಕಂಥ ಶರಣ ಶ್ರೀ ರವಿಪತಾತ ಇವರನ್ನ ವೇದಿಕೆಗೆ ಆಹ್ವಾನಿಸಲು ಶರಣ ಶ್ರೀ ವೀರಭದ್ರಪ್ಪ ಬಾವಿತಾಳಿ ಅವರನ್ನ ಆಹ್ವಾನಿಸುತ್ತೇನೆ. ಆಯ್ತಲ್ಲ. ಶರಣರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಅದೇ ರೀತಿಯಾಗಿ ವಧುವಿನ ಮತ್ತು ವರನ ಪಾಲಕರಾಗಿರ್ತಕ್ಕಂಥ ಶರಣ ಶ್ರೀ ಶಿವರಾಜ್ ಬಾವಿತಾಳಿ ಅವರನ್ನ ವೇದಿಕೆಗೆ ಸ್ವಾಗತಿಸಲು ಶರಣ ಶ್ರೀ ಆದಪ್ಪ ಬಾವಿತಾಳಿ ಅವರನ್ನ ಸ್ವಾಗತಿಸುತ್ತೇನೆ. ಶರಣರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಅದೇ ರೀತಿಯಾಗಿ ಶರಣ ಶ್ರೀಮತಿ ಅನ್ನಮ್ಮ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಲು ಶರಣ ಶ್ರೀ ರುದ್ರಮ್ಮ ಚೇತನಹಳ್ಳಿ ಅವರು ಬಂದು ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿ. ಬಾರಂಗೆ ಜಸ್ಟ್ ಹೋಗಿ ಕೊಡೋದು ಏನತ್ ಬಾ. ಹೌದಲ್ಲ ಕೊಡ್ಬೋದು. ಮಗಳಿಗೆ ಕೊಟ್ಟು ಮಗಳ ಸೊಸೆ ಮಗಳಕ್ಕಲ್ಲ ಅದು ಕೂಡ ಇಲ್ಲಿ ನನ್ನ ಕೆಲಸ ಎರಡು ಖರ್ಚು ಇನ್ನೂ ಖರ್ಚು ಖರ್ಚು ಬಿಟ್ರೆ ಹೋಗಾರ ಎಲ್ಲ ಮನೆಗೆ ಇದ್ದಾರೆ ಅವರು. ಶರಣರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಶರಣ ಶ್ರೀ ನಾರಾಯಣ ರೆಡ್ಡಿ ಸುಂಕನೂರಿ ಅವರನ್ನ ವೇದಿಕೆಗೆ ಸ್ವಾಗತಿಸಲು ಶರಣ ಶ್ರೀ ನಾಗರಾಜ್ ಸಣ್ಣಗೌಡ್ರಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶರಣರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಶರಣ ಶ್ರೀ ಪುಷ್ಪ ನಾರಾಯಣ ರೆಡ್ಡಿ ಸುಂಕನೂರಿ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಲು ವಿದ್ಯಾಭಾವಿತಾಳಿ ಅವರು ಪುಷ್ಪ ಗ್ರಂಥದೊಂದಿಗೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಯಾರು ಕರೆಯೋದು ಅದೇ ರೀತಿಯಾಗಿ ಕೇಂದ್ರ ಬಿಂದುವಾಗಿರತಕ್ಕಂಥ ಶರಣ ಶ್ರೀ ಹೇಮರೆಡ್ಡಿ ಜಾಜರ್ಕರ್ ಮತ್ತೆ ಅಂಬಿಕಾ ಬಾವಿತಾಳಿ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಲು ಶರಣ ಶ್ರೀ ಶಿವರಾಜ್ ಶ್ರೀಮತಿ ಕವಿತಾ ಶಿವರಾಜ್ ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳುತ್ತೇನೆ. ಸಾಕ ಇಬ್ರಿಗೂ ಇಲ್ಲ ಸರ್ ಅಪ್ಪ ಅಪ್ಪಗೂ ಹೇಳೋರು ಸ್ವಾಮಿಯರ್ ಬಂದಾರಂತ ಹೇಳೋದು. ಅವ್ರ ಸ್ವಾಮಿಯರ್ ಬಂದಾರಂತ ಪ್ಲೇಸ್ ಅಲ್ಲಿ ಶರಣರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ
ಹಾಂ ಕರೆಕ್ಟ್. ಎಲ್ಲಿ ಬರುತ್ತೆ? ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಕಂಪಾಯ ಸ್ವಾಮಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿಯಾಗಿ ತಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಶರಣ. ಉದ್ಘಾಟನೆ ಪೂಜೆ ಮಾಡೋದ್ರ ಮೂಲಕ ವಧು ಮತ್ತು ವರ ವರ್ಷ ಹೇಳಬೇಕು. ಉದ್ಘಾಟನೆ ಮಾಡಬೇಕಾ? ಯಾರು ಮಾಡ್ತಾರೆ? ಬಸವಂ ಜಂಗಮಲೋಲಂ ಬಸವಾರಕ್ಷಿ ಪೂಜನ್ನ ಸಂಗನ ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವು ಬಸವಣ್ಣನಿಂದ, ಬಸವಣ್ಣನಿಂದ ಪಾದೋದಗೆ ಇತ್ತಬಲ್ಲರೆ ನೀವು ಹೇಳಿರೋ. ಬಸವ ಬಸವ ಎಂದು ಮಜ್ಜನ ಕೆರೆದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಕು. ಓಂ ಶ್ರೀ ಗುರು ಬಸವಲಿಂಗಾಯ ಡಾಕ್ಟರ್ ಮಂಜಪ್ಪನವರು ಹಾಗೂ ಸ್ವಾಮಿಗಳು. ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು, ಬೆಳೆಯುತ್ತಿದೆ ಬೆಳೆಯುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು, ಬೆಳೆಯುತ್ತಿದೆ ಬೆಳೆಯುತ್ತಿದೆ. ವಿಶ್ವ ಜೀವನನು ತನ್ನಯ ಗರ್ಭದಲ್ಲಿ ಹೊತ್ತ ಬಸವ ಧ್ವಜವು ಹಾರುತ್ತಿದೆ. ವಿಶ್ವ ಜೀವನನು ತನ್ನಯ ಗರ್ಭದಲ್ಲಿ ಹೊತ್ತ ಬಸವ ಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ, ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು, ಬೆಳೆಯುತ್ತಿದೆ ಬೆಳೆಯುತ್ತಿದೆ. ಸಮತಾತತ್ವದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲು ತೋರಿದ. ನಯವೇ ಧರ್ಮದ ಮೂಲವೆಂದು ಹೇಳಿದ ಕಲ್ಯಾಣ ಧ್ವಜವು ಹಾರುತ್ತಿದೆ. ನಯವೇ ಧರ್ಮದ ಮೂಲವೆಂದು ಹೇಳಿದ ಕಲ್ಯಾಣ ಧ್ವಜವು ಹಾರುತ್ತಿದೆ. ಹೋಳಿಗೆ ಮಾರಯ್ಯ ಬಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ. ಹೋಳಿಗೆ ಮಾರಯ್ಯ ಬಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ ದೋಹಾರ ಕಕ್ಕಯ್ಯ. ಅಗಲಯ್ಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವು. ಅಗಲಯ್ಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವು.
ಹಾರುತ್ತಿದೆ ಶತಸ್ಥಲ ಧ್ವಜವು ನೆರೆಯುತ್ತಿದೆ ನೆರೆಯುತ್ತಿದೆ. ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭು ವೀರ ಗಣಚಾರಿ ಅಂಬಿಗರ ಚೌಡಯ್ಯ. ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭು ವೀರ ಗಣಚಾರಿ ಅಂಬಿಗರ ಚೌಡಯ್ಯ. ಕಾಯಕ ಜ್ಯೋತಿ ನುಲಿಯ ಚಂದಯ್ಯ ಅಗಣಿತ ಮಹಿಮರ ಪ್ರೀತಿಯ ಧ್ವಜವು. ಕಾಯಕ ಜ್ಯೋತಿ ನುಲಿಯ ಚಂದಯ್ಯ ಅಗಣಿತ ಮಹಿಮರ ಪ್ರೀತಿಯ ಧ್ವಜವು. ಕ್ರಾಂತಿಯ ಗಂಗೋತ್ರಿ ಅಕ್ಕಾನಾಗಾಯಿ ವಿರಂಜನ ಜ್ಯೋತಿ ನೀಲಮ್ಮ ತಾಯಿ. ಕ್ರಾಂತಿಯ ಗಂಗೋತ್ರಿ ಅಕ್ಕಾನಾಗಾಯಿ ವಿರಂಜನ ಜ್ಯೋತಿ ನೀಲಮ್ಮ ತಾಯಿ. ಸತ್ಯಕ್ಕ ಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನಗುರು ಅಕ್ಕ ಮಹದೇವಿ ಧ್ವಜವು. ಸತ್ಯಕ್ಕ ಲಿಂಗಮ್ಮ ಶರಣೆ ಮುಕ್ತಾಯಿ ಜ್ಞಾನಗುರು ಅಕ್ಕ ಮಹದೇವಿ ಧ್ವಜವು. ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ನೆರೆಯುತ್ತಿದೆ ನೆರೆಯುತ್ತಿದೆ. ಕಾಯಕವೇ ಕೈಲಾಸವೆಂದು ಬೋಧಿಸಿದ ಜ್ಞಾನನಿಧಿ ಗುರು ಚನ್ನ ಬಸವನ ಧ್ವಜವು. ಕಾಯಕವೇ ಕೈಲಾಸವೆಂದು ಬೋಧಿಸಿದ ಜ್ಞಾನನಿಧಿ ಗುರು ಚನ್ನ ಬಸವನ ಧ್ವಜವು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮಹಾತತ್ವದ ಧ್ವಜವು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮಹಾತತ್ವದ ಧ್ವಜವು. ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ನೆರೆಯುತ್ತಿದೆ ನೆರೆಯುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ನೆರೆಯುತ್ತಿದೆ ನೆರೆಯುತ್ತಿದೆ. ವಿಶ್ವ ಜೀವನನು ತನ್ಮಯ ಗರ್ಭದಿ ಹೊತ್ತ ಬಸವ ಧ್ವಜವು ಹಾರುತ್ತಿದೆ. ವಿಶ್ವ ಜೀವನನು ತನ್ಮಯ ಗರ್ಭದಿ ಹೊತ್ತ ಬಸವ ಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಶತಸ್ಥಲ ಧ್ವಜವು ನೆರೆಯುತ್ತಿದೆ ನೆರೆಯುತ್ತಿದೆ. ಆತ್ಮೀಯರೇ, ರಾಷ್ಟ್ರ ನೀವು ಮಾತಾಡ್ತೀರಾ? ಅಲ್ಲ ನೀವೇ ಹೇಳ್ರಿ, ಏನು ಉಡುಗೊರೆ ಕೊಡ್ತಾ ಇದ್ದಾರೆ ಈಗ? ಶರ್ಟ್ ಇದ್ದಂಗೆ ಬರೀ ಸೀರೆ. ಈಗ ವರನ ಕಡೆಯಿಂದ ವಧುವಿಗೆ ವಸ್ತ್ರ ಹಾಗೂ ಉಡುಗೊರೆಯನ್ನು ಕೊಡಬೇಕು. ಈ ಕಾರ್ಯಕ್ರಮವನ್ನು ಶರಣ ಶ್ರೀ ಪಿ ರುದ್ರಪ್ಪಣ್ಣನವರು ನಿರ್ದೇಶಕರು ವಿನಯಿಸಿಕೊಳ್ಳುತ್ತೇನೆ. ಈಗ ವಧುವಿಗೆ ವರನ ಕಡೆಯಿಂದ ವಸ್ತ್ರಗಳನ್ನು ಉಡುಗೊರೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲ ಪಡೆಯಲ್ಲ, ಬಾಯ್ರ ಐತಿ ಬಟ್ ನೀರು ಕುಡಿತೀನಿ, ಶರ್ಬತ್ ಕುಡಿಯಲ್ಲ.
ಇಲ್ಲಮ್ಮ ಬಂದಿಲ್ಲ. ಹಾಗಾಗಿ ಹೆಡೆ ಮೇಲೆ ಭಸ್ಮ ಇರಲೇಬೇಕು. ಇವತ್ತಿನ ದಿನಮಾನಗಳಲ್ಲಿ ಈ ಒಂದು ಆಚರಣೆಯ ಕೊರತೆ ಆಗ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಸಹಿತ ಇಂಥ ಪವಿತ್ರ ಕಾರ್ಯಕ್ಕೆ ತಾವು ಮುನ್ನಡೆಸಬೇಕಂತಕ್ಕಂಥದ್ದು. ಈಗ ಭಸ್ಮ ಧಾರಣೆ ಮಾಡಿದಂತ ವಸ್ತ್ರಗಳನ್ನ ವಧುವಿಗೆ ನೀಡ್ತಾ ಇದ್ದಾರೆ. ಅವ್ರು ಹೋಗಿ ಒಂದು 5 ನಿಮಿಷ ಧರಿಸ್ಕೊಂಡು ಬಂದ್ಬಿಡ್ಬೇಕು. ಅದ್ರೊಳಗೆ ಯಾರಾದ್ರೂ ಒಬ್ರು ಈಗ ಲಿಂಗಾಯತ ಧರ್ಮದ ಬಗ್ಗೆ ಒಂದಿಷ್ಟು ಅನುಭವವನ್ನ ಮಾಡಲು ಅನುಭವದ ಪ್ರಾಸ್ತಾವಿಕ ಪುನೀತ ಮೇಡಮ್ ತಾಯಿಯವರು ಅಂತ ಹೇಳಿ ಅವ್ರಿಗೆ ಸಮಯ ಮುಗಿಸಿ. ಶರಣ್ಯ ಶ್ರೀ ಪುನೀತ ತಾಯಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕೆಂದು ವಿನಂತಿಸಿಕೊಳ್ಳುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲು ಈ ಸುಂದರವಾಗಿರುವಂತಹ ಅತಿ ಶುಭಕರವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಿರಾಕಾರ ಪರಂಪಿತ ಶಿವ ಪರಮಾತ್ಮನನ್ನು ಎಲ್ಲರೂ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಜಗಜ್ಯೋತಿ ವಿಶ್ವಗುರು ಎಲ್ಲರಿಗೂ ಕೂಡ ಅಂತರಾತ್ಮದ ಜಾಗೃತಿಯನ್ನು ಮಾಡಿಸಿ ಎಲ್ಲರನ್ನು ಬೆಳಕಿನ ಕಡೆ ತಂದಿರುವಂತಹ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಹಾಗೂ ಆ ನಿಟ್ಟಿನಲ್ಲೇ ಅನೇಕರು ತಮ್ಮ ಬೆಳಕನ್ನು ಬೆಳಗಿಸಿಕೊಂಡು ಜಗತ್ತನ್ನೇ ಬೆಳಗಿಸುವಂತ ಸೇವೆಯಲ್ಲಿ ನಿಮಿತ್ತರಾಗಿರುವಂತಹ 12ನೇ ಶತಮಾನದ ಎಲ್ಲ ಶರಣರೆಯನ್ನೂ ಕೂಡ ಸ್ಮರಿಸಿಕೊಂಡು ವಿಶೇಷವಾಗಿ ಈ ದಿನ ಕಾರ್ಯಕ್ರಮಕ್ಕೆ ಹಿರಿ ಗುರುಗಳಾಗಿ ಈ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲರ ಅಂತರಾತ್ಮಕ್ಕೆ ಶರಣೆಂದು ತಾಯಿ ತಂದೆ ಸ್ವರೂಪರಾಗಿ ಆಗಮಿಸಿರುವಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಎಲ್ಲರೂ ಒಂದು ನಿಮಿಷ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋಣ. ಬೆನ್ನು ಸ್ಟ್ರೈಟ್ ಆಗಿ ಇದ್ರೆ ನಿಮ್ ಗಮನ ಇಲ್ಲಿದ್ದಂಗೆ. ಬೆನ್ನು ಬಾಗಿದೆ ಅಂದ್ರೆ ಮನಸ್ಸು ಎಲ್ಲೋ ಒಂದು ಕಡೆ ಹೋಗಿದೆ ಅಂತ ಅದರ ಅರ್ಥ. ನಮಗೆ ಗಮನ ಇರಬೇಕಂದದಕ್ಕೆ ಮಕ್ಕಳಿಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಈ ಒಂದು ಕಾರ್ಯಕ್ರಮ ಎಲ್ಲವೂ ಕೂಡ ಆಯೋಜನೆ ಮಾಡಲು ಬಹಳನೇ ಅರ್ಥಪೂರ್ಣವಾಗಿ ಎಲ್ಲಾ ಕಾರ್ಯಕ್ರಮಗಳು ನಡೀತಿದೆ. ಯಾಕೆ ಅಂತಂದ್ರೆ ಇಂತಹ ಅನೇಕ ಶುಭ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಇಲ್ಲಿ ತನಕ ಕೂಡ, ಇನ್ನು ಮುಂದೆ ಕೂಡ ಮಾಡ್ತೇವೆ. ಆದ್ರೆ ಇಲ್ಲಿ ತನಕ ಮಾಡಿರುವಂತ ಶುಭ ಕಾರ್ಯಗಳಿಗೂ ಹಾಗೂ ಬಸವ ತತ್ವದ ಪ್ರಕಾರ ಮಾಡುವಂತ ಶುಭ ಕಾರ್ಯಗಳಿಗೆ ವ್ಯತ್ಯಾಸ ಏನು ಅಂತಂದ್ರೆ, ಬಲೆ ಶುಭ ಕಾರ್ಯ ಮಾಡುವುದು ಹೇಗೆ ಅಂದ್ರೆ ಪಾರಿವಾರಿಕವಾಗಿ ಎಲ್ಲರೂ ಕುಟುಂಬ ಸೇರಿದಾಗ ಏನಿರುತ್ತೆ ಅಲ್ಲಿ ಖುಷಿ ಸಂಭ್ರಮ. ಇಲ್ಲಿಗೆ ನಾವು ಬಂದಾಗ ಎಷ್ಟು ನಮ್ಗೆ ಖುಷಿ ಆಯ್ತು, ಎಲ್ರು ಕೂಡ ಓಡಾಡೋದು ಬರೋದು ಮಾತಾಡ್ಸೋದು, ಒಂದು ಖುಷಿಯ ಒಂದು ಸಂಭ್ರಮಾಚರಣೆಗೆ ಇಂಥ ಒಂದು ವಿಧಿ ವಿಧಾನಗಳನ್ನು ಮಾಡಲಾಗಿದೆ. ಆ ಒಂದು ಖುಷಿ ಅಂತ ಸಿಗತ್ತೆ ನಮಗೆ. ಆದ್ರೆ ಅದರ ಜೊತೆಗೆ ಎಲ್ಲರೂ ಕೂಡ ಸತ್ಯ ಜ್ಞಾನ ಮೂಡಲಿ ಎನ್ನುವಂತ ಒಂದು ಸದುದ್ದೇಶ ಈ ಒಂದು ಕಾರ್ಯಕ್ರಮದ ಅರ್ಥವಾಗಿದೆ. ನೀವು ನೋಡಬಹುದು, ಎಲ್ಲಾ ಒಂದು ಕಾರ್ಯಕ್ರಮ ಮಾಡುವಾಗ ಮಾಡ್ತೀವಿ, ರೀತಿ ಪದ್ಧತಿಗಳನ್ನು ಮಾಡ್ತೇವೆ, ಕಾರ್ಯಕ್ರಮ ಸಂಪನ್ನ ಮಾಡ್ತೇವೆ. ಆದ್ರೆ ಇಲ್ಲಿ ಏನು ಮಾಡ್ತೇವೆ, ಕೆಲವರು ಗುರುಗಳನ್ನ ಕರೆಸಿ ತಮ್ಮ ಜೀವನದ ಅನುಭವದ ಕೆಲವು ನುಡಿಗಳನ್ನು ನಮಗೆ ಹೇಳಿ ಆ ನುಡಿಗಳ ಅನುಭವದ ಆಧಾರದ ಮೇಲೆ ನಮ್ಮ ಜೀವನವನ್ನು ನಡೆಸಬೇಕೆನ್ನುವಂತ ಅರ್ಥವನ್ನು ತಿಳಿಸ್ತಾರೆ. ಇಲ್ಲಿ ವಿಶೇಷವಾಗಿ ಈ ಬಸವ ತತ್ವದ ಪ್ರಕಾರ ಯಾಕೆ ಮಾಡಬೇಕು, ಬಸವ ತತ್ವದ ಒಂದು ಅರ್ಥ ಏನು, ಯಾಕೆ ಒಂದು ವಿಚಾರವನ್ನ ಹೇಳ್ತಾರೆ ಅಂತಂದ್ರೆ, ಮುಖ್ಯವಾಗಿ ಇಲ್ಲಿ ನಮ್ಮೆಲ್ಲರೂ ಕೂಡ ವಚನಗಳನ್ನ ತಿಳಿಸಲಾಗತ್ತೆ.
ಪ್ರತಿ ಒಂದೊಂದು ವಚನ ಎಂತದ್ದು ಅಂತಂದ್ರೆ ನಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ, ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನು ಎದುರಿಸುವಂತ ಪ್ರತಿ ಒಂದು ವಿಚಾರದ ಒಂದು ಅರ್ಥ ಏನೈತೆ ಅದು ವಚನಗಳಲ್ಲಿ. ಪ್ರತಿ ಒಂದೊಂದು ವಚನ ಇದ್ರೆ ಸಾಕು ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ. ಒಂದು ಮನ್ಮತ, ಎರಡನೇದು ಪರಮತ ಅಂತ ಹೇಳ್ತೀವಿ. ಮನ್ಮತ ಅಂದ್ರೆ ಏನು? ನಮ್ಮ ಮನಸ್ಸು ಹೇಗೆ ಹೇಳುತ್ತದೆಯೋ ಹಾಗೆ ನಾವು ಕೇಳುವುದು, ಮಾಡುವುದು, ಇದು ಮನ್ಮತ. ಎರಡನೇದೇನು ಅಂತಂದ್ರೆ ಪರಮತ. ಅನ್ಯರೇನು ಹೇಳುತ್ತಾರೆ, ಅವರ ಜೀವನದ ಒಂದು ಅನುಭವದ ಆಧಾರದ ಮೇಲೆ ಏನ್ ವಿಚಾರ ಹೇಳ್ತಾರೋ ಅದನ್ನ ಕೇಳುವುದು ಯಾವುದು? ಪರಮತ. ಇದೆರಡನ್ನೂ ನಾವು ಮಾಡಿದ್ದೇವೆ. ನಮ್ಮ ಮನಸ್ಸು ಹೇಳಿದ್ದನ್ನೂ ನಾವು ಮಾಡಿದ್ದೇವೆ, ಅನ್ಯರು ಹೇಳಿದ್ದನ್ನೂ ನಾವು ಮಾಡಿದ್ದೇವೆ. ಆದ್ರೆ ಕೊನೆಗೆ ಏನಾಗ್ತಿದೆ ಅಂದ್ರೆ ಜೀವನದಲ್ಲಿ ಮನ್ಮತ, ಪರಮತ, ಈ ಎರಡು, ಮತ ಅಂದ್ರೆ ನಡೆಯುವಂತ ಮಾರ್ಗ ಅಂತ, ಈ ಎರಡು ಒಂದು ವಿಚಾರಗಳನ್ನು ಕೂಡಿಸಿ ಜೀವನದಲ್ಲಿ ಮಾಡಿದ್ರೂ ಸಹ ನಿರಂತರ ಸದಾಕಾಲಿಕವಾಗಿ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಪ್ರಾಪ್ತಿ ಆಗಿಲ್ಲ. ಹೌದಾ ಇಲ್ವಾ? ನಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳಿದ್ದೇವೆ ನಮ್ಮ ಜೀವನದ ಅನುಭವದ ಆಧಾರದ ಮೇಲೆ. ಎರಡನೇದು ಪರಮತ. ಪರರೇನ್ ಹೇಳಿದರು, ಅವರೇನು ಹಿರಿಯರು ಈ ತರ ಮಾಡ್ಕೊಂಡ್ಬಂದ್ರು ನಾವು ಮಾಡ್ತಿದ್ದೇವೆ ಅಂತ ನಾವ್ ಹೇಳ್ತೀವಿ. ಏನಾದ್ರೂ ಪದ್ಧತಿ ಮಾಡುವಾಗ, ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಹಿಂಗೈತಿ ಏನ್ ಮಾಡ್ಬೇಕಂತ ಪಕ್ಕದವರಿಗೆ ಅಥವಾ ನಮಗೆ ತಿಳಿದಿರುವಂತಹ ಅನುಭವಿಗಳಿಗೆ ಕೇಳುತ್ತೇವೆ. ಆದರೆ ಈಗ ನಮಗೆ ಮನ್ಮತನೂ ತಿಳಿದಾಯ್ತು, ಪರಮತನೂ ತಿಳಿದಾಯ್ತು. ಎರಡರ ಅನುಭವದಂತೆ ಜೀವನವನ್ನು ನಾವು ನುಡಿಸಿದ್ರು ಕೂಡ ಜೀವನದ ಕೊನೆಯ ಘಟ್ಟದಲ್ಲಿ ಎಲ್ಲರೂ ಕೂಡ ಪರ್ಸೆಂಟೇಜ್ ನೋಡಿದ್ರೆ ಜಾಸ್ತಿ ಪರ್ಸೆಂಟೇಜ್ ಯಾವ್ದಕ್ಕೆ ಒಳಗಾಗಿದ್ದಾರೆ? ದುಃಖಕ್ಕೇನೆ ಒಳಗಾಗಿದ್ದಾರೆ. ಯಾರು ಕೂಡ ಸದಾಕಾಲಿಕವಾಗಿ ಸತ್ಯ ಮಾರ್ಗದಲ್ಲಿ ನಡೆದು ಜೀವನದಲ್ಲಿ ದುಃಖ ದೂರ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ನಿಲುವು ಇಲ್ಲ. ಅದಕ್ಕೆ ಈಗ ಬಸವಣ್ಣವರು ಬಂದು ನಾವು ಎಂತಹ ಜೀವನವನ್ನು ಮಾಡಿದರೆ, ಎಂತಹ ಮಾರ್ಗದಲ್ಲಿ ನಡೆದರೆ ನಮ್ಮ ಜೀವನ ಸುಂದರವಾಗುವುದು ಅಂತ ಅವರು ಅನೇಕ ಅರ್ಥದಲ್ಲಿ ತಿಳಿಸಿದ್ದಾರೆ. ಹಾಗೂ ಶರಣರು ಕೂಡ ಅನೇಕ ವಚನದಲ್ಲಿ ಹೇಳಿದ್ದಾರೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲಿನೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ದೇಹದೊಳಗೆ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ. ಇಲ್ಲಿಯ ತನಕ ನಮ್ಮ ಮನೆಯ ದೀಪ ಬೆಳಗುವುದಿಲ್ಲವೋ ಅಲ್ಲಿಯ ತನಕ ನಾವು ಇಡುವುದು ತಪ್ಪದು. ಮನೆಯಲ್ಲಿ ದೀಪ ಬೆಳಗಿಲ್ಲ ಅಂತಂದ್ರೆ, ಜ್ಯೋತಿ ಇಲ್ಲ ಅಂತಂದ್ರೆ ಎಡುವುತಾನೆ ಇರುತ್ತೆ. ಹೌದಲ್ಲ? ಅದೇ ರೀತಿ ನಾವು ಜೀವನದಲ್ಲಿ ಅನೇಕ ಪರಿಸ್ಥಿತಿ ಸಮಸ್ಯೆಗಳು ಬಂದೇ ಬರುತ್ತೆ. ಯಾಕಂತಂದ್ರೆ ನಾವು ಎಲ್ಲಿದ್ದೇವೆ ಅಂದ್ರೆ ಇದೊಂದು ಕರ್ಮ ಕ್ಷೇತ್ರ ಅಥವಾ ಒಂದು ರೀತಿ ಯುದ್ಧ ಭೂಮಿ ಅಂತ ಕೂಡ ಹೇಳ್ಬೋದು. ಯುದ್ಧ ಭೂಮಿಯಲ್ಲಿ ನಿಂತು ನಮ್ಮ ಎದುರುಗಡೆ ವಿರೋಧಿಗಳು ಬರಬಾರದು, ನನಗೇನು ಪೆಟ್ಟಾಗಬಾರದು ಅಂದ್ರೆ ಅದು ಸಾಧ್ಯ ಇಲ್ಲ. ನಾವಿರುವುದೇ ಕರ್ಮ ಕ್ಷೇತ್ರದಲ್ಲಿ. ಈ ಕರ್ಮ ಕ್ಷೇತ್ರದಲ್ಲಿ ದುಃಖವೂ ಪ್ರಾಪ್ತಿ ಆಗತ್ತೆ, ಸುಖವೂ ಪ್ರಾಪ್ತಿ ಆಗತ್ತೆ. ಆದರೆ ದುಃಖವಿರುವಂತ ಸಮಯದಲ್ಲಿ ಎದುರಿಸುವಂತ ಒಂದು ಶಕ್ತಿ, ಸುಖ ಬಂದಿರುವಂತ ಸಮಯದಲ್ಲಿ ಸಾಕ್ಷಿಯಾಗಿ ಅದನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಶಕ್ತಿ, ಆ ಒಂದು ವಿಧಿ ವಿಧಾನ ಅನ್ನುವುದು ನಮ್ಗೆ ತಿಳಿಸ್ಕೊಟ್ಟಿದೆ. ಈ ಒಂದು ವಚನದಲ್ಲಿ ಎಷ್ಟು ಸುಂದರವಾಗಿ ಶರಣರು ಹೇಳಿದ್ದಾರೆ ಅಂದ್ರೆ, ನಾವೆಲ್ಲರೂ ಕೂಡ ಈ ಸ್ಥೂಲ ಕಣ್ಣಿಗೆ ಕಾಣಿಸುವಂತ ಈ ದೇಹವನ್ನು ನೋಡ್ತೇವೆ, ಆದ್ರೆ ಈ ದೇಹದೊಳಗಡೆ ಒಂದು ಚೈತನ್ಯ ಶಕ್ತಿ ಇದೆ, ಆ ಒಂದು ಸ್ಮೃತಿಯಲ್ಲಿ ಬನ್ನಿ ಅಂತ ಶರಣರು ಹೇಳಿದರು. ನಾವು ಲಿಂಗ ಪೂಜೆಯನ್ನು ಕೂಡ ಮುಖ್ಯ ಆಧಾರವಾಗಿ ತೆಗೆದುಕೊಳ್ತೇವೆ. ಅದರ ಉದ್ದೇಶ ಏನು? ನಿನ್ನ ಅಂತರಾತ್ಮ ಹೇಗೆ ಮರದಲ್ಲೇ ಅಗ್ನಿ ಅದರಲ್ಲೇ ಅಡಗಿರುತ್ತದೆಯೋ, ಹಾಲಿನಲ್ಲಿ ತುಪ್ಪ ಕಾಣಿಸೋದಿಲ್ಲ, ಆದ್ರೆ ಅದರಲ್ಲಿ ತುಪ್ಪ ಅಡಗಿರುತ್ತದೆಯೋ, ಅದೇ ರೀತಿ ಈ ದೇಹದೊಳಗಡೆ ನೀನೊಂದು ಚೈತನ್ಯ ಶಕ್ತಿ ಇದೆಯಾ, ಆ ಒಂದು ಸ್ಮೃತಿಯಲ್ಲಿ ಬಾ ಅಂತ ಈ ಒಂದು ವಚನದಲ್ಲಿ ತಿಳಿಸಿದ್ದಾರೆ. ನಾವೆಲ್ಲರೂ ಕೂಡ ತಿಲಕವನ್ನು ಇಟ್ಕೊಳ್ತೇವೆ, ಬೊಟ್ಟನ್ನು ಇಟ್ಕೊಳ್ತೇವೆ. ಅಂದ್ರೆ ಏನು? ನಾವೆಲ್ಲರೂ ಕೂಡ ಒಂದು ಲಿಂಗ ಸ್ವರೂಪರಿರುವಂತ ಸ್ಮೃತಿ. ಬಸವಣ್ಣವ್ರು ನೋಡಿ, ನಮ್ಗೆ ಯಾರಿಗಾದ್ರೂ ದೇಹದ ಭಾವನೆ ಕಾಣಿಸುತ್ತಾ? ಆ ದೇಹದಿಂದ ಅತೀತ ಆಗಿರುವಂತ ಅನುಭವ ಅವರಿಂದ ಕಾಣಿಸುತ್ತೆ. ಅಕ್ಕಮಹಾದೇವಿ ಆಗಿರ್ಬೋದು, ಶರಣರಾಗಿರ್ಬೋದು, ಅವರ ನೋಡಿದ ತಕ್ಷಣ ದೇಹದ ಭಾವನೆ ಕಾಣಿಸೋದಿಲ್ಲ. ದೇಹದಿಂದ ಅತೀತ ಒಂದು ಭಾವನೆ, ಲಿಂಗ ಸ್ವರೂಪದ ಭಾವನೆ ಕಾಣಿಸುತ್ತೆ. ಯಾಕೆಂದ್ರೆ ನಿರಂತರ ಅವರ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದರು. ನಮ್ಮೆಲ್ಲರಿಗೂ ಏನು ಬೇಕಮ್ಮ? ಸುಖ ಶಾಂತಿ ಬೇಕು. ಯಾರಿಗೆ ಬೇಡ? ಯಾರಿಗಾದ್ರೂ ಬೇಡ ಆಗಿದೆಯಾ ಸುಖ ಶಾಂತಿ? ಇಲ್ಲ ನಾವು ದುಃಖದಲ್ಲೇ ಇರ್ತೀವಿ ಅಂತ
ಎಲ್ಲರಿಗೂ ಬೇಕು. ಬೇಕಂದ್ರೆ ಅದಕ್ಕೆ ಮಾಡ್ತಾ ಇರುವಂತ ಪರಿಶ್ರಮ ಏನು? ಇವಾಗ ನಮಗೆ ಸುಖ ಸೌಲಭ್ಯಗಳು ಬೇಕು ಅಂತಂದ್ರೆ ಅದಕ್ಕೆ ನಾನು ದುಡಿಬೇಕು. ದುಡಿದ್ರೆ ಆ ಹಣದಿಂದ ನಾನು ಇದೆಲ್ಲವನ್ನು ಕೂಡ ಪ್ರಾಪ್ತಿ ಮಾಡಿಕೊಳ್ಳಬಹುದು, ಇದರಿಂದ ಆ ಸುಖವನ್ನು ನಾನು ಅನುಭವಿಸಬಹುದು. ಆದ್ರೆ ನಮ್ಮೆಲ್ಲರಿಗೂ ಜೀವನದಲ್ಲಿ ನಿರಂತರವಾಗಿ ಸುಖ ಶಾಂತಿ ಅನ್ನೋದು ಬೇಕು. ಆದ್ರೆ ಅದ್ರ ಹಿಂದೆ ಮಾಡ್ತಾ ಇರುವಂತ ಪರಿಶ್ರಮ ಏನು ಅಂತ ನನಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು. ನನ್ನ ಮನಸ್ಸು ಶುದ್ಧವಿಲ್ಲದೆ, ನನ್ನ ಭಾವನೆಗಳು ಶುದ್ಧವಿಲ್ಲದೆ, ನನ್ನ ಕರ್ಮ ಶುದ್ಧವಿಲ್ಲದೆ ಸುಖ ಶಾಂತಿ ಬೇಕು ಅಂತ ಕೇಳಿದ್ರೆ, ಕತ್ತಲಿದ್ದಲ್ಲಿ ಬೆಳಕೆ ಹೇಗೆ ಇರುವುದಿಲ್ಲವೋ ಆ ರೀತಿ ಅಶುದ್ಧತೆ ಅಸತ್ಯತೆ ಇದ್ದಲ್ಲಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಇರಲು ಸಾಧ್ಯ ಇಲ್ಲ. ಸಮಯ ಐತಲ್ಲಪ್ಪ. ಅದಕ್ಕೆ ಒಂದು ಉದಾಹರಣೆ ಇದೆ. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ಯಾವತ್ತು ಒಂದು ಊರಿನ ಒಳಗಡೆ ಒಂದು ಗುಡಿಸಲಿತ್ತು, ಅದ್ರಲ್ಲಿ ಒಂದು ಸನ್ಯಾಸಿ ಇದ್ರು. ಆ ರಾಜ ಯಾವತ್ತೂ ಕೂಡ ಅದೇ ಒಂದು ದಾರಿಯಲ್ಲಿ ಹೋಗ್ತಿದ್ದ, ಆದ್ರೆ ಯಾವತ್ತೂ ಆ ಗುಡಿಸಲ ಕಡೆ ಮನಸ್ಸನ್ನು ಮಾಡಿಲ್ಲ, ಗುರು ಇದ್ದಾರೆ ಅಂತ ಮನಸ್ಸು ಮಾಡಿಲ್ಲ. ಏಕೆಂತಂದ್ರೆ ಸಾಧನೆಗಳಿಗೆ ಸಿಗುವಂತ ಅಲ್ಪಕಾಲಿಕ ಸುಖವೇ ಮನುಷ್ಯನ ಮನಸ್ಸನ್ನು ಕೆಡಿಸುತ್ತೆ. ಆ ಸತ್ಯ ಸುಖ ಶಾಂತಿಯನ್ನು ಹುಡುಕುವುದರ ಹಿಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆತರ ಏನಾಯ್ತು, ಇದೇ ರೀತಿ ತನ್ನ ಜೀವನ ಕಾಲದಲ್ಲಿ ಸಮಯವನ್ನು ಕಳೀತಿದ್ದ. ಕೆಲಸಗಾರನ್ನ ಎಲ್ಲವೂ ಕೂಡ ಎಲ್ಲ ದಾಸಿಯರಿದ್ರು, ಅವರೆಲ್ಲ ಕೂಡ ಕಾರ್ಯಭಾರವನ್ನು ಮಾಡಿಸ್ತಿದ್ದ, ಎಲ್ಲ ಊರಿನ ಕೆಲಸಗಳನ್ನ ಮಾಡಿಸ್ತಿದ್ದ. ಆದರೆ ಒಂದೊಂದು ಸಮಯದಲ್ಲಿ ಮನುಷ್ಯನ ಜೀವನದಲ್ಲಿ ಎಷ್ಟೇ ದುಃಖವಿದ್ದರೂ ಹಣ ದುಃಖವನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಿಜ ಸತ್ಯ. ಆತರ ಒಂದು ಸಮಯದಲ್ಲಿ ಆತನ ಮನಸ್ಸಿಗೆ ಏನೋ ಒಂದು ಕಾರಣದಿಂದ ತುಂಬಾ ನೋವು ಆಗತ್ತೆ. ನೋವಾದಾಗ ಏನ್ ಮಾಡ್ತಾನೆ, ತುಂಬಾ ದುಃಖಿತನಾಗಿರ್ತಾನೆ. ಆಗ ಪಕ್ಕದಲ್ಲಿ ಮಂತ್ರಿ ಬಂದು ಹೇಳ್ತಾರೆ, ಒಬ್ಬರು ಗುರುಗಳು ಇದಾರಲ್ವಾ, ನೀವು ಹೋಗಿ ಅವ್ರ ಜೊತೆ ಒಂದ್ಸಲ ಭೇಟಿ ಮಾಡಿ ನೋಡಿ ಅಂತ ಕೇಳ್ತಾರೆ. ಇಲ್ಲಪ್ಪ, ಎಷ್ಟೊಂದು ಕಾರ್ಯವ್ಯವಹಾರಗಳಿದೆ, ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಾನು ಸ್ವಲ್ಪ ಹೊತ್ತು ನೋಡ್ಕೋತೀನಿ, ನೀವು ಹೋಗ್ ಬನ್ನಿ ಅಂತ ಹೇಳ್ತಾರೆ. ಸರಿ, ಇನ್ನ ನನಗೆ ಹೆಂಗೋ ನೋವಾಗಿದೆ, ಏನೋ ಒಂದು ನೋಡೋಣ ಅಂತ ಹೇಳಿ ಏನ್ ಮಾಡ್ತಾನೆ, ಊರಿನ ಆಚೆ ಹೋಗ್ತಾನೆ, ಆ ಗುರು ಹತ್ರ ಹೋಗ್ತಾನೆ, ಕೂತ್ಕೊಳ್ತಾನೆ. ಕೂತಿದ ತಕ್ಷಣ ಗುರು ಹತ್ರ ಕೇಳ್ತಾನೆ, ಗುರುವೇ, ನನ್ನ ಮನಸ್ಸು ತುಂಬಾ ಗೊಂದಲದಲ್ಲಿದೆ, ನನಗೆ ತುಂಬಾನೇ ಕಷ್ಟ ಇದೆ, ಈ ಮನಸ್ಸು ಏಕಾಗ್ರ ಆಗ್ಬೇಕು, ನನಗೆ ಶಾಂತಿ ಬೇಕು, ಸಮಯ ಇಲ್ಲ, ನನಗೆ ಶಾಂತಿ ಕೊಡು, ಬೇಗ ನಾನು ಹೋಗ್ಬೇಕು ಅಂತ ಹೇಳ್ತಾರೆ. ಸರಿ, ಆ ಗುರು ಹೇಳ್ತಾರೆ, ಸರಿ ಕೂತ್ಕೊಳ್ಳಪ್ಪ, ಒಂದ್ ನಿಮಿಷ ಕೂತ್ಕೊ ಅಂತ. ಇಲ್ಲಪ್ಪ, ನನಗೆ ಸಮಯ ಇಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಷ್ಟು, ನಾನು ಬೇಗ ಹೋಗಬೇಕು, ನನಗೆ ಸುಖ ಶಾಂತಿ ಕೊಡಿ ಅಂತ ಕೇಳ್ತಾರೆ. ಸರಿ, ಅವ್ರು ಹೇಳ್ತಾರೆ, ಊರಿನ ಸ್ವಲ್ಪ ದೂರದಲ್ಲಿ ನದಿ ಹರಿತಾ ಇರತ್ತೆ, ಒಂದು ಮಡಿಕೆ ಕೊಟ್ಟು, ಮಣ್ಣಿನ ಮಡಿಕೆಯನ್ನು ಕೊಟ್ಟು ನೀರು ತುಂಬಿಸ್ಕೊಂಡು ಬಾ, ನಿನಗೆ ನಾನು ಸುಖ ಶಾಂತಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಹೋಗ್ತಾನೆ. ಹೋಗಿ ನೀರು ತುಂಬಿಸ್ಕೊಂಡು ಬರ್ತಾನೆ. ನೀರು ತುಂಬಿಸ್ಕೊಂಡು ಬಂದ ಮೇಲೆ ಹೇಳ್ತಾನೆ, ಈ ನೀರಲ್ಲಿ ಮಣ್ಣು ಮಿಕ್ಸ್ ಆಗಿದೆಯಲ್ಲ, ಮಣ್ಣು ಕಲಬೆರಕೆ ಆಗಿದೆಯಲ್ಲ, ಇದು ಸ್ವಲ್ಪ ಸೆಟಲ್ ಆಗ್ಲಿ, ಮಣ್ಣೆಲ್ಲ ಕೆಳಗಡೆ ನಿಲ್ಲಿ, ನೀರು ಶುದ್ಧ ಆಗತ್ತೆ, ಆಮೇಲೆ ನಾನು ತಕ್ಷಣವೇ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ, ಇಷ್ಟು ಮಾಡಿದ್ನಲ್ಲ, ಒಂದು ನಿಮಿಷ ತಾಳ್ಮೇಲೆ ಕುತ್ಕೊಳ್ಳೋಣ ಅಂತ ಅನ್ಕೊಳ್ತಾರೆ. ಸರಿ, ಕುತ್ಕೊಳ್ತಾನೆ. ಇನ್ನೇನು ಆ ನೀರ್ ಏನಾಗ್ತಾ ಇರತ್ತೆ, ತಿಳಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಸುಮ್ನೆ ಕೂತಿರುವಂತಹ ಗುರು ಏನ್ ಮಾಡ್ತಾರೆ, ಬಂದು ಒಂದು ಕಡ್ಡಿ ತಗೊಬಂದು ಒಂದು ರೌಂಡ್ ಹಿಂಗೇನ್ ಮಾಡ್ತಾರೆ, ಒಂದ್ಸಲ. ಸರಿ, ಇನ್ನೊಂದ್ಸಲನೇ ಎಲ್ಲ ಎಷ್ಟ್ 5 ನಿಮಿಷ, ಸರಿ ಕುತ್ಕೊಳ್ಳೋಣ ಅಂತ ಕುತ್ಕೊಳ್ತಾನೆ. ಮತ್ತೆ ಕುತ್ಕೊಂಡ್ಮೇಲೆ ಹಂಗೆ ನೋಡ್ತಾ ಇದ್ದಂಗೆ ಇನ್ನೇನು ಮತ್ತೆ ತಿಳು ಆಗ್ತಾ ಬಂತು ನೀರು. ಮತ್ತೆ ಇನ್ನೊಂದ್ಸಲ ಎದ್ದೇನ್ ಮಾಡ್ತಾರೆ, ಆ ಗುರು ಆ ಕಡ್ಡಿ ತಗೊಂಡು ಇನ್ನೊಂದ್ಸಲ ತಿರುಗುತ್ತಾರೆ. ಆಗ ರಾಜನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವಾಗ ಆ ಗುರು ಹತ್ರ ಬಂದು ಹೇಳ್ತಾನೆ, ನನಗೆ ಸುಖ ಶಾಂತಿ ಕೊಡ್ಲಿಕ್ಕಾಗತ್ತೆ ಅಂದ್ರೆ ಕೊಡಕ್ಕಾಗತ್ತೆ ಅಂತ ಹೇಳು, ಇಲ್ಲ ಅಂದ್ರೆ ನನಗಾಗಲ್ಲ ಅಂತ ಹೇಳು. ನಿನಗೆ ಆಗದೆ ಇರೋದು ನನಗೋಸ್ಕರ ನೀನು ನನ್ನನ್ನ ಕೂರಿಸಿ ಸಮಯ ಇಲ್ಲ, ನನಗೆ ಇಷ್ಟ ಯಾಕೆ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ. ಆ ಗುರು ಹಾಗೆ ಹೇಳ್ತಾರೆ, ಹೇಗೆ ನೀರು ಸ್ವಲ್ಪ ತಿಳಿಯಾಗೋ ತನಕ ಕೂಡ ತಡೆಯುವಂತ ತಾಳ್ಮೆ ನಿನ್ನಲ್ಲಿ ಇಲ್ಲ,
ಮನಸ್ಸಿನಲ್ಲಿ ಸಂಕಲ್ಪಗಳ ಘರ್ಷಣೆ ಇಷ್ಟು ಇಟ್ಕೊಂಡು ಇನ್ನು ಶಾಂತಿ ಹೇಗೆ ಪ್ರಾಪ್ತಿಯಾಗ್ಲಿಕ್ಕೆ ಸಾಧ್ಯ? ನೀರು ತಿಳಿಯಾಗ್ಬೇಕಂದ್ರೆ ಸಮಯ ಬೇಕಲ್ವಾ? ಸಮಯ ಇದ್ರೆ ಮಾತ್ರ ನೀರು ಹೇಗೆ ಶುದ್ಧ ಆಗುತ್ತೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ನಮ್ಮೆಲ್ಲರ ಸಂಕಲ್ಪಗಳು ಹೀಗೇನಾಗಿದೆ, ಅಶುದ್ಧಗೊಂಡಿದೆ, ಮಲಿನಗೊಂಡಿದೆ. ಮೂಲವಾಗಿ ನಾವು ಮಾಡುವಂತ ಕರ್ಮಕ್ಕೆ ಏನು ಕಾರಣ ಅಂದ್ರೆ ನಮ್ಮ ಸಂಕಲ್ಪವೇ ಬೀಜ. ಎಂತಹ ಬೀಜವಾಗ್ತೇವೋ ಅಂತಹ ಫಲವನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ಹಾಕುವುದೇ ಕಹಿ ಫಲದ ಒಂದು ಬೀಜ, ಮತ್ತೆ ನಮಗೇನು ಬೇಕು, ಸಿಹಿ ಹಣ್ಣಿನ ಫಲ ಬೇಕು ಅಂದ್ರೆ ಅದು ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಎಷ್ಟು ಒಂದು ಬೀಜ, ಇವಾಗ ನಾವು ಹೊಲದಲ್ಲಿ ಒಂದು ಬೀಜ ಹಾಕ್ತಿವಿ ಅಂದ್ರೆ ಸುಮ್ಮನೆ ಯಾವ್ದೋ ತಂದು ಹಾಕ್ಬಿಡ್ತೀವಮ್ಮ? ಇಲ್ಲ ಅಲ್ಲ ಅಪ್ಪೋರೆ, ಅದಕ್ಕೆ ಎಷ್ಟು ನಾವು ಅನ್ವೇಷಣೆ ಮಾಡ್ತೀವಿ, ಎಷ್ಟು ಕಲೆ ವಿಚಾರಣೆ ಮಾಡ್ತೀವಿ. ಕೆಲವು ಸಲ ಚೆನ್ನಾಗಿದೆ ಅಂದ್ರೆ ಅದೇ ಬೆಲೆ ಸ್ವಲ್ಪ ಉಳಿಸ್ಕೊಂಡು 1 ವರ್ಷದ ತನಕ ಇಟ್ಕೊಂಡು ಮತ್ತೆ ಅದನ್ನೇ ಕೂಡ ಹಾಕ್ತಿವಿ. ನಾವೀಗ ಹೊಲದಲ್ಲಿ ಬರುವಂತ 1 ವರ್ಷದ ಬೆಳೆಗೋಸ್ಕರ ನಾವ್ ಎಷ್ಟು ಯೋಚನೆ ಮಾಡ್ತೇವೆ. ಆದ್ರೆ ನಮ್ಮ ಜೀವನ ನಿರ್ಮಾಣ ಆಗುವುದು ಯಾವ್ದ್ರಿಂದ? ನಮ್ಮ ಸಂಕಲ್ಪಗಳಿಂದ, ಅಂದ್ರೆ ನಮ್ಮ ವಿಚಾರಗಳಿಂದ. ಆದ್ರೆ ಆ ವಿಚಾರದ ಕಡೆ ನಮಗೆ ಗಮನ ಇಲ್ಲ. ಆ ವಿಚಾರ ಶ್ರೇಷ್ಠ ಆಗಬೇಕು, ಅದಕ್ಕೆ ಕಾರಣ ಯಾವುದು? ಯಾವ ಮೂಲದಿಂದ ನಮ್ಮ ವಿಚಾರ ಶುದ್ಧ ಆಗುತ್ತಂದ್ರೆ ವಚನಗಳಿಂದ. ಈಗ ಮಗು ಎಲ್ಲ ಬಂತು, ಎಷ್ಟು ಚೆನ್ನಾಗಿ ವಚನಗಳು ಹೇಳಿದ್ರಲ್ವಾ? ವಚನಗಳು ಯಾಕೆ ಬೇಕು? ಈ ಒಂದು ಕಾರ್ಯದಲ್ಲಿ, ಪ್ರತಿಯೊಂದು ಶುಭ ಕಾರ್ಯದಲ್ಲಿ, ಪ್ರತಿಯೊಂದೊಂದು ನಾವು ಹೆಜ್ಜೆಯಲ್ಲೂ ಕೂಡ ನಾವು ಯಾಕೆ ವಚನಗಳನ್ನು ಮೂಲವಾಗಿ ತೆಗೆದುಕೊಳ್ತೀವಿ ಅಂದ್ರೆ ಆ ವಚನಗಳಲ್ಲಿ ಜೀವನ ಹೇಗೆ ಮಾಡುವ ವಿಧಾನ ಅನ್ನೋದು ತಿಳಿಸಲಾಗಿದೆ. ಇವಾಗ 3ನೇದು ಯಾವ ಮತ ಅಂದ್ರೆ ಶ್ರೀಮತ. ಮೊದಲನೇದು ಮನ್ಮತ, 2ನೇದು ಪರಮತ, 3ನೇದು ಶ್ರೀಮತ. ಶ್ರೀಮತ ಅಂದ್ರೆ ಶ್ರೇಷ್ಠ ಮತ. ಯಾವುದ ಶ್ರೇಷ್ಠ ಮತ? ಯಾರವರು ಕೊಡೋರು ಶ್ರೇಷ್ಠರು ಅಂತಂದ್ರೆ ಆ ಶಿವನ ಕಡೆ ಕರೆದುಕೊಂಡು ಹೋಗುವಂತ ವಿಚಾರವೆಲ್ಲವೂ ಕೂಡ ಯಾವುದು ಅಂತಂದ್ರೆ ಶ್ರೀಮತ, ಶ್ರೇಷ್ಠ ಮತ. ನಮಗೆಲ್ಲರಿಗೂ ಸುಖ ಶಾಂತಿ ಬೇಕು ಅಂತಂದ್ರೆ ಅದರ ಹಿಂದೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ಹಿಂದೆ ಒಳ್ಳೆ ವಿಚಾರಗಳನ್ನು ಮಾಡುವಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನೀವು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಈ ದೇಹದೊಳಗಡೆ ಆತ್ಮವ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ಅಂತ. ನಮ್ಮೆಲ್ಲರಲ್ಲೂ ಇದೆ, ಆದ್ರೆ ಸ್ಮೃತಿ ನಮಗೆ ಇಲ್ಲ. ಈಗ ಆ ರಾಜ್ಯ ಯಾರಮ್ಮ ರಾಜ್ಯ? ಸಮಯ ಇಲ್ಲದೆ ಇರುವಂತ ರಾಜ ನಾವೆಲ್ಲರೂ ಕೂಡ ಆ ರಾಜರೇ. ನಮಗೆ ಸಮಯ ಇಲ್ಲ, ಸುಖ ಶಾಂತಿ ಬೇಕು. ಒಂದು ಸಮಯವಿಲ್ಲದ ಸಮಯದಲ್ಲಿ ಸಮಯವನ್ನು ತಾವೆಲ್ಲರೂ ಕೂಡ ಕೊಟ್ಟು ಇಲ್ಲಿಗೆ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಬೇಕು, ಇದು ಸಫಲತಾ ಪೂರ್ವಕವಾಗಿ ಆಗಬೇಕಂತಂದ್ರೆ ನೀವೇನಾಗಬೇಕು ಅಂತಂದ್ರೆ ಈ ಒಂದು ವಿಚಾರದಲ್ಲಿ ಏನ್ ಚಿಂತನೆ ನಡೀತಿದ್ರಲ್ಲ ಸ್ವಲ್ಪ ಆದ್ರೂ ತೆಗೆದುಕೊಂಡು. ಮತ್ತಿನ್ನೊಂದು, ಇವತ್ತು ವಿಶೇಷವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ಅಂಬಿಕನ ಮನಸ್ಸು ಬಲೆ ಅವ್ರ ತವ್ರ ಮನೇಲಿ ಇರ್ಬೋದು. ಅಂಬಿಕಾನೇ ಅಲ್ವಾ? ಅಂಬಿಕಾ ಬಲೆ ತವ್ರ ಮನೇಲಿ ಇರ್ಬೋದು. ಯಾವಾಗ ನಿಶ್ಚಿತಾರ್ಥ ಆಗುತ್ತೋ ಆಗಿಂದ ಅವ್ರ ಮನಸ್ಸು ಯಾರ ಕಡೆ ಇರುತ್ತೆ? ಹೇಮರೆಡ್ಡಿ ಹತ್ರನೇ ಇರುತ್ತೆ. ನಾವು ಬಲೆ ಇರ್ಬೋದು, ಸ್ಥೂಲವಾಗಿ ಶರೀರ ಇರುತ್ತಷ್ಟೇ. ಹೋಗೋ ತನಕನೂ, ಜೊತೆ ಕೂಡೋ ಸಮಯ ತನಕನೂ ಕೂಡ ಮನಸ್ಸು ಅವರ ಕಡೆನೆ ಹೇಗಿರುತ್ತೋ ಅದೇ ರೀತಿ ನಾವು ಕೂಡ ಈ ಪ್ರಪಂಚದಲ್ಲಿ ಇರಬೇಕು. ಇದ್ದೀವಿ ಭಲೆ, ಸಂಬಂಧದ ಮಧ್ಯದಲ್ಲಿ ಇದ್ದೀವಿ ಭಲೆ, ಆದ್ರೆ ನಮ್ಮ ಮನಸ್ಸು ಯಾರ ಕಡೆ ಇರಬೇಕು? ಆ ಶಿವನ ಕಡೆ ಇರಬೇಕು. ಆ ಶಿವನ ಸಂದೇಶವನ್ನು ಸಾರಿರುವಂತ ಬಸವಣ್ಣನ ಕಡೆ ನಮ್ಮ ಮನಸ್ಸನ್ನು ಇಟ್ಟಾಗ, ಈ ಶ್ರೇಷ್ಠ ವಚನಗಳ ಅಧ್ಯಯನವನ್ನು ಮಾಡಿದಾಗ ಸತ್ಯ ನಿಶ್ಚಿತಾರ್ಥ ನಮ್ಮದಾಗತ್ತೆ. ಅದಕ್ಕೆ ನೋಡಿ, ವಧುವಿಗೆ ಮೊದಲು ನಾರ್ಮಲ್ ಆಗಿ ಸಿಂಪಲ್ ಆಗಿರುವಂತಹ ವಸ್ತ್ರವನ್ನು ಹಾಕಿ ಆಮೇಲೆ ವರನ ಕಡೆಯಿಂದ ಒಳ್ಳೆಯ ವಸ್ತ್ರವನ್ನು ಕೊಡ್ತಾರೆ. ಅಂದ್ರೆ ಇಲ್ಲಿ ತನಕ ನಾವ್ ಹೀಗೇಗಿದ್ದಂಗೆ ವನವಾಸದಲ್ಲಿ ಇದ್ದಂಗ ಅಷ್ಟೇ. ಜ್ಞಾನ ಇಲ್ಲ ಅಂತಂದ್ರೆ ಈ ಪ್ರಪಂಚ ಈಗೇನಾಗಿದೆ, ಮುಳ್ಳಿನ ಕಾಡು ತರ. ಅಂದ್ರೆ ಎಲ್ಲರಲ್ಲೂ ವಿಕಾರಗಳಿದೆ. ಮುಳ್ಳು ಹೇಗೆ ಪರಸ್ಪರ ಸೇರಿದಾಗ ನಮಗೆ ದುಃಖವನ್ನು ಕೊಡುತ್ತೋ, ಮುಳ್ಳು ಚುಚ್ಚಿದ್ರೆ ಏನಾಗುತ್ತೆ? ನೋವಾಗುತ್ತಲ್ಲ. ಅದೇ ರೀತಿ ಈಗ ಮನುಷ್ಯರು ಎಲ್ಲರೂ ಕೂಡ ಏನಾಗಿದ್ದಾರೆ? ವಿಕಾರಗಳಿಂದ ಕೂಡಿರುವ ಕಾರಣ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ರೀತಿ ವಿಕಾರಗಳಿರುವ ಕಾರಣ
ಮುಳ್ಳಿನ ತರಹ ಆಗಿದ್ದೇವೆ. ಇದೇ ಮುಳ್ಳಿನ ತರಹ ಇರುವಂತಹ ನಮ್ಮನ್ನು ಈಗ ಬಸವಣ್ಣವರು ಬಂದು ಶಿವನ ಸಂದೇಶವನ್ನು ಸಾರಿ ಒಳ್ಳೆ ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಸಿ ಹೂಗಳಂತೆ, ಅಂದ್ರೆ ನಮ್ಮಲ್ಲಿರುವಂತ ಒಳ್ಳೆ ಸತೋ ಗುಣಗಳು ಯಾವಾಗ ನಾವು ಒಂದು ಲಿಂಗ ಸ್ವರೂಪಿ ಅಂತ ನಮಗೆ ಯಾವಾಗ ಅನುಭವ ಆಗುತ್ತೋ ಆ ಒಂದು ಅನುಭವದಿಂದ ನಮ್ಮಲ್ಲಿರುವಂತ ಅಂತರಾತ್ಮದ ಸತ್ಯ ನಿಜ ಗುಣಗಳು ಹೊರ ಬರುತ್ತೆ. ಆಗ ನಮ್ಮ ಜೀವನ ನಿಜವಾಗ್ಲಿಯೂ ಕೂಡ ಸುಖ ಶಾಂತಿಯ ಕಡೆ ಸಾಗಲು ಸಾಧ್ಯ. ಇದರ ವಿನಃ ಬೇರೆ ಯಾವುದೇ ಮಾರ್ಗವಿಲ್ಲ. ಧನದಿಂದ, ಸಂಬಂಧದಿಂದ ನೀವು ಎಲ್ಲಿಗೆ ಹೋಗಿ, ಯಾರ ಜೊತೆಯಲ್ಲಿ ಇರಿ, ಏನೇ ತಿನ್ನಿ, ಇದೆಲ್ಲವೂ ಕೂಡ ಅಲ್ಪಕಾಲಿಕ ಸುಖವನ್ನು ನಿಮಗೆ ಕೊಡಬಹುದೇ ಹೊರತು ನಿಜವಾಗಿರುವಂತ ಸತ್ಯ ಸುಖ ಶಾಂತಿ ಸದಾ ನಿಮಗೆ ಬರ್ಬೇಕಂತಂದ್ರೆ ಅದು ನಿಮ್ಮಲ್ಲಿಯೇ ಇದೆ. ಆದರೆ ಅದರ ಅನುಭವ ಮಾಡಿದಾಗ ಮಾತ್ರ ಅದು ಪ್ರಾಪ್ತಿಯಾಗಬಹುದು. ಈ ಒಂದು ಅನುಭವ ಆಗಲಿ ಎನ್ನುವಂತ ಪ್ರಾರ್ಥನೆಯನ್ನು ಬಸವಣ್ಣವರಲ್ಲಿ ಮಾಡ್ಕೊಳ್ತಾ ನಾವೆಲ್ಲರೂ ಅಂತರಾತ್ಮವನ್ನು ಜಾಗೃತಿ ಮಾಡಿಕೊಂಡು ನಮ್ಮ ಜೀವನವನ್ನು ಸುಖ ಶಾಂತಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಕೂಡ ವಿಶೇಷವಾಗಿ ಈ ದಿನ ಬಸವ ಜಯಂತಿ ಆಗಿದೆ. ಬಸವಣ್ಣವರು ಹುಟ್ಟಿದ್ದಾರೆ ಅಂದ್ರೆ ನಿಜವಾಗಿಯೂ ಕೂಡ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿರುವಂತ ನಿಜ ಸ್ವರೂಪದ ಸ್ಮೃತಿಯನ್ನು ಕೊಡಿಸಿದ್ದಾರೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಶರಣು ಶರಣು. ಬಹಳ ಚೆನ್ನಾಗಿ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನದ ಎಲ್ಲಾ ಬಸವಾದಿ ಶರಣರನ್ನ ಎನ್ನರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ವಿಶೇಷವಾಗಿ ಈ ದಿನ ನಮ್ಮೆಲ್ಲರ ಸುದಿನ ಬಸವ ಜಯಂತಿಯ ದಿನ. ಹಾಗಾಗಿ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯ. ಇವತ್ತು ನಾವೆಲ್ಲರೂ ಕೂಡ ಸೇರಿದೀವಿ ಅಂದ್ರೆ ಲಿಂಗಗುಣ ಸಂಪನ್ನೆ ಅಂಬಿಕಾ ಹಾಗೂ ಲಿಂಗಗುಣ ಸಂಪನ್ನ ಹೇಮರೆಡ್ಡಿಯವರ ಶಾರೀರಿಕ ಸಂಬಂಧದ ನಿಶ್ಚಿತಾರ್ಥ. ಆ ನಿಶ್ಚಿತಾರ್ಥದಲ್ಲಿ ಮೊಟ್ಟ ಮೊದಲು ಅವರ ಅಂತರಾತ್ಮಕ್ಕೆ ಶರಣೆಂದು, ಆ ವಧುವರರ ತಂದೆ ತಾಯಿಗಳ ಶರಣರ ಅಂತರಾತ್ಮಕ್ಕೂ ಶರಣೆಂದು, ಇಂತಹ ಒಂದು ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮಂತ ಯುವಕರಿಗೆ ಮಾರ್ಗದರ್ಶನವನ್ನ ಮಾಡಿ, ಅಷ್ಟು ವಯಸ್ಸಾಗಿದ್ರು ಕೂಡ ಯುವಕರಂತೆ ಅಷ್ಟು ಅನುಭವಿಗಳಾಗಿದ್ರು ಕೂಡ ನಿರಹಂಕಾರಿಗಳಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವ ಉದ್ದೇಶದಿಂದಲೇ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಆಗಮಿಸಿರುವ ರುದ್ರಪ್ಪಣ್ಣವರ ಅಂತರಾತ್ಮಕ್ಕೂ ಶರಣೆಂದು, ಹಾಗೂ ಇನ್ನೀರ್ವರ ಪೂಜ್ಯರ ಅಂತರಾತ್ಮಕ್ಕೂ ಶರಣೆಂದು, ಇಲ್ಲಿಯ ತನಕ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವ ಶರಣೆ ಪುನಿತಾ ಅವರ ಅಂತರಾತ್ಮಕ್ಕೂ ಶರಣೆಂದು, ಮತ್ತು ಮುದ್ದು ಮಕ್ಕಳ ಸಹಿತವಾಗಿ ತಾವೆಲ್ಲರೂ ಕೂಡ ಈ ನಿಶ್ಚಿತಾರ್ಥಕ್ಕೆ ಸಾಕ್ಷಿಯಾಗಲು ಬಂದಿರುವ ತಂದೆ ತಾಯಿ ಸ್ವರೂಪರಾದ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಬಸವಣ್ಣನ ಉದ್ದೇಶವೇ ಶಿವಯೋಗವಾಗಿತ್ತು. ಲಿಂಗ ಪೂಜೆ ಅಥವಾ ಶಿವಯೋಗ. ಬಸವಣ್ಣನವರು 12ನೇ ಶತಮಾನದಲ್ಲಿ ಬಲೆ ಉಚ್ಚ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವತ್ತಿನ ಕಾಲಕ್ಕೆ ಶಿವಪೂಜೆ ಅನ್ನೋದಾಗ್ಲಿ ಅಥವಾ ಶಿವಸ್ಮರಣೆ ಅನ್ನೋದಾಗ್ಲಿ ಅದು ಕೆಲವರ ಸ್ವತ್ತು ಅನ್ನುವ ರೀತಿಯಲ್ಲಿ ಸ್ವಾಧೀನಪಡಿಸಿಕೊಂಡಿತ್ತು. ಉಳಿದವರಿಗೆ ಶಿವ ಶಿವ ಅಂತ ಸ್ಮರಣೆ ಮಾಡುವುದು ಕೂಡ ಒಂದು ಅಪರಾಧ ಎನ್ನುವ ಭಾವ ಇತ್ತು. ಸ್ವಲ್ಪ ಒಳಗಡೆ ಇರೋರು ಶಾಂತವಾಗಿ ಕೂತ್ಕೊಂಡ್ಬಿಡಿ. ಕಾರ್ಯಕ್ರಮದಲ್ಲಿ ತಾವು ಕೂಡ ಇಲ್ಲೇ ಇರಿ. ಆಮೇಲೆ ಸಾಯಂಕಾಲ ಮತ್ತೆ ಎಲ್ಲ ನಿಮ್ದಿದ್ದೇ ಇರುತ್ತೆ. ಎಲ್ಲರೂ ಕೂಡ 1 ನಿಮಿಷ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. 3 ಸಲ ಓಂಕಾರವನ್ನ ಮಾಡೋಣ. ಯಾಕಂದ್ರೆ ಮನಸ್ಸು ಏಕಾಗ್ರ ಆಗ್ಲಿ ಅಂತ ಅಷ್ಟೆ. ನಾವೆಲ್ಲರೂ ಓಂಕಾರ ಸ್ವರೂಪ ಲಿಂಗ ಸ್ವರೂಪವನ್ನ ಸ್ಮೃತಿ ಮಾಡಿಕೊಳ್ಳೋಣ. 3 ಸಲ ಜೋರಾಗಿ ಓಂ ಧ್ವನಿಯನ್ನು ಮಾಡೋಣ.
ಶಾಂತಿ ಶಾಂತಿ ಶಾಂತಿ. ಅಂತಹ ಒಂದು ಸಂದರ್ಭದಲ್ಲಿ ಬಸವಣ್ಣನವರಿಗೆ ಅನಿಸುತ್ತೆ, ಉಚ್ಚ ಕುಲದಲ್ಲಿಯೂ ಕೂಡ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರಿಗೆ ಅಂತಹ ಶಿವಪೂಜೆಯನ್ನ, ಶಿವಯೋಗವನ್ನ, ಶಿವಸ್ಮರಣೆಯನ್ನ ಮಾಡುವಂತದ್ದನ್ನ ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾರೆ. ಅದರಲ್ಲೂ ಕೂಡ ಪುರುಷರು ಮಾತ್ರನೇ ಮಾಡಬೇಕನ್ನುವಂತಹ ಒಂದು ನಿಯಮಗಳನ್ನ ಹಾಕಿಕೊಂಡಿದ್ದಾರೆ. ಪುರುಷ ಸ್ತ್ರೀ ಎನ್ನುವಂತಹ ಲಿಂಗ ಭೇದ ಬಂದಾಗಲೇ ಬಸವಣ್ಣನವರ ಅಂತರಾತ್ಮ ಜಾಗೃತಿಯಾಗಿ ಆ ಶಿವನ ಎಲ್ಲರಿಗೂ ಕೂಡ ಅಧಿಕಾರ ಇದೆ ಆ ಶಿವನನ್ನ ಸ್ಮರಣೆ ಮಾಡುವುದು. ಹಾಗಾಗಿ ಇಲ್ಲಿ ಸ್ತ್ರೀ ಪುರುಷ ಅನ್ನುವ ಭೇದ ಭಾವ ಬೇಕಿಲ್ಲ ಅನ್ನುವ ಕಾರಣಕ್ಕಾಗಿ ತನಗಿಲ್ಲದ ಅಕ್ಕನಿಗಿಲ್ಲದ ಉಪನಯನ ನನಗ್ಯಾಕೆ ಅನ್ನುವಂತ ರೀತಿಯಲ್ಲಿ ಮನೆಯನ್ನ ಬಿಟ್ಟು ಬರುವ ಒಂದು ನೆಪ ಆಗಿದ್ರು ಕೂಡ, ಆದ್ರೆ ಸಾಮಾನ್ಯರಿಗೂ ಕೂಡ ಆ ಶಿವನ ಸ್ಮರಣೆ ಮತ್ತು ಶಿವಯೋಗವನ್ನ ತಲುಪಿಸುವುದೇ ಬಸವಣ್ಣನವರ ಉದ್ದೇಶ ಆಗಿತ್ತು. ಅರ್ಥಾತ್ ತನ್ನ ಅಂತರಾತ್ಮದ ಸ್ವರೂಪವನ್ನ ತಿಳಿದು ತನ್ನ ನಿಜ ಸ್ವರೂಪದಲ್ಲಿ, ಆ ಲಿಂಗ ಸ್ವರೂಪದಲ್ಲಿ ತನ್ನನ್ನ ತಾನಿಟ್ಟುಕೊಂಡು ಸದಾಕಾಲ ಆ ಲಿಂಗ ಗುಣದಲ್ಲಿ ಬದುಕನ್ನ ಕಟ್ಟಿಕೊಳ್ಳುವ ಅವಕಾಶ ಪ್ರತಿಯೊಬ್ಬರ ಜನ್ಮಸಿದ್ಧ ಅಧಿಕಾರ ಅನ್ನೋದನ್ನ ಬಸವಣ್ಣನವರು ಜಗತ್ತಿಗೆ ಸಾರಲಿಕ್ಕೆ ಬಂದಿದ್ರು. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಸತ್ಯವಾದ ಶಿವಯೋಗವನ್ನ ಕಲಿಸಿಕೊಟ್ಟು ಆ ಶಿವನ ಜೊತೆ ಸಂಬಂಧವನ್ನ ಇಟ್ಟು ನಮ್ಮೆಲ್ಲರನ್ನ ಶಿವಸ್ವರೂಪಿಗಳನ್ನಾಗಿ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಜಗತ್ತಿನಲ್ಲಿದ್ರೆ ಅದು ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಅಂತ ನಾವು ಹೆಮ್ಮೆಯಿಂದ ಹೇಳ್ತಿರ್ತೀವಿ. ಜೋರಾಗಿನ ತಟ್ಟಿ ಏನ್ ತಪ್ಪಿಲ್ಲ, ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಕಾರ್ಯ ಅಲ್ಲ. ಯಾಕಂದ್ರೆ ಇವತ್ತು ನಾವು ಇವರಿಗೆ ಲಿಂಗಗುಣ ಸಂಪನ್ನೆ ಅಂತ ಹೇಳ್ತೀವಿ, ಹೆಸರಲ್ಲಿ ನಾವು ಹೇಳ್ತೀವಿ. ಆದ್ರೆ ಲಿಂಗಗುಣ ಸಂಪನ್ನ ಆಗಬೇಕು ಅಂದ್ರೆ ಏನು ಮಾಡಬೇಕು, ಲಿಂಗಗುಣ ಸಂಪನ್ನೆ ಆಗಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದನ್ನ ವಚನಗಳಲ್ಲಿ ಸಾರಿ ಸಾರಿ ನಮ್ಗೆ ಹೇಳಿದ್ದಾರೆ. ಅಂದ್ರೆ ಲಿಂಗಗುಣ ಸಂಪನ್ನ ಇಲ್ಲ ಅಂದ್ರೆ ಮತ್ತೆ ಇನ್ಯಾವುದ್ರಲ್ಲಿ ನಾವು ಇರ್ತೀವಿ? ಒಂದು ಅಂಗ ಇದೆ, ಇನ್ನೊಂದು ಒಳಗೆ ಲಿಂಗ ಇದೆ. ಒಂದು ಅಂಗ ಗುಣದಲ್ಲಿ ಇರಬೇಕು, ಇಲ್ಲ ಲಿಂಗ ಗುಣದಲ್ಲಿ ಇರಬೇಕು. ಹಾಗಾಗಿ ನಾವೆಲ್ಲರೂ ಅಂಗ ಗುಣದಲ್ಲಿರುವ ಕಾರಣ ವಿಕಾರಕ್ಕೆ ಒಳಗಾಗಿ ಆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ವಿಕಾರಗಳಿಂದ ಎಲ್ಲರೂ ಕೂಡ ದುಃಖ ಅಶಾಂತಿಯಲ್ಲಿ ಬಳಲ್ತಾ ಇದ್ದೀರಿ. ನಿಮ್ಮೊಳಗಡೆ ಸಚ್ಚಿದಾನಂದ ಸ್ವರೂಪ ಚೈತನ್ಯ ಲಿಂಗವೇ ಇದೆ. ಆ ಲಿಂಗ ಸ್ವರೂಪವೇ ನೀವಾಗಿದ್ರಿ, ಶಿವ ಸ್ವರೂಪಗಳೇ ನೀವಾಗಿದ್ರಿ, ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪರೇ ನೀವಿದ್ದು ಕೂಡ ಇಷ್ಟು ದುಃಖ, ದಾರಿದ್ರ್ಯ, ಅಶಾಂತಿಗೆ ಕಾರಣ ಏನು ಅಂದ್ರೆ ನಿಮ್ಮಲ್ಲಿರುವ ಅಂಗಗುಣಗಳು. ಹಾಗಾಗಿ ಅಂಗ ಗುಣಗಳ ಸಂಬಂಧದಲ್ಲಿ ನಿಮ್ಮ ಮನಸ್ಸು ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ದುಃಖ ಅಶಾಂತಿಯ ಅನುಭವವನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ಪೂಜೆ, ತೀರ್ಥಯಾತ್ರೆ ಏನೇ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಸಾರಿದವರು ಬಸವಣ್ಣನವರು. ಹಾಗಾಗಿ ಆ ದೇಹ ಭಾವವನ್ನ ಅಳಿದು ಲಿಂಗ ಭಾವವನ್ನ ತೆಳೆದು ಆ ಲಿಂಗ ಸ್ವರೂಪವೇ ನೀನೆಂದು ತಿಳಿದು ಆ ಲಿಂಗವೇ ನೀನಾದಾಗ ಲಿಂಗ ಗುಣಗಳು ನಿನ್ನಲ್ಲಿಯೇ ಇರುವುದು, ಅದು ತನ್ನಿಂದ ತಾನೇ ಪ್ರತ್ಯಕ್ಷವಾಗಿ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಬಸವಣ್ಣನವರ ಉದ್ದೇಶ ಆಗಿತ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಹ ಭಾವವನ್ನ ಬಿಡಿಸ್ಲಿಕ್ಕೇನೆ ಪ್ರತಿಯೊಬ್ಬರಿಗೂ ಲಿಂಗವನ್ನ ಕಟ್ಟಿ ಲಿಂಗ ಸ್ವರೂಪಗಳು ನೀವು ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳಿ ಆ ಲಿಂಗದಲ್ಲಿ ಮನಸ್ಸನ್ನ ಏಕಾಗ್ರ ಮಾಡಿ ಆ ಲಿಂಗವನ್ನ ಉದಾಹರಣೆಯಾಗಿಟ್ಟುಕೊಂಡು, ಸೂಚಕವಾಗಿಟ್ಟುಕೊಂಡು ಒಳಗಿರುವ ಚೈತನ್ಯ ಸ್ವರೂಪದ ಕುರುಹಾಗಿ ಲಿಂಗವನ್ನ ಕೊಟ್ಟು ನೀನು ಚೈತನ್ಯನಿದೆಯಾ, ನೀನು ನಿರಾಕಾರಿ ಇದೆಯಾ, ನೀನು ನಿರ್ವಿಕಾರಿ ಇದೆಯಾ, ನೀನು ಜ್ಞಾನ ಸಂಪನ್ನನಾಗಿದೆಯಾ, ನೀನು ಪವಿತ್ರನಾಗಿದೆಯಾ, ನೀನು ಸಚ್ಚಿದಾನಂದ ಸ್ವರೂಪನಾಗಿದೆಯಾ ಅಂತ ಆ ಲಿಂಗವನ್ನ ಅಂಗೈಯಲ್ಲಿ ಕೊಟ್ಟು ಅದು ನಿನ್ನದೇ ಸ್ವರೂಪದ ಕುರುಹಾಗಿದೆ, ಆ ಲಿಂಗ ಗುಣಗಳನ್ನೇ ನೀನು ಮರೆತು ಹೋಗಿರುವೆ ಅಂತ ಮತ್ತೆ ನಮ್ಮಲ್ಲಿ ಆ ಲಿಂಗ ಗುಣಗಳನ್ನ ಜಾಗೃತಿ ಮಾಡಿಸುವುದಕ್ಕೋಸ್ಕರವೇ ನಮ್ಮೆಲ್ಲರಿಗೂ ಲಿಂಗವನ್ನ ಕಟ್ಟಿ ಲಿಂಗ ಪೂಜೆಯನ್ನ ಮಾಡುವ ಮುಖಾಂತರ ಶಿವಯೋಗವನ್ನ ಕಲಿಸಿಕೊಟ್ಟಿರುವ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಹಾಗಾಗಿ ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕು ಅಂದ್ರೆ ಬಲೆ ಎಷ್ಟೋ ಜನ ನಾವು ಜನ್ಮತಃ ಲಿಂಗಾಯತರಾಗಿದ್ದವರು ಇದೀವಿ, ಲಿಂಗ ಕಟ್ಕೊಂಡವರು ಇದೀವಿ, ಪ್ರತಿನಿತ್ಯ ಲಿಂಗ ಪೂಜೆ ಮಾಡುವಂತವರು ಇದೀವಿ. ಆದ್ರೂ ಕೂಡ ನಮ್ಗೆ ಯಾಕೆ ಇಲ್ಲಿ ತನಕ ಒಂದಷ್ಟು ಶಾಂತಿಯ ಅನುಭೂತಿ ಆಗ್ತಾ ಇಲ್ಲ? ಇದು ಬಹಳಷ್ಟು ಜನಗಳ ಪ್ರಶ್ನೆ. ಅಣ್ಣವ್ರಿಗೂ ಕೇಳ್ತಿರ್ಬೋದೇನು, ರುದ್ರಪ್ಪಣ್ಣವ್ರಿಗೂ ಸಾಕಷ್ಟು ಜನ ಕೇಳಿರ್ತಾರೆ. ನಾವು ಪ್ರತಿನಿತ್ಯ ಮಾಡ್ತೀವಿ, ಆದ್ರೂ ಕೂಡ ನಮ್ಮ ಮನಸ್ಸು
ಆ ಸಮಯದಲ್ಲಿ ಸ್ವಲ್ಪ ಸ್ಥಿಮಿತದಲ್ಲಿರುತ್ತೆ. ಅದಾದ್ಮೇಲೆ ಮತ್ತೆ ಉದ್ಯೋಗ ವ್ಯಾಪಾರ ಅಂತ ಬಂದಾಗ ಅಶಾಂತಿ ಆಗುತ್ತೆ, ದುಃಖದಲ್ಲಿ ಬರ್ತೀವಿ, ಭಯದಲ್ಲಿ ಬರ್ತೀವಿ, ಚಿಂತೆಯಲ್ಲಿ ಬರ್ತೀವಿ. ಯಾಕೆ ಅಂದ್ರೆ ಎಲ್ಲದಕ್ಕೂ ಕಾರಣ ಮನಸ್ಸು. ಮನಸ್ಸು ನಾವು ಎಲ್ಲಿ ಇಡುತ್ತೇವೆಯೋ ಅದು ಅನುಭವ ಮಾಡಿಸುವ ಒಂದು ಇಂದ್ರಿಯ ಅಷ್ಟೇ, ಒಂದು ಮಾಧ್ಯಮ ಅದು ಮನಸ್ಸು. ಆ ಮನಸ್ಸಿನ ಬಗ್ಗೆ ಸರಿಯಾದ ಅರಿವು ಇಲ್ಲದ ಕಾರಣ ಆ ಮನಸ್ಸಿನಿಂದ ನಮಗೆ ಶಾಂತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಉದಾಹರಣೆಗೆ ಈ ಶರೀರ ಯಾವುದರಿಂದ ಆಗಿದೆ ನಮಗೆ? ಯಾಕಂದ್ರೆ ಲಿಂಗ ಗುಣ ತಿಳಿಬೇಕು ಅಂದ್ರೆ ಮೊದಲು ಅಂಗಗುಣ ಅಳಿಬೇಕಾಗುತ್ತೆ. ಆ ಅಂಗಗುಣವನ್ನ ಅಳಿಬೇಕು ಅಂದ್ರೆ ಆ ಅಂಗದ ಬಗ್ಗೆ ಒಂದಷ್ಟಾದ್ರೂ ನಮಗೆ ಸ್ಪಷ್ಟತೆ ಬೇಕಾಗುತ್ತೆ. ಈ ಶರೀರ ಯಾವುದರಿಂದ ಆಗಿದೆ ನಮಗೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ಸಾಮಾನ್ಯವಾಗಿ ಅಮ್ಮವ್ರು ಹೇಳ್ತಾ ಇದ್ದಾರೆ ಪಂಚತತ್ವಗಳಿಂದ ಆಗಿದೆ. ಪಂಚತತ್ವಗಳಿಂದ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಯಾವುದು ಪಂಚತತ್ವಗಳು? ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ. ಎಲ್ಲ ಹುಡುಗರ ಹೆಸರು ಇಟ್ಟಿರಿ ಅನ್ನೋರು ಅಂದ್ರೆ ನಿಮಗೆ ನೆನಪಿರ್ಲಿ ಅಂತ ಅಷ್ಟೇ. ಅಂದ್ರೆ ಭೂಮಿ, ನೀರು, ಗಾಳಿ, ವಾಯು, ಅಗ್ನಿ, ಆಕಾಶದಿಂದ ಈ 5 ತತ್ವಗಳಿಂದ ಈ ಶರೀರ ಆಗಿದೆ. ಶರೀರ ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯಲ್ಲಿ ನಮಗೆ ಕಣ್ಣಿಗೆ ಏನೆಲ್ಲ ಸ್ಥೂಲವಾಗಿ ಕಾಣಿಸ್ತಾ ಇದೆಯೋ ಅದು ಎಲ್ಲವೂ ಕೂಡ ಈ 5 ವಸ್ತುಗಳಿಂದ ಕೂಡಿದೆ ಅಷ್ಟೇ. ಜಗತ್ತಿನಲ್ಲಿ ಈ 5 ವಸ್ತುಗಳನ್ನ ತೆಗೆದು ಹಾಕಿದ್ರೆ ನಿಮಗೆ ನೋಡ್ಲಿಕ್ಕೆ ಮತ್ತೇನು ಕೂಡ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ಥೂಲವಾಗಿ. ಹಾಗಾಗಿ ಈ ಸ್ಥೂಲವಾಗಿರುವಂತ ಶರೀರದಲ್ಲಿ ಮಣ್ಣಿದೆ. ಮಣ್ಣಿದೆಯಾ ಇಲ್ವಾ? ಸ್ನಾನ ಮಾಡಿದಾಗ ನೀವು ಏನ್ ಬಂಗಾರನ ಬರುತ್ತೆ ತಿಕ್ಕೊಂಡಾಗ, ಮೈ ತಕೊಂಡಾಗ ಏನ್ ಬರುತ್ತೆ? ಮಣ್ಣೆ ಬರುತ್ತೆ. ಯಾಕಂದ್ರೆ ಇದು ಮಣ್ಣಿನ ಕಾಯ, ಮಣ್ಣಿಂದ ಆಗಿದೆ ಅಂತ ಹೇಳ್ತೀವಿ. ಮಣ್ಣಿಂದ ಆಗಿದೆ ಅಂದ್ಮೇಲೆ ಇದಕ್ಕೆ ಮಣ್ಣು ಕೊಡಬೇಕಾ ಇಲ್ಲ? ನಾವು ಯಾವಾಗ ಮಣ್ಣು ಕೊಡ್ತೀವಿ? ನಾವಂತೀವಿ ಲಾಸ್ಟ್ಗೆ ಕೊಡ್ತೀವಿ ಅಂತ. ಬದುಕಿದ್ದಾಗಲೂ ಕೂಡ ಮಣ್ಣಿನಲ್ಲಿ ಬೆಳೆದಿರುವ ಮಣ್ಣಿನ ಸ್ವರೂಪವೇ ಆದ ದವಸ ಧಾನ್ಯಗಳ ರೂಪದಲ್ಲಿ ಇದಕ್ಕೆ ಆಹಾರವನ್ನ, ಪ್ರಸಾದವನ್ನ ಏನು ಕೊಡ್ತಾ ಇದೀವಿ, ಮಣ್ಣಿನಿಂದ ಆಗಿರುವ ಕಾರಣ ಆ ಮಣ್ಣಿನ ಅಂಶ ಇದಕ್ಕೆ ಬೇಕಾಗಿರೋದ್ರಿಂದ ಪ್ರತಿನಿತ್ಯ ನಾವು ಆಹಾರ ಪ್ರಸಾದದ ರೂಪದಲ್ಲಿ ಅದನ್ನು ನಾವು ಇದಕ್ಕೆ ಕೊಡ್ಲೇಬೇಕು. ಕೊಟ್ರೇನೆ ಇದು ನಡೆಯುತ್ತೆ. ಮಣ್ಣಿನ ಅಂಶ ಕಡಿಮೆ ಆದಾಗ, ಕೊರತೆ ಆದಾಗ ನಮಗೆ ಹಸಿವು ಅನ್ಸುತ್ತೆ. ಅವಾಗ ಅದನ್ನ ಕೊಟ್ಟು ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಅವಾಗ ತೃಪ್ತಿ ಅಂತ ತಾತ್ಕಾಲಿಕ ಅನ್ಸುತ್ತೆ. ಎರಡನೇದು, ಇದು ನೀರಿನಿಂದ ಆಗಿರೋದ್ರಿಂದ ಪ್ರತಿ ಕ್ಷಣ ನಮಗೆ ದಾಹ ಆದಾಗೆಲ್ಲ, ಈ ಬೇಸಿಗೆ ಆದಂಗೆಲ್ಲ ಜಾಸ್ತಿ ನಮಗೆ ದಾಹ ಆಗುತ್ತೆ. ಯಾಕೆ? ಒಳಗಡೆ ಇರುವಂತ ನೀರಿನ ಅಂಶ ಮಟ್ಟ ಕಡಿಮೆ ಆದಾಗ ನಮಗೆ ದಾಹ ಆಗತ್ತ. ಆಗ ಒಂದು ಗ್ಲಾಸ್ ನಾವು ನೀರು ಕುಡಿದು ಆ ನೀರಿನ ಮಟ್ಟವನ್ನ ಸಮ ಮಾಡಿಕೊಂಡಾಗ ನಮ್ಮ ಆರೋಗ್ಯ ಸಮತೋಲನದಲ್ಲಿರುತ್ತೆ. ಮತ್ತೆ ಈ ದೇಹ ಗಾಳಿಯಿಂದ ಆಗಿರೋದ್ರಿಂದ ಪ್ರತಿ ಕ್ಷಣ ನಾವು ಉಸಿರನ್ನ ತಗೊಳ್ತಾ ಇರ್ತೀವಿ, ಗಾಳಿಯನ್ನ ತಗೊಳ್ತಾ ಇರ್ತೀವಿ. ಒಂದು ಕ್ಷಣ ನಾವು ಗಾಳಿಯನ್ನ ತಗೊಳ್ಳೋದು ನಿಲ್ಲಿಸಿಬಿಟ್ರೆ ಈ ಶರೀರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಆಗಿರೋದು ಗಾಳಿಯಿಂದ. ಅದೇ ತರ ಈ ಶರೀರದಲ್ಲಿ ಆಕಾಶ ತತ್ವ ಇದೆ. ಆಕಾಶ ಅಂದ್ರೇನು? ಅವಕಾಶ. ಅವಕಾಶ ಅಂದ್ರೆ ಸ್ಪೇಸ್. ಇವಾಗ ನಾವ್ ಇಲ್ಲಿ ಕುಂತಿದೀವಿ ಅಂದ್ರೆ ಇಲ್ಲಿ ಖಾಲಿ ಇದೆ ಅಂತ ನಾವು ಕೂತಿದೀವಿ. ಇದು ಏನಾದ್ರೂ ತುಂಬಿತ್ತು ಯಾವ್ದ್ರಿಂದ ಆದ್ರೂ ನಾವ್ ಇಲ್ಲಿ ಕೂಡಕ್ ಆಗೋದಿಲ್ಲ. ಖಾಲಿ ಇದ್ರೆ ಅದನ್ನ ಆಕಾಶ ತತ್ವ ಅಂತ. ಹಂಗೆ ನಮ್ಮ ಶರೀರದಲ್ಲಿ ಊಟ ಎಷ್ಟು ಮುಖ್ಯ, ನೀರು ಎಷ್ಟು ಮುಖ್ಯ, ಗಾಳಿ ಎಷ್ಟು ಮುಖ್ಯನೋ ಖಾಲಿ ಜಾಗ ಕೂಡ ಅಷ್ಟೇ ಮುಖ್ಯ. ಅದು ಗೊತ್ತಿಲ್ಲದೇನೆ ನಾವು ಏನಾದ್ರೂ ಊಟವನ್ನ ಹೆಚ್ಚಾಗಿ ತಿನ್ಬೇಕನ್ನಿಸ್ತು ಅಂತ ನಾವು ಇಲ್ಲಿಗೆ ಬರೋವರೆಗೂ ತಿಂದ್ರೂ ಕೂಡ ಅದು ತನಗೆಷ್ಟು ಬೇಕು ಅಷ್ಟಲ್ಲಿ ಜಾಗ ಉಳಿಸಿಲ್ಲ ನಾವು ಅಂದಾಗ ಅದು ಏನಾಗತ್ತೆ, ಒಂದು ವಾಮಿಟ್ ಮುಖಾಂತರ ಆಗ್ಲಿ ಅದು ತನ್ನ ಜಾಗವನ್ನ ಖಾಲಿ ಮಾಡ್ಕೊಳುತ್ತೆ. ಅಂದ್ರೆ ನಾವು ಜಾಸ್ತಿ ಒತ್ತಡ ಮಾಡಿ ಅದಕ್ಕೆ ಕೊಟ್ಟರು ಕೂಡ ಒಳಗಡೆ ತನಗೆ ಬೇಕಾಗಿರುವಷ್ಟು ಜಾಗ ಇಲ್ಲ ಕ್ರಿಯೆ ಮಾಡ್ಲಿಕ್ಕೆ ಅಂದಾಗ ಅದು ವಾಮಿಟ್ ಮುಖಾಂತರ ಮತ್ತೊಂದ್ರ ಮುಖಾಂತರ ಅದು ಖಾಲಿಯನ್ನ ಮಾಡ್ಕೊಳುತ್ತೆ. ಅದಕ್ಕೆ ಆಹಾರದಲ್ಲಿ ನಿಯಮಿತವಾಗಿ ನಾವು ಸೇವನೆ ಮಾಡಿಕೊಂಡು ಅದಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಕೊಡ್ಲೇಬೇಕು. ಆಕಾಶ ತತ್ವ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಅಗ್ನಿ ತತ್ವ. ಅಗ್ನಿ ತತ್ವ ಇದೆಯಾ? ಯಾರೊಳಗಡೆ ಬೆಂಕಿ ಇದೆ? ಯಾರೊಳಗಡೆ ಬೆಂಕಿ ಕಾಣಲ್ಲ, ಆದ್ರೆ ಎಷ್ಟು ಮನೆ ಸುತ್ತಿದೀವಿ ಆ ಬೆಂಕಿಯಿಂದ ಅಂತ ಗೊತ್ತಿಲ್ಲ. ಎಲ್ಲರೊಳಗಡೆ ಕಿಚ್ಚಿದೆಯೇ ಇಲ್ಲ. ಇವ್ರು ಬಂದ್ಬಿಟ್ರೆ ಆಯ್ತಪ್ಪ ಕಿಚ್ಚಚ್ಚ ಹೋಗ್ತಾರ ಅಂತೀವಿ. ಆ ಬೆಂಕಿ ಅಲ್ಲ, ಒಳಗಡೆನೂ ಕೂಡ ಅಗ್ನಿ ತತ್ವ ಇದೆ. ಇಲ್ಲಿ ಎಲ್ಲರೂ ಕೂಡ ಕೂತಿದೀವಿ ಅಂದ್ರೆ ಮೊದಲು ನಾವು ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ತಗೊಂಡೋದ್ರು ಫಸ್ಟ್ ಡಾಕ್ಟರ್ ಚೆಕ್ ಮಾಡೋದೇನು? ಕೈ ಹಿಡಿದು ಹಿಂಗ ನೋಡ್ತಾನೆ, ಸ್ಟೆಥೋಸ್ಕೋಪ್ ಹಚ್ಚಂಗಿಲ್ಲ ಅಂತ. ಹಿಂಗ ಮುಟ್ಟಿ ನೋಡಿದ್ರ ಬೆಚ್ಚಗೈತಿ ಅಂದ್ರೆ ಈ ಕಡೆ ತಗೊಂಡು ಬರ್ರಿ ಅಂತಾನೆ, ಹಾಸ್ಪಿಟ್ಲ್ ಒಳಗಡೆ ಹೋಗ್ಲಿ ಅಂತಾನೆ. ತಣ್ಣಗಾಯ್ತು ಅಂದ್ರೆ ವಾಪಸ್ ತಗೊಂಡು ನಡೀರಿ ಅಂತ. ಅಂದ್ರೆ ತಣ್ಣಗಿರಬಾರ್ದು. ಇದು ಯಾವಾಗ್ಲೂ ಕೂಡ ಅಗ್ನಿ ತತ್ವ ಆಗಿರೋದ್ರಿಂದ ಇದ್ರೊಳಗಡೆ ಶಾಖ ಇರಲೇಬೇಕು. ಆ ಶಾಖ ಇಲ್ಲ ಅಂತಂದ್ರೆ ಇದು ಶರೀರ ನಡೆಯೋದಿಲ್ಲ. ಯಾಕೆ ಅಂದ್ರೆ
ಇದು ಆಗಿರೋದೇ ಪಂಚತತ್ವಗಳಿಂದ. ಹಾಗಾಗಿ ಈ ಶರೀರ ಪಂಚತತ್ವಗಳಿಂದ ಆಗಿರೋದ್ರಿಂದ ಇದರ ಗುಣ ಏನು ಅಂದ್ರೆ ಪರಿವರ್ತನೆ ಪುನರಾವರ್ತನೆ ಇದ್ರ ಗುಣ. ಇದರ ಸ್ವಭಾವ ಏನು ಅಂದ್ರೆ ಸತೋ ರಜೋ ತಮೋದಲ್ಲಿ ಬರೋದು. ತಮೋ ಅಂತಂದ್ರೆ ನಮ್ಮಲ್ಲಿ ವಿಕಾರ ಗುಣಗಳ ಉತ್ಪತ್ತಿ. ಇದನ್ನ ಉದಾಹರಣೆಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ, ಬೆಳಗ್ಗೆ ನೀವು ಅನ್ನ ಮಾಡಿರ್ತೀರಿ, ಎಷ್ಟೊತ್ತು ಬಿಸಿಯಾಗಿರುತ್ತದು? ಅರ್ಧ ಗಂಟೆ, ಒಂದು 10 ನಿಮಿಷ, ಅರ್ಧ ಗಂಟೆ ಬಿಸಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ತಂಗಳಾಗತ್ತೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಹಳಸಿ ಹೋಗುತ್ತೆ, ಅದು ಊಟ ಮಾಡ್ಲಿಕ್ಕೆ ಯೋಗ್ಯ ಆಗೋದಿಲ್ಲ. ಬಿಸಿ ಇರೋದನ್ನ ಸತೋ ಪ್ರಧಾನ ಅಂತ ಕರೀತಾರೆ. ಆರಿ ಅದು ತಂಗಳಾಗಿತ್ತು ಅಂದ್ರೆ ರಜೋ ಪ್ರಧಾನ ಅಂತಾರೆ. ಅಳಿಸಿ ಹೋದ್ರೆ ಅದನ್ನ ತಮೋ ಪ್ರಧಾನ ಅಂತ ಕರೀತಾರೆ. ಹಂಗೆ ಈ ದೇಹದ ಗುಣಗಳು ಕೂಡ ನಮ್ಮಲ್ಲಿ ಮೊದಲು ಮಗುವಿದ್ದಾಗ ಚೆನ್ನಾಗಿ ಸತೋ ಪ್ರಧಾನ ಆಗಿರ್ತೀವಿ, ಬೆಳಿತಾ ಬೆಳಿತಾ ರಜೋ ಪ್ರಧಾನ ಆಗ್ತೀವಿ. ಆಮೇಲೆ ನಮಗೆ ಗೊತ್ತಿಲ್ಲದಂಗೆ ವಾತಾವರಣದಿಂದ ತಮೋ ಪ್ರಧಾನದ ವಿಕಾರ ಗುಣಗಳು ಇದರಲ್ಲಿ ತುಂಬಿರುತ್ತೆ. ನಮ್ಮೆಲ್ಲರಲ್ಲಿಯೂ ಕೂಡ ಬೇಕು ಬೇಡ ಅಂದ್ರೂ ಕೂಡ ಎಲ್ಲರಲ್ಲಿ ವಿಕಾರಗಳು ಇದ್ದೇ ಇದೆ. ಆದ್ರೆ ಇದು ನಮಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯನಾ ಅಂದ್ರೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದ್ರೆ ನಮ್ಮ ಮನಸ್ಸನ್ನ ಅದರಲ್ಲಿ ಇಡದೇ ಇದ್ರೆ ಅದು ತೊಂದರೆ ಮಾಡೋದಿಲ್ಲ. ನಮ್ಮ ಮನಸ್ಸನ್ನ ನಾವು ಈ ಲಿಂಗ ಅಂಗದಲ್ಲಿ ಇಟ್ಟಿರೋದ್ರಿಂದ, ಆ ಅಂಗ ಗುಣಗಳು ನಮ್ಮೆಲ್ಲರಲ್ಲಿ ಇರೋದ್ರಿಂದ ಅದು ದರಿದ್ರವನ್ನ, ದುಃಖವನ್ನ, ಅಶಾಂತಿಯನ್ನ, ಭಯವನ್ನ ಉತ್ಪತ್ತಿ ಮಾಡುತ್ತದೆ. ಉದಾಹರಣೆಗೆ, ನಿಮಗೆ ಕಣ್ಣಿದೆ, ಕಣ್ಣಿನ ಕೆಲಸ ಏನು? ಕಣ್ಣಿನ ಕೆಲಸ ಏನು ಮಾತಾಡ್ಬೇಕು? ನಿನ್ನ ಹೆಸರೇನು? ಕಣ್ಣಿನ ಕೆಲಸ ಏನು? ಕಣ್ಣು ಏನ್ ಮಾಡುತ್ತೆ? ನೋಡುತ್ತೆ. ಕಿವಿ, ನಾಲಿಗೆ, ಬಾಯಿ ನೋಡುತ್ತೆ, ರುಚಿ ನೋಡುತ್ತೆ, ಮಾತನಾಡುತ್ತೆ. ನಾವ್ ಅನ್ಕೊಂಡಿವಿ ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ನಾಲಿಗೆ ಮಾತನಾಡುತ್ತೆ, ರುಚಿ ನೋಡುತ್ತೆ. ಆದ್ರೆ ಇನ್ನೊಂದು ನಮಗೆ ಸತ್ಯ ಗೊತ್ತಿಲ್ಲ. ಕಣ್ಣು ನೋಡೋದು ಇಲ್ಲ, ಕಿವಿ ಕೇಳೋದು ಇಲ್ಲ, ನಾಲಿಗೆ ರುಚಿಸೋದು ಇಲ್ಲ. ಸ್ವತಃವಾಗಿ ಕಣ್ಣಿನೊಳಗಡೆ ಮನಸ್ಸು ಕೂಡದ ಹೊರತು ಕಣ್ಣು ನೋಡೋದಿಲ್ಲ. ಕಿವಿಯ ಒಳಗೆ ಮನಸ್ಸು ಕೂಡದ ಹೊರತು ಕಿವಿ ಕೇಳಿಸುವುದಿಲ್ಲ. ನಾಲಿಗೆಯ ಮೇಲೆ ಮನಸ್ಸು ಕೇಂದ್ರೀಕೃತ ಆಗದ ಹೊರತು ರುಚಿಸುವುದಿಲ್ಲ. ಈಗ ಉದಾಹರಣೆಗೆ, ನೀವಿಲ್ಲಿ ನಿಂತಿದ್ದೀರಿ, ನಿಮ್ಮ ಮನಸ್ಸು ಯಾವುದೋ ಆಲೋಚನೆಯಲ್ಲಿ ಮುಳುಗಿದೆ, ನಿಮ್ ಮುಂದೆನೆ ಹೋಗ್ತಾರೆ, ನೀವು ಅವ್ರನ್ನ ನೋಡಿರೋದಿಲ್ಲ. ಅವ್ರಂತಾರೆ ನಿಮ್ ಮುಂದೆನೆ ಬಂದ ನೀನ್ ಮಾತಾಡಿಸ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಕಣ್ಣು ತೆರೆದಿಲ್ವಾ? ಕಣ್ಣು ತೆರೆದಿದೆ. ದೃಶ್ಯ ಹೋಗಿಲ್ವಾ? ಹೋಗಿದೆ. ಆದ್ರೆ ಕಣ್ಣು ನೋಡ್ತಾ ಅಂದ್ರೆ ಇಲ್ಲ. ಯಾಕಂದ್ರೆ ಅದ್ರೊಳಗಡೆ ಮನಸ್ಸು ಇರಲಿಲ್ಲ. ಮನಸ್ಸು ಯಾವುದೋ ವಿಚಾರದಲ್ಲಿ. ಹಾಗೆ ಹತ್ರದಲ್ಲಿದ್ದಾಗ ಎಷ್ಟೋ ಯಾವುದೋ ವಿಚಾರದಲ್ಲಿ ನೋಡಿದಾಗ ಕೂಗಿದ್ರು ಕೂಡ ನಮ್ಗೆ ಕೆಲವು ಸಲ ಕೇಳೋದಿಲ್ಲ. ಇಷ್ಟ ಹತ್ರದಲ್ಲಿ ಇದೆಯಪ್ಪ, ನಾನು ಕೂಗ್ತಾ ಇದ್ದೀನಿ, ಎಲ್ಲಿದೆಯಾ ನಿನ್ ಮನಸ್ಸು ಎಲ್ಲಿಟ್ಟಿದ್ಯಾ ಅಂತ ಕೇಳ್ತೀವಿ. ಅದೇ ತರ ಊಟ ಮಾಡುವಾಗ ಅಕ್ಕಂದ್ರು ಬಡಿಸ್ತಾರೆ ನಮ್ ತಟ್ಟೆಗೆ. ಅವ್ರು ಕಷ್ಟಪಟ್ಟು ಮಾಡುವಾಗ, ಇದನ್ನ ಊಟ ಮಾಡುವಾಗ ರುಚಿ ಇದೆ ಅಂದ್ರೆ ಸಾಕು, ಅವ್ರಿಗೆ ಅದೇ ಪೇಮೆಂಟ್. ನೀವ್ ಅದನ್ನ ಹೇಳಾರ್ದ ಸುಮ್ನೆ ಗಬ ತಿಂದಾಕಿ ಕೈ ತೊಳ್ಕೊಂಡು ಬಿಟ್ರಿ ಅಂದ್ರೆ ಆಮೇಲೆ ಕೇಳ್ತಾರ ಅವ್ರು ಹೆಂಗಿತ್ತು ಅಂತ. ಇಲ್ಲ, ನನ್ನದು ಯಾವ್ದೋ ಯೋಚನೆಯಲ್ಲಿ ಊಟ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂತ ಎಷ್ಟೋ ಸರಿ. ಯಾಕೆ? ನಾಲಿಗೆ ಮೇಲಿಂದನೇ ದಾಟ್ಕೊಂಡು ಹೋಗಿದೆ. ಆದ್ರೆ ಏನಾಯ್ತು? ಬನ್ನಿ ಕೂಡ್ಲೆ ಅಂದ್ರೆ ನಾಲಿಗೆಯ ಮೇಲೆ ಪ್ರಸಾದ ಹೋದ್ರೂ ಕೂಡ ಮನಸ್ಸು ಅಲ್ಲಿ ಇಲ್ಲದ ಕಾರಣ ಏನಾಯ್ತು? ಅದರ ರುಚಿಯನ್ನ ಅನುಭವ ಮಾಡ್ಲಿಕ್ಕೆ ನಮಗ ಆಗ್ಲಿಲ್ಲ. ಹಾಗೆ ತರ ನಮ್ಮ ದುಃಖಕ್ಕೆ ಕಾರಣ ನಮ್ಮ ಅಂಗ ಅಲ್ಲವೇ ಅಲ್ಲ. ಅಂಗದಲ್ಲಿರುವ ಗುಣಗಳು ಅದು ಸಹಜವಾಗಿ ಸ್ವಭಾವವಾಗಿ ಇದ್ರೂ ಕೂಡ ನಮ್ಮ ಮನಸ್ಸನ್ನ ಅಲ್ಲಿ ಜೋಡಿಸ್ಲಿಲ್ಲ ಅಂತಂದ್ರೆ ನಮಗೆ ದುಃಖ ಆಗೋದಿಲ್ಲ. ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆನೆ ಬಸವಣ್ಣನವರು ಶಿವಯೋಗ ಅಥವಾ ಲಿಂಗ ಪೂಜೆಯನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅಲ್ಲ, ಇಟ್ಟು ಬಿಡ್ಲಿ, ಒಂದ್ಸಲ ಇಟ್ಟು ಬಿಡ್ಲಿ. ಇರ್ಲಿ ಒಂದ್ 2 ನಿಮಿಷದಾಗ ಮುಗಿಸ್ಬಿಡ್ತೀವಿ. ಸ್ವಲ್ಪ ದೀಪ ಆರತ್ತ. ಅಂದ್ರೆ ನಮ್ಮನ್ನ ಈಗ ಲಿಂಗಗುಣ ಸಂಪನ್ನ ಮಾಡಬೇಕು ಅಂತಾನೆ ಬಸವಣ್ಣನವರು ನಮಗೆ ಶಿವಯೋಗವನ್ನ, ಲಿಂಗ ಪೂಜೆಯನ್ನ ಕಲಿಸಿಕೊಟ್ಟಿರೋರು. ಅಂದ್ರೆ ಅಂಗಗುಣಗಳು ಗೊತ್ತಿದೆ. ಈ ಎಲ್ಲಿಯ ತನಕ ನಿಮ್ಮ ಮನಸ್ಸು ಅಂಗದಲ್ಲಿ ಇರುತ್ತೋ ಅಲ್ಲಿಯ ತನಕ ಅಂಗ ಗುಣಗಳಿಂದ ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲಿಯ ತನಕ ನಿಮ್ಮ ಮನಸ್ಸು ಅಂಗದಿಂದ ತೆಗೆಯೋದಿಲ್ವೋ ಅಲ್ಲಿಯ ತನಕ ನಿಮಗೆ ಸುಖ ಶಾಂತಿ ಅನ್ನೋದು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಬಸವಣ್ಣನವರು, ಆ ಅಂಗದೊಳಗಡೆ ಒಂದು ಲಿಂಗ ಇದೆ, ಆ ಚೈತನ್ಯ ಇದೆ, ಆ ಅಂತರಾತ್ಮ ಇದೆ, ಆ ಸಚ್ಚಿದಾನಂದ ಸ್ವರೂಪ ಇದೆ. ಅದರಲ್ಲಿ ನಿನ್ನ ಮನಸ್ಸನ್ನ ಇಟ್ಟಿದ್ದೆ ಆದ್ರೆ, ಹೇಗೆ ಇದು ವಿಕಾರದಿಂದ ಕೂಡಿದೆ, ವಿಕಾರ ಇದರ ಗುಣಗಳು, ಹಾಗೆ ನಿನ್ನ ಅಂತರಾತ್ಮದ ಲಿಂಗ ಯಾವುದಿದೆ ಅದರ ಮೇಲೆ ಇಟ್ಟಾಗ ಅದರ ಗುಣಗಳು ಸಹಜವಾಗಿ ನಿನಗೆ ಅನುಭವ ಆಗುತ್ತೆ. ಹೇಗೆ ಮನಸ್ಸು ಕಣ್ಣಿನಲ್ಲಿ ಬಂದಾಗ ದೃಶ್ಯ ತೋರಿಸುತ್ತೋ, ಹೇಗೆ ಮನಸ್ಸು ಕಿವಿಯಲ್ಲಿ ಬಂದಾಗ ಶಬ್ದವನ್ನ ಕೇಳಿಸುತ್ತೋ, ಹೇಗೆ ಮನಸ್ಸು ನಾಲಿಗೆ ಮೇಲೆ ಬಂದಾಗ ರುಚಿಯನ್ನ ತಿಳಿಸುತ್ತೋ, ಅದೇ ಮನಸ್ಸನ್ನ ನೀನು ನಿನ್ನ ಅಂತರಾತ್ಮದಲ್ಲಿ ಇಟ್ಟಾಗ, ಲಿಂಗದಲ್ಲಿ ಇಟ್ಟಾಗ ಆ ಲಿಂಗ ಗುಣದ ಅನುಭವವನ್ನು ಮಾಡಿಸುವ ತಾಕತ್ತು ನಿನ್ನದೇ ಮನಸ್ಸಿಗೆ ಇದೆ. ಯಾರೂ ಕೂಡ ಡೈರೆಕ್ಟ್ ಆಗಿ ಬಂದು ನಿನಗೆ ತಲೆ ಮೇಲೆ ಕೈ ಇಟ್ಟು ಅಥವಾ ಇನ್ನೇನೋ ಮಾಡಿ ನಿನಗೆ ಸುಖ ಶಾಂತಿ ಪ್ರಾಪ್ತಿ ಮಾಡಿಸ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಶಿವ ಸ್ವರೂಪಿಗಳೇ ಆಗಿದಿರಿ, ಪ್ರತಿಯೊಬ್ಬರೂ ಕೂಡ ಲಿಂಗ ಸ್ವರೂಪಿಗಳೇ ಆಗಿದಿರಿ. ಆ ಲಿಂಗ ಗುಣಗಳು ಜನ್ಮದತ್ತವಾಗಿ ನಿಮ್ಮೆಲ್ಲರಲ್ಲಿಯೂ ಇದ್ದೇ ಇದೆ. ಇದನ್ನ ಯಾರೂ ಹೊರಗಿನಿಂದ ಕೊಡ್ಲಿಕ್ಕೆ ಬರೋದಿಲ್ಲ, ಮತ್ತೊಬ್ಬರು ಕೊಡುವ ಅವಶ್ಯಕತೆನೂ ಇಲ್ಲ. ನಿನ್ನೊಳಗಿರುವ ಅಂತರಾತ್ಮ, ನಿನ್ನೊಳಗಿರುವ ಲಿಂಗ ಸ್ವರೂಪವನ್ನ ಜಾಗೃತ ಮಾಡಿಕೊಳ್ಳಬೇಕು ಅಂದ್ರೆ ಈ ಶರೀರದ ಮೇಲೆ ಇಟ್ಟಿರುವಂತ ಮನಸ್ಸನ್ನ ತೆಗೆದು ನಿನ್ನ ಅಂತರಾತ್ಮದಲ್ಲಿ, ನಿನ್ನ ಲಿಂಗದಲ್ಲಿ ಇಟ್ಟಾಗ ಲಿಂಗ ಗುಣಗಳು ತನ್ನಿಂದ ತಾನೇ ಪ್ರಕಟ ಆಗತ್ತೆ. ಅದಕ್ಕೊಂದಷ್ಟು ಸಮಯವನ್ನ ಕೊಡಿ. ನೀವಿದಕ್ಕೆ ಏನೂ ಮಾಡಬೇಕಾಗಿಲ್ಲ, ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ, ಉರುಳು ಸೇವೆ ಮಾಡಬೇಕಾಗಿಲ್ಲ, ಅಭಿಷೇಕ ಮಾಡಬೇಕಾಗಿಲ್ಲ, ಹೋಮ ಹವನ ಮಾಡಬೇಕಾಗಿಲ್ಲ. ಸುಮ್ಮನೆ ಸಹಜವಾಗಿ ಕೂತ್ಕೊಳ್ಳಿ, ಒಂದಷ್ಟು ಅಂಗೈಯಲ್ಲಿ ಲಿಂಗವನ್ನ ಇಟ್ಕೊಳ್ಳಿ, ನಿಮ್ಮ ದೃಷ್ಟಿಯನ್ನ ಏಕಾಗ್ರ ಮಾಡಿ, ನಿಮ್ಮ ಮನಸ್ಸನ್ನ ಆ ಒಂದು ಅಂತರಾತ್ಮದ ಕುರುಹು, ಆ ಲಿಂಗ, ಆ ಸ್ವರೂಪವೇ ನಾನು ಅಂತ ಭಾವಿಸಿ ನೀವು ತದೇಕ ಚಿತ್ತದಿಂದ ನೀವು ನೋಡ್ತಾ 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 ಹೋದಾಗ ನಿಮ್ಮಲ್ಲಿರುವ ಲಿಂಗ ಗುಣಗಳು, ಈಗಾಗಲೇ ಎಲ್ಲರಲ್ಲಿ ಇರುವ ಗುಣಗಳು ತನ್ನಿಂದ ತಾನ ಆವಿರ್ಭಾವ ಆಗುತ್ತೆ. ಈಗ ನೀರಿನ ಗುಣ ಅಕ್ಕೋರೊಂದು ಉದಾಹರಣೆ ಕೊಟ್ಟರು. ನೀರು ಶಾಂತವಾಗಬೇಕು, ತಿಳಿ ಆಗಬೇಕು ಅಂದ್ರೆ ಯಾರು ಮಾಡಕ್ ಬರಂಗಿಲ್ಲ. ಅದು ಸುಮ್ಮನೆ ಬಿಡ್ಬೇಕು. ಅದ್ರೊಳಗಡೆ ಬೇಕಾದಷ್ಟು ಕಸ ಕಡ್ಡಿ, ಬೇಕಾದಷ್ಟು ಮಣ್ಣು ಕಲ್ತರು ಕೂಡ ಹಿಂದಕ್ಕೆ ವರ್ತಿ ನೀರು ಅಂತ ತರ್ತದ್ರಿ. ಈ ಕಡೆ ಅಂಚಿನಾಳ ನಮ್ಮ ತಾಯಿ ತವ್ರ ಮನಿ, ಅಲ್ಲಿ ನೀರಿಗೆ ಭಾರಿ ಬರಗಾಲ ಇತ್ತು. ವರ್ತಿ ನೀರು ಅಂತ ಹಳ್ಳ ದಾಟ್ಕೊಂಡು 3-4 ಕಿಲೋಮೀಟರ್ ಹೋಗಿ ತರಬೇಕು. ಅದು ತುಂಬ್ಕೊಂಡು ಬಂದ ಮೇಲೆ ಇಟ್ಟ ಮೇಲೆ ಒಂದಷ್ಟು ಹೊತ್ತಾದ್ಮೇಲೆ ಮಣ್ಣು ಕೆಳಗಡೆ ಇಳಿಬೇಕು. ಅದು ಯಾರಾದ್ರೂ ಇಳಿಸಕ್ ಬರುತ್ತಾ? ಗೊಡಗ ಬೇಕಾದ್ರೆ ಯಾರು ಬೇಕಾದ್ರೆ ಎಬ್ಬಿಸ್ಬೋದು. ತಿಳಿ ಆಗ್ಬೇಕಂದ್ರೆ ಯಾರು ಮಾಡಕ್ ಬರಂಗಿಲ್ಲ. ಅದನ್ನು ಸುಮ್ಮನೆ ಬಿಡ್ಬೇಕು. ಸ್ವಲ್ಪ ಹೊತ್ತು ತದೇಕ ಚಿತ್ತದಿಂದ ನೋಡ್ತಾ ಇದ್ರೆ ಅದು ಆಲ್ರೆಡಿ ತಿಳಿಯಾಗಿ ನಮ್ಮ ಪ್ರತಿಬಿಂಬವನ್ನ ತೋರಿಸುತ್ತೆ. ಹೇಗೋ ಹಾಗೆ ನಿಮ್ಮ ಲಿಂಗ ಗುಣಗಳು ಜಾಗೃತಿ ಆಗಬೇಕಂದ್ರೆ ನೀವೇನೋ ಮಾಡುವ ಅವಶ್ಯಕತೆ ಇಲ್ಲ. ತದೇಕ ಚಿತ್ತದಿಂದ ನಿಮ್ಮ ಮನಸ್ಸನ್ನ ಏಕಾಗ್ರವಾಗಿ ಅದರಲ್ಲಿ ಇಟ್ಟಾಗ ಸುಮ್ಮನೆ ನೋಡ್ತಾ 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 ಹೋಗಿ ಈ ಅಂಗ ಕಾಣಿಸದೆ ಬರೀ ಲಿಂಗ ಕಾಣಿಸಬೇಕು. ಆ ಲಿಂಗವೇ ನಾನು ಅಂತ ಭಾವಿಸಬೇಕು. ಆ ಭಾವನೆಗಳೇ ನಿಮ್ಮಲ್ಲಿರುವಂತ ಲಿಂಗ ಗುಣಗಳನ್ನ ಜಾಗೃತ ಮಾಡಿದಾಗ ನಿಜಕ್ಕೂ ಕೂಡ ನೀವು ಲಿಂಗ ಗುಣ ಸಂಪನ್ನ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ಸುಂದರವಾದ ಶಿವಯೋಗವನ್ನ ಕಲಿಸಿಕೊಟ್ಟಿರುವ ಪುಣ್ಯಾತ್ಮ ಅಣ್ಣ ಬಸವಣ್ಣ ಒಂದು ಸಲ ಜೋರಾಗಿ ಚಪ್ಪಾಳೆ ಹಾಕಿ ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳೋಣ. ಇವತ್ತು ವಿಶೇಷವಾಗಿ ನಿಶ್ಚಿತ ಅರ್ಥ ನೋಡಿ, ಒಂದಿದೆ ಜಗತ್ತಿನಲ್ಲಿ 3 ಶಕ್ತಿಗಳಿದೆ. 2 ಶಕ್ತಿ ಅಂತ ನಾವು ವಿಶೇಷವಾಗಿ ತಗೊಳ್ತೀವಿ. ಒಂದು ಪದಾರ್ಥ ಶಕ್ತಿ, ಇನ್ನೊಂದು ಪರಮಾರ್ಥ ಶಕ್ತಿ ಅಂತ. ಪದಾರ್ಥ ಅಂದ್ರೆ ಅರ್ಥ ಅಂದ್ರೆ ಸಂಪತ್ತು, ಪದಾರ್ಥ ಅಂದ್ರೆ ಪಂಚತತ್ವಗಳಿಂದ ಕೂಡಿರುವಂತಹ ಸಂಪತ್ತನ್ನ ಪದಾರ್ಥ ಅಂತ ಕರಿತೀವಿ. ನಮ್ಮೆಲ್ಲರ ಜೀವನವನ್ನ, ನಮ್ಮೆಲ್ಲರ ಇಡೀ ಆಯುಷ್ಯವನ್ನ, ನಮ್ಮೆಲ್ಲರ ಸಮಯವನ್ನ, ನಮ್ಮೆಲ್ಲರ ಶರೀರವನ್ನ ಯಾವುದಕ್ಕಾಗಿ ಸವಿಸಿದೀವಿ ಅಂದ್ರೆ ಈ ಪಂಚತತ್ವಗಳಿಂದ ಕೂಡಿರುವ ಪದಾರ್ಥಗಳನ್ನ ಸಂಪಾದನೆ ಮಾಡ್ಲಿಕ್ಕೆ ನಾವೆಲ್ಲರೂ ಕಳೆದಿದ್ದೀವಿ. ಇದಕ್ಕಾಗಿ ಕಳೆದ್ರೆ ನಮ್ಮನ್ನ ಲೌಕಿಕ ಭವಿಗಳು ಅಂತ ಕರೀತಾರೆ. ಪರಮಾರ್ಥಿಗಳು ಅನ್ನೋದಿಲ್ಲ, ಶರಣರು ಅನ್ನೋದಿಲ್ಲ. ಅರಿತರೆ ಶರಣ, ಮರೆತರೆ ಮಾನವಂತ. ಮರೆತವರೆಲ್ಲ ಪದಾರ್ಥಗಳ ಶಕ್ತಿಯ ಹಿಂದೆ ಬಿದ್ದಿದ್ದಾರೆ. ಹೆಸರು, ಕೀರ್ತಿ, ಅನೇಕ ಸಂಪತ್ತನ್ನ, ದ್ರವ್ಯಗಳನ್ನ ಗಳಿಸೋದ್ರಲ್ಲಿ. ಆದ್ರೆ ಶರಣರಾದವರು ಪರಮಾರ್ಥವನ್ನ ಗಳಿಸೋದ್ರಲ್ಲಿ ಇರ್ತಾರೆ. ಪರಮಾರ್ಥ ಅಂದ್ರೆ ಪರಮ ಅಂದ್ರೆ ಶ್ರೇಷ್ಠ, ಅರ್ಥ ಅಂದ್ರೆ ಸಂಪತ್ತು. ಶ್ರೇಷ್ಠ ಸಂಪತ್ತು ಯಾವುದು ಅಂದ್ರೆ ಈ ವಿನಾಶದೊಳಗಡೆ ಅವಿನಾಶಿಯಾಗಿರುವ ಲಿಂಗ ಸ್ವರೂಪ ನಾನೇನಿದ್ದೀನಿ, ನನ್ನೊಳಗಿರುವ ಸದ್ಗುಣಗಳೇ ನಿಜವಾದ ಸಂಪತ್ತು.
ಆ ಒಂದು ಸಂಪತ್ತನ್ನ ನಾನು ಪಡ್ಕೊಳ್ಬೇಕು ಅಂದ್ರೆ ನಾನು ಈ ಅಂಗಗುಣವನ್ನ ಬಿಟ್ಟು ಈ ಪದಾರ್ಥಗಳ ಹಿಂದೆ ಹೋಗೋದನ್ನ ಬಿಟ್ಟು ಪರಮಾರ್ಥದಲ್ಲಿ ನಾನು ಬಂದಾಗ ಸತ್ಯ ಶಿವಯೋಗವನ್ನ ಮಾಡಿದಾಗ ಮಾತ್ರ ಇದನ್ನ ಪಡಿಲಿಕ್ಕೆ ಸಾಧ್ಯ. ಅದಕ್ಕೆ ಇವರೊಳಗನು ಏನಿದೆ, ನಿಶ್ಚಿತ ಅರ್ಥ ಅಂತ ಇದೆ. ಅರ್ಥ ಅಂದ್ರೆ ಸಂಪತ್ತು, ನಿಶ್ಚಿತ ಅರ್ಥ ಅಂದ್ರೆ ನಿಶ್ಚಯ ಅನ್ನೋದು ಜಗತ್ತಿನಲ್ಲಿರುವ ಅತ್ಯಂತ ದೊಡ್ಡ ಸಂಪತ್ತು. ಅದು ನಮ್ಗೆ ಗೊತ್ತಿಲ್ಲ. ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದ್ರೂ ಕೂಡ ದೃಢ ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನಿಶ್ಚಯ, ದೃಢ ನಿಶ್ಚಯ ಮಾಡ್ಕೊಳ್ಬೇಕು. ನಾವು ದೃಢ ನಿಶ್ಚಯ ಮಾಡಿದಾಗ ಮಾತ್ರ ಏನಾದ್ರೂ ಒಂದಷ್ಟು ನಾವು ಸಿದ್ಧಿಸ್ಲಿಕ್ಕೆ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪರಮಾತ್ಮನ ಮೇಲೆ ನಿಶ್ಚಯ, ಆ ಶಿವನ ಮೇಲೆ ನಿಶ್ಚಯ ಇರಬೇಕು. ಇನ್ನೊಂದು ನನ್ನ ಮೇಲೆ ನನಗೆ ನಿಶ್ಚಯ ಇರಬೇಕು. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಾಸ್ತಿಕರು ಅಂತ ಪರಮಾತ್ಮನನ್ನ ನಂಬದವರಿಗೆ ಹೇಳ್ತಾರೆ, ಆದ್ರೆ ನಾನು ಹೇಳ್ತೇನೆ ಯಾರು ತನ್ನ ಮೇಲೆ ತನಗೆ ನಿಶ್ಚಯ ಇಲ್ಲವೋ ಅವನು ನಾಸ್ತಿಕ ಅಂತ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ಶಿವ ಶಿವ ಅಂತ ಎಲ್ಲೆಲ್ಲೋ ಹೋಗಿ ನೀನು ಭಜನೆ ಮಾಡ್ಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ಆ ಶಿವ ಸ್ವರೂಪಿ ನಾನೇ ಇದ್ದೀನಿ ಅಂತ ನಿನ್ನ ಅಂತರಾತ್ಮದ ಮೇಲೆ, ನಿನ್ನ ಲಿಂಗ ಸ್ವರೂಪದ ಮೇಲೆ ನೀನು ನಿಶ್ಚಯ ಮಾಡಿ ಆ ನಿಶ್ಚಯದ ಅರ್ಥವನ್ನ ನೀನು ತಿಳ್ಕೊಂಡಾಗ, ಆ ದೃಢ ನಿಶ್ಚಯ ಮಾಡಿದಾಗ ಅಲ್ಲಿರುವ ಸಂಪತ್ತು, ಆ ದೈವಿ ಗುಣಗಳು, ಆ ಲಿಂಗ ಗುಣಗಳು ನಿನ್ನದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂಬಿಕಾ ಮತ್ತು ಹೇಮರೆಡ್ಡಿ ಶರಣೆಯವರ ಜೀವನದಲ್ಲಿ ನಿಜವಾದ ನಿಶ್ಚಯ, ಆ ನಿಜವಾದ ಸಂಪತ್ತು ಯಾವುದು ಅಂದ್ರೆ ನಿಶ್ಚಯ. ಆ ನಿಶ್ಚಯ ಏನು ಅಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ. ಇವರ ಮೇಲೆ ಇವರಿಗೆ ನಿಶ್ಚಯ ಇರಬೇಕು, ಇವರ ಮೇಲೆ ಇವರಿಗೆ ನಿಶ್ಚಯ. ಕಡೆ ಕ್ಷಣದವರೆಗೂ, ಕಡೆ ಉಸಿರಿನವರೆಗೂ ಇದ್ದಾಗ ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ಯಾವುದೂ ಇಲ್ಲ. ಅದನ್ನು ಯಾವತ್ತೂ ಕಳೆದುಕೊಳ್ಳದೆ ಅದನ್ನ ಸಂಪತ್ತು ಅಂತ ತಿಳ್ಕೊಂಡು ಪರಸ್ಪರ ನಿಶ್ಚಯದಲ್ಲಿ ಬಂದು ತಾವು ಅಂತರಾತ್ಮದ ಮೇಲೆ ನಿಶ್ಚಯ ಇಟ್ಟು, ಆ ಪರಮಾತ್ಮನ ಮೇಲೆ ನಿಶ್ಚಯ ಇಟ್ಟು ಸದಾ ಶಿವಯೋಗವನ್ನ ಮಾಡಿ ಲಿಂಗಗುಣ ಇಬ್ಬರೂ ಸಂಪನ್ನರಾಗ್ಲಿ ಅಂತ ತಿಳಿದು ಅವರೆಲ್ಲರಿಗೂ ಕೂಡ ಲಿಂಗಗುಣ ಸಂಪನ್ನ ಆಗುವಂತ ಎಲ್ಲ ಲಕ್ಷಣಗಳಿದೆ. ಮತ್ತು ಅವರಿಬ್ಬರ ಜೀವನ ಕೂಡ ಯಾವಾಗಲೂ ಕೂಡ ಸದಾ ಸುಖ ಶಾಂತಿಯಿಂದ ಅವರದು ಬಾಳಲಿ. ಮತ್ತು ಅವರ ಇಬ್ಬರ ಪರಿವಾರವೂ ಕೂಡ ಸದಾ ಸುಖವಾಗಿ ಇರಲಿ. ಆ ಬಸವಾದಿ ಶರಣರ ಆಶೀರ್ವಾದ ಅವರೆಲ್ಲರ ಮೇಲೆ ಇರಲಿ. ಅವರಿಗೆ ಆ ಬಸವಾದಿ ಶರಣರು ಇವತ್ತು ವಿಶೇಷ ಬಸವ ಜಯಂತಿ ದಿನ ಆಶೀರ್ವಾದ ಮಾಡ್ಲಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ, ಈ ಕುಟುಂಬದವರಿಗೂ ಅವರಿಬ್ಬರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸಿ ಆ ಬಸವಾದಿ ಪ್ರಮತರ ಆಶೀರ್ವಾದ ಅವರಿಗಿರ್ಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯ. ಬಹಳ ಅದ್ಭುತವಾಗಿ ಅನುಭವ ನುಡಿಯನ್ನು ಹಂಚಿಕೊಂಡಿರುವ ಶರಣಶ್ರೀ ಲಿಂಗರಾಜ ಅಂಕೇಶ್ ಶರಣ ಶರಣಾರ್ಥಿಗಳು. ನಮ್ಮ ಮನೇಲಿ ಯಾವುದೇ ಕಾರ್ಯಕ್ರಮ ಆದ್ರೆ, ಯಾವುದೇ ಶುಭ ಕಾರ್ಯಕ್ರಮ ಆದ್ರೂ ನಮ್ಮ ಊರಿನ ಗುರುಗಳಾದ ಶ್ರೀ ಗುರು ದೇವಾನಂದ ಅವರು ನಮ್ಮ ಜೊತೆಗೆ ಇರ್ತಿದ್ರು. ಆದ್ರೆ ದುಃಖದ ಸಂಗತಿ ಇವರು ನಮ್ಮ ಜೊತೆಗಿಲ್ಲ. ಅದಕ್ಕಾಗಿ ಅವ್ರ ಮನಸ್ಸಿಗೆ ಶಾಂತಿ ಸಿಗಲ್ಲದ್ದು ಒಂದು ನಿಮಿಷ ಮೌನಾಚರಣೆ ಮಾಡಬೇಕಲ್ಲರ ದಿನದಿಕೊಂಡು. ಬಸವಣ್ಣನಿಗೆ ಪರಮ ಬಂಧುವನಿಗೆ ಬಸವೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಹೆಸರಿಟ್ಟ ಗುರು ಬಸವಣ್ಣನನ್ನ ಇಲ್ಲಿವರೆಗೆ ಶರಣಜೀವಿಗಳಾದಂಥ ಲಿಂಗರಾಜಣ್ಣ ಹಾಗೂ ಅವರ ಧರ್ಮಪತ್ನಿಯವರು ಲಿಂಗದ ಬಗ್ಗೆ ಮಾತಾಡಿದ್ದಾರೆ. ಈಗಾಗಲೇ ನಿಶ್ಚಿತಾರ್ಥ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿದವರೆಲ್ಲ ನಮಗೂ ಒಂದು ನಿಶ್ಚಯ ಆಗ್ಬೇಕಿಲ್ಲಿ. ಬರೀ ಅವ್ರನ್ನ ನಾವು ದಂಪತಿಗಳಾಗ್ರಂತ ನಿಶ್ಚಯ ಮಾಡ್ತೀವಿ ಇವತ್ತು.
ನಾವೇನ್ ನಿಶ್ಚಯ ಮಾಡ್ಕೋಬೇಕಂದ್ರೆ ಇಲ್ಲಿ ಸೇರ್ತಕ್ಕಂಥ ತಾಯಂದಿರು ಮತ್ತು ನಾವು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಳು ಸೇರಿ ಇಲ್ಲಿ ಸ್ವಲ್ಪ ಕೇಳ್ರಿ, ಈ ಕಡೆ ಕೇಳ್ರಿ, ಅವ್ರು ನಿಮಗೆ ಸಿಗ್ತಾರೆ, ಕೇಳ್ರಿ. ಏನು ನಿಶ್ಚಯ ಮಾಡ್ಕೋಬೇಕಂದ್ರೆ ನನ್ನ ಶ್ರೇಷ್ಠವಾದಂಥ ಅರ್ಥ ಯಾವುದು? ಅರ್ಥ ಅಂದ್ರೆ ಸಂಪತ್ತು. ಈಗಾಗಲೇ ಹೇಳಿದ್ರು ಅವರು, ಶ್ರೇಷ್ಠವಾದಂಥ ಸಂಪತ್ತು ಯಾವುದು? ಅದನ್ನ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ನಿಶ್ಚಯ ಮಾಡ್ಕೋಬೇಕಾಗಿದೆ. ಈ ನಿಶ್ಚಯ ಆಗ್ಲಾರ್ದಕ್ಕನೆ ಯಾವುದು ಕರಗಿ ಹೋಗ್ತಾ ಇದೆಯೋ, ಯಾವುದು ದುಃಖ ತರ್ತಾ ಇದೆಯೋ, ಯಾವುದು ನಮ್ಮ ಕೈಗೆ ಎಟಕದಂತೆ ಕೈ ಜಾರಿ ಜಾರಿ ಹೋಗ್ತಾ ಇದೆಯೋ ಸಂಪತ್ತು ಅಂತಕ್ಕಂಥದ್ದು, ಅದರ ಬೆನ್ನ ಹತ್ತೀವಿ ನಾವು. ಅದನ್ನ ಅರ್ಥ ಅಂತ ತಿಳ್ಕೊಂಡಿದೀವಿ ನಾವು. ಇದನ್ನ ಪಡೆದಂಥ ಜಗತ್ತಿನ ಜೀವಿಗಳು ಸುಖವಾಗಿದ್ದಾರ ಅಂತ ಕೇಳಿಕೊಂಡ್ರೆ ನಾವೇ ಇಲ್ಲ ಅಂತೀವಿ, ಆದ್ರೆ ಅದನ್ನ ಬೆನ್ನತ್ತದ್ ಬಿಡಲ್ಲ. ಹೌದಿಲ್ರಿ? ಆದ್ರೆ ಇಲ್ಲಿ ನಾವು ನಿಶ್ಚಯ ಮಾಡ್ಕೋಬೇಕು. ಇವತ್ತು ನಾನು ಹೇಮರೆಡ್ಡಿ ಅವರಿಗೂ ಮತ್ತು ಅಂಬಿಕಾ ಅವರಿಗೂ ಅವರಲ್ಲಿ ಕೇಳಿಕೊಳ್ಳೋದೇನೆಂದ್ರೆ, ನಿಜ ಅರ್ಥ ಯಾವುದು, ಅದು ಎಲ್ಲಿದೆ? ಅರ್ಥ ಅಂದ್ರೆ ಸಂಪತ್ತು. ಈಗ ನಮ್ಮೆಲ್ಲರಿಗೂ ಒಂದೊಂದು ಕಾಯಕಗಳಿದಾವೆ. ಕೃಷಿ ಮಾಡ್ತಕ್ಕಂಥದ್ದು ಒಂದು ಕಾಯಕ, ನೀವು ನೌಕರಿ ಮಾಡ್ತಕ್ಕಂಥದ್ದು ಒಂದು ಕಾಯಕ, ಎಲ್ಲರಿಗೂ ಒಂದೊಂದು ಕಾಯಕ ಇದಾವಲ್ಲ. ಆ ಕಾಯಕದಲ್ಲಿ ನಮ್ಮ ಬದುಕಿಗಾಗಿ ಒಂದಿಷ್ಟು ಅನ್ನವನ್ನ ಸಂಪಾದಿಸುವುದಕ್ಕಾಗಿ ಮಾಡ್ತಾ ಇರ್ತೀವಿ. ಆದ್ರೆ ಅದೇ ಭ್ರಮಾತ್ಮಕವಾದಂಥ ಅರ್ಥದ ಕಡೆ ಹೋಯ್ತು ಅಂತಂದ್ರೆ ಬಹುಶಃ ಜೀವನ ಹೆಚ್ಚು ಕಡಿಮೆ ಆಗ್ತೈತಿ. ಅದಕ್ಕಾಗಿ ಅದ್ರ ಜೊತೆ ಇರಬೇಕು. ಜಗತ್ತಿನೊಳಗೆ ಆ ಸಂಪತ್ತು ಏನೈತಲ್ಲ ಅದ್ರ ಜೊತೆಗೆ ಇರಬೇಕು. ಹೆಂಗಿರ್ಬೇಕು ಗೊತ್ತಿರ್ಬೇಕಿದು, ಇದು ನನ್ನದು ಅಲ್ಲ, ಇದು ನನ್ನದು ಅಲ್ಲ. ಇವತ್ತು ಬಹುತೇಕ ಜೀವಿಗಳು ನಾವು ಈ ನನ್ನ ಮೂಲ ಸ್ವರೂಪದಲ್ಲಿ ಇರ್ತಕ್ಕಂಥ ಅರ್ಥವನ್ನ ಸರಿಯಾಗಿ ತಿಳಿದುಕೊಳ್ಳಾರ್ದನೆ ಏನ್ ಮಾಡ್ತಾ ಇದ್ದೀವಿ? ಬದುಕನ್ನ ದುಃಖಕ್ಕೀಡು ಮಾಡ್ಕೊಂಡಿದೀವಿ. ಅದಕ್ಕಾಗಿ ದುಃಖ ಆಗ್ತೈತಿ. ಯಾಕಾಗಿದೆ? ಅದನ್ನ ಯಾರು ಮಾಡ್ಕೊಂಡಾರ? ಯಾರು? ದುಃಖ ಅಂತಕ್ಕಂಥದ್ದು ಜೀವನದಲ್ಲಿ ಬಂದ್ರೆ ಅದು ಮಾಡ್ಕೊಂಡವ್ರು ಯಾರು? ನಾವೇ ಮಾಡ್ಕೊಂಡವ್ರು ನಾವೇ. ಯಾಕಂದ್ರೆ ನಮ್ಮೊಳಗಿನ ನಿಜದ ಅರ್ಥವನ್ನ ನಾವು ಗ್ರಹಿಸಿಲ್ಲ. ದೇವರೆಲ್ಲಿದ್ದಾನೆ? ದೇವರೆಲ್ಲಿದ್ದಾನೆ? ಅಂತರಂಗದೊಳಗಿದ್ದಾನೆ ದೇವರು. ನನ್ನ ಅಂತರಂಗದೊಳಗೆ ಇದ್ದು ಎಲ್ಲವನ್ನ ನೋಡ್ತಾ ಇದ್ದಾನೆ, ಎಲ್ಲವನ್ನ ವಿಚಾರಿಸ್ತಾ ಇದ್ದೇನೆ, ನಾನು ಎಲ್ಲ ಆಲೋಚನೆಗಳನ್ನ ನೋಡ್ತಾ ಇದ್ದೇನೆ ಅನ್ನೋದನ್ನ ಒಂದು ಕ್ಷಣ ಮರ್ತು ಬಿಡ್ತೀವಿ ನಾವು. ಆ ಕೆಲಸ ಮಾಡುವಾಗ ಶಿವಯೋಗ ಮಾಡಾಗ ನೆನಪಿರ್ತತೆ, ಇಂಥ ಮಾತಾಡುವಾಗ ನೆನಪಿರ್ತತೆ. ಸ್ವಲ್ಪ ಹೊರಗೆ ಹೋದ ಕೂಡ್ಲೇನೆ ಗೆರೆ ಹಾಕಕ್ ಶುರು ಮಾಡ್ತೀವಿ ನಾವು. ಅಲ್ಲಿಗೆ ಸ್ವಲ್ಪ ಪಕ್ಕದ ಹೊಲ ಯಾವ್ದಾದ್ರ ಬೀಳು ಬಿದ್ದಿತ್ತಂದ್ರೆ ಒಂದು ಕೂರಿಗೆ ಜಾಸ್ತಿನೇ ಬಿತ್ತಿಕೊಂಡ್ಬಿಡ್ತೀವಿ. ಯಾವ್ದಾದ್ರು ಒಂದು ಭೂಮಿ ಸಿಕ್ತಪ್ಪ ಅಂದ್ರೆ ಅದನ್ನ ಹರಗಿ ನೆಲ್ಲ ಹಚ್ಕೊಂಡೇ ಬಿಡ್ತೀವಿ. ಯಾರು ನೋಡಕ್ಕಿಲ್ಲಲ್ಲ. ಬಾಳ ಏನ್ ಬರ್ತದಾಗಿಲ್ಲ ಆದಾಯ, ಆದ್ರ ಮನುಷ್ಯನ ಆಸೆ. ಇದು ಪರದ್ದು, ನಾನು ಮುಟ್ಟಬಾರದು, ಇದು ಬೇರೆಯವ್ರದ್ದು, ನಾನು ಅವರಿಗೆ ತೊಂದರೆ ಕೊಟ್ಟು ನಾನು ನನ್ನದೆಲ್ಲವನ್ನ ಮುಟ್ಲಾರ್ದಿರ್ತಕ್ಕಂಥದ್ದೇನಿದೆಯಲ್ಲ ಅದಂತ ಶ್ರೇಷ್ಠವಾದಂತ ಪೂಜೆ ಮತ್ತೆ ಯಾವುದು ಇಲ್ಲ. ಶರಣರು ಮೂರೇ ಹೇಳ್ಬಿಟ್ಟಿದ್ದಾರೆ, ಏನು ಪೂಜೆ ಮಾಡಕ್ ಹೋಗ್ಬೇಡಪ್ಪ. ಒಂದು ಪರಸ್ತ್ರೀ, ಪರಧನ, ಪರದೈವ, ಇವು ಮೂರು ನನಗ್ ಬೇಡ. ಪರಧನ, ಇನ್ನೊಬ್ಬರ ದುಡಿಮೆ ಹಣ ನನಗ್ ಬೇಡ. ನಾನೇನ್ ದುಡಿತಾ ಇದ್ದೀನಲ್ಲ ಅದು ನನಗೆ ಸಂಬಂಧಪಟ್ಟದ್ದು. ನೀವು ಅದನ್ನ ಹಕ್ಕು ಬಾಧ್ಯತೆಯಿಂದನೇ ಸ್ವೀಕಾರ ಮಾಡ್ರಿ, ತಪ್ಪಿಲ್ಲ. ನೀವು ಹಾಕಿದಂತ ಶ್ರಮ ಇರುತ್ತೆ ಅಲ್ಲಿ. ಆದ್ರೆ ಬೇರೆಯವರ ಹಣಕ್ಕಾಗಿ ಆಸೆ ಪಡುವುದು ನಾವು ಬೇಡ. ಅದೇನಾದ್ರೂ ನಮ್ಮ ಸಮೀಪ ಬಂತಂದ್ರೆ ಸುಮ್ಮನೆ ಅಂತೂ ಬರಲ್ಲ. ಅದು ನೆನ್ಪಿಟ್ಕೋಬೇಕಿದ್ನ. ನಾವೇನ್ ತಿಳ್ಕೊಂಡ್ವಿ, ಮ್ಯಾಲೆ ಬರೋದನ್ನ ಭಾಳ ಚಲೋ ಕೆಲಸ ಮಾಡಕ್ ಬರ್ತಂತ ತಿಳ್ಕೊಂಡ್ವಿ ನಾವು. ಒಂದು ಹೊತ್ಕೊಂಡು ಬರ್ತೈತಿ, ಅದೇನ್ ಗೊತ್ತ್ರಿ? ಕರ್ಮವನ್ನು ಹೊತ್ಕೊಂಡು ಬರ್ತೈತಿ. ಕೆಲವೇ ದಿನಗಳಲ್ಲಿ ಅದರ ಪರಿಣಾಮ ನಮ್ಮ ಮೇಲೆ ಆಗ್ತದೆ, ನಮ್ಮ ಕುಟುಂಬದ ಮೇಲೆ ಆಗ್ತದೆ. ನೆನ್ಪಿಟ್ಕೋಬೇಕು ಈ ಮಾತನ್ನ. ಆದ್ರೆ ಇದನ್ನ ಮರ್ತು ಬಿಡ್ತೀವಿ ಬಹಳ ಬೇಗ. ಅದಕ್ಕೆ ನಿಜದ ಅರ್ಥ ತಿಳಿಲಾರ್ದದಕ್ಕನೆ ಪರಧನ ನನಗ ಬೇಡ, ಪರಸ್ತ್ರೀ ನನಗ ಬೇಡ. ಗಂಡು ಹೆಣ್ಣಾಗ್ಲಿ, ಹೆಣ್ಣು ಗಂಡಾಗ್ಲಿ, ಬಹುತೇಕ ಮಾನವ ಜೀವಿಗಳು ಜಾರುವುದು ಈ ಹಂತದಲ್ಲಿನೇ. ಜಾರುವಂತೆ ಮಾಡೋದು ಸಹಿತ ಮನಸ್ಸೇ. ಎರಡಾಯ್ತು, ಪರಧನ, ಪರಸ್ತ್ರೀ. ಇದಕ್ಕಾಗಿ ನಾವು ಇವ್ರನ್ನ ಜೋಡಿ ಮಾಡ್ತಾ ಇದೀವಿ ಈಗ. ಯಾಕಂತ ಹೇಳಿದ್ರೆ ಎರಡನೆಯದ್ದು ಇದನ್ನ ಗಟ್ಟಿಗೊಳಿಸ್ಬೇಕಾಗಿದೆ. ಎರಡನೇದ್ ಕಂಡೀಷನ್ ಏನೈತಲ್ಲ ಶರಣರು ಹೇಳಿದ್ದು, ಪರಸ್ತ್ರೀ, ನಿನ್ನ ಸ್ತ್ರೀಯನ್ನ ಬಿಟ್ಟು ಬೇರೆ ಸ್ತ್ರೀ, ನಿನ್ನ ಪುರುಷನನ್ನ ಬಿಟ್ಟು ಬೇರೆ ಪುರುಷನನ್ನು ನೀನು
ಸ್ವೀಕರಿಸುವಂತಿಲ್ಲ, ಮನಸ್ಸು ಮಾಡುವಂತಿಲ್ಲ. ಎರಡನೇದಿದು, ಎರಡನೇ ಪೂಜೆ ಇದು. ಒಂದನೇ ಪೂಜೆ ಅದು, ಎರಡನೇ ಪೂಜೆ ಇದು. ಇನ್ನು ಮೂರನೇದು ಪರದೈವ. ಪರದೈವ ಅಂದ್ರೇನು? ನನ್ನ ಅಂತರಂಗದೊಳಗಿನ ಸತ್ಯವನ್ನ ಬಿಟ್ಟು ಬೇರೆ ಯಾವುದೋ ದೇವರು ಬೇರೆ ಕಡೆ ಅಂತ ಹುಡುಕಕ್ ಹೋಗೋದೈತಲ್ಲ, ಅದು ಪರದೈವ. ಏಸು ದೇವರನ್ನ ತಿರುಗಾಡ್ರಿ, ಎಷ್ಟು ತೀರ್ಥಕ್ಷೇತ್ರಗಳನ್ನ ತಿರುಗಾಡ್ರಿ, ಸಾಧ್ಯ ಇಲ್ಲ ಸಿಗೋದದು. ಯಾಕಂದ್ರೆ ನನ್ನೊಳಗೆ ನಿಂತ್ಕೊಂಡಿದೆ, ಅದು ನನ್ನೊಳಗೆ ನಿಂತಿದೆ. ಈ ಮೂರೂ ಪಾಲನೆ ಮಾಡಿಬಿಟ್ರೆ ಒಂದು ಸತ್ಯದ ಒಂದು ಪರೀಕ್ಷೆ ಸಮಯ ಬಂತಂತ ಇಟ್ಕೊಳ್ರಿ. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಾನು. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ನನ್ನ ಪರೀಕ್ಷೆಗಾಗಿನೇ ಒಂದು ಅನಿರೀಕ್ಷಿತವಾದಂಥ ಲಾಭ ಬಂತು ಅಂತ ಇಟ್ಕೊಳ್ರಿ. ಅದು ನನ್ನದು ಅಲ್ಲ ಅಂತೇಳಿ ಸ್ವೀಕರಿಸಿ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಿನ್ನ ಸತ್ಯದ ಪರವಾಗಿ ನೀನು ನಿಂತ್ಕೊಂಡು ನಿನ್ನೊಳಗ ಅಂತ ಅರ್ಥ. ಅದು ನನ್ನದಲ್ಲ, ಇದು ಯಾರ್ದೋ ಬಿಟ್ಟು ಹೋಗಿದ್ದಾರೆ, ಅವ್ರಿಗೆ ಅದನ್ನ ತಲುಪಿಸ್ಬೇಕಂತಕ್ಕಂಥದ್ದು ನೆನಪು ಬಂತಂದ್ರೆ ಅದೇ ಸತ್ಯ. ಇದೇ ಪರ ದೈವ. ಇಲ್ಲಿ ಬಿಡಿ, ಅವನಿಗೆ ಗೊತ್ತಾಗಿಲ್ಲ, ಮರ್ತು ಕೊಟ್ಟುಬಿಟ್ಟಿದ್ದಾನೆ. 1,000 ರೂಪಾಯಿ ನೋಟ್, 1000 ದುಡ್ಡು ಕೊಟ್ಟಿರ್ತೀವಿ, ಒಂದು 400 ರೂಪಾಯಿದ್ದು ಒಂದು ಅಂಗಿ ತಗೊಂಡಿವಿ ಅಂತ ಇಟ್ಕೊಳ್ರಿ ಅಂಗಡ್ಯಾಗ. ಅವನೇನ್ ಮಾಡ್ತಾನೆ, 2,000 ಕೊಟ್ಟಾರ ಅಂತ ತಿಳ್ಕೊಂಡು ಅಂಗಿ ಸಹಿತ ಇನ್ನೂ ಸ್ವಲ್ಪ ಜಾಸ್ತಿ ನೋಟ್ ಕೊಟ್ಬಿಡ್ತಾನೆ. ಗದ್ದಲಾಗಿರ್ತಾನೆ, ವ್ಯಾಪಾರ ಭಾಳ ಇರುತ್ತೆ. ನಿಮ್ಗೆ ಗೊತ್ತಾಗ್ತೈತಿ ಅದು ಏನಂತ. ಅಂಗಿನೂ ಬಂತು, ಅದ್ರ ಮೇಲೆ ಮತ್ತೆ ದುಡ್ಡು ಬಂತು. ಏನ್ ಗೊತ್ತಾಗಿಲ್ ಬಿಡು ಮಾಲಕನಿಗಂತ ಹಂಗೆ ಇಟ್ಕೊಂಡು ಬಂದ್ವಿ ಅಂದ್ರೆ ಅದೇ ಪರದೈವ. ಯಾಕಂದ್ರೆ ಬದುಕಿನ ಪ್ರತಿ ಕ್ಷಣದಲ್ಲಿ ಈ ಪರೀಕ್ಷೆ ಇರ್ತದೆ ನಮ್ಗೆ. ಇಲ್ರಿ ಮಾಲಕರೇ, ನಾನು ಕೊಟ್ಟದ್ದು ಇಷ್ಟೇ ದುಡ್ಡು, ನೀವು ಜಾಸ್ತಿ ಕೊಟ್ಟಿದ್ರಂತ ನೀವು ವಾಪಸ್ ಕೊಟ್ರಿ ಅಂದ್ರೆ ಅದೇ ಸ್ವದೈವ, ಸತ್ಯ ದೈವ. ಮಾಡಕ್ಕಾಗತ್ತೆ ಇದು? ಆಗತ್ತಲ್ಲ? ಆಗುತ್ತೆ. ಆ ಸಂದರ್ಭದಲ್ಲಿ ಮನಸ್ಸು ಏನ್ ಮಾಡ್ತೈತೆ? ಮೋಸ ಮಾಡ್ತೈತಿ. ಮನಸ್ಸು ಮೋಸ ಮಾಡಿದ ಕೂಡಲೇ ಆ ಮನಸ್ಸನ್ನ ನನ್ನವರಂತ ತಿಳ್ಕೊಂತೀವಿ ನಾವು. ಅತಿ ಪ್ರೀತಿಯ ಪ್ರೇಮ ಪೂರಿತವಾದಂತ ವಸ್ತು ಯಾವುದಿದ್ರೆ ಮನಗೆ ಮೋಸ ಮಾಡುವ ಮನಸ್ಸು. ಮನಸ್ಸು ಸಹಿತ ಇನ್ನೊಂದು ಹಂತದಲ್ಲಿ ಸರಿಯಾಗಿ ಹೇಳಿದ್ರಲ್ಲ, ಆ ಲಿಂಗ ಪೂಜೆ ಅಂತೇಳಿ, ಆ ಲಿಂಗ ಪೂಜೆಗೆ ಒಂದಿಷ್ಟು ನೀವು ಅದನ್ನು ಸಂಪರ್ಕಿಸಿದೆ ಅಂದ್ರೆ ಯಾವುದು ಮನಸ್ಸು ಮೋಸ ಮಾಡ್ತಿತ್ತೋ ಅದು ಅದೇ ಮನಸ್ಸೇ ಪರಮಾತ್ಮ ನಡೆಗೆ ಹೋಗಿ ನಿಲ್ಲಿಸ್ತೈತೆ. ಅದು ಸಣ್ಣದಲ್ಲ, ಅದು ಮನಸ್ಸು ದೊಡ್ಡ ಆಯುಧ. ಈ ಸೃಷ್ಟಿಯಲ್ಲಿ ಒಂದು ದೊಡ್ಡ ಆಯುಧ ಮನುಷ್ಯನಿಗೆ ಸಿಕ್ಕದಂದ್ರೆ ಮನಸ್ಸು. ಆ ಆಯುಧವನ್ನ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ನಾವೇ ಚುಚ್ಕೊಂಡು ಸಾಯ್ಬೇಕು, ಅಥವಾ ಅದನ್ನು ಬಳಸಿಕೊಂಡು ನಾವು ಪರಮಾತ್ಮ ನಡೆಗೆ ಹೋಗ್ಬೇಕಂತಕ್ಕಂಥ ನಿರ್ಣಯ ಮಾಡ್ಬೇಕಾದವರು ನಾವು. ಅದಕ್ಕಾಗಿ ನೀವಿಬ್ರು ಸಹಿತ ಬದುಕಿನಲ್ಲಿ ಈ ಮೂರು ಏನದವಲ್ಲ, ಪರ ಧನ, ಪರ ಸ್ತ್ರೀ, ಪರ ದೈವ. ನಿಮ್ಮ ಅಂತಃಸಾಕ್ಷಿಯೇ ದೈವ ನಿಮಗೆ. ಯಾವ ದೈವಗಳು ಬೇರೆ ಕಡೆ ಇಲ್ಲ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ, ಮೇರು ಗಿರಿಯ ಪರ್ವತವನ್ನೇರಿ ಕೂಗಿದಡಿಲ್ಲ. ಅಲ್ಲಮ್ಮ ಪ್ರಭುಗಳು ಹೇಳ್ಬಿಡ್ತಾರೆ, ಏಸು ತೀರ್ಥಯಾತ್ರೆಗನ ಸೇರಿ ಅಲ್ಲಿ ಎಲ್ಲಿ ದೇವರಿಲ್ಲ ನಿನಗ ಅಂತ ಹೇಳ್ತಾರೆ ಅಲ್ಲಮರು. ಮತ್ತೆ ಇನ್ನೊಂದು ಮುಂದೆ ಹೇಳ್ತಾರೆ, ನಿತ್ಯಕ್ಕೆ ಮನವ ನಂದಂದಿಗೆ ಚಿತ್ತ ಹರಿಯಲಿದೆ, ಚಿತ್ತದಲ್ಲಿ ಧರಿಸಬಲ್ಲಡಿದ ಬಚ್ಚವರಿಯ ಬಳಗು ಗುಹೇಶ್ವರ. ಅದೇ ಈಗ ಲಿಂಗರಾಜಣ್ಣವ್ರು ಹೇಳಿದ ಶಿವಯೋಗ. ಅಂತಃಸಾಕ್ಷಿ, ಅಂತಃಸಾಕ್ಷಿ. ಮುಂಜಾನೆ ಪೂಜೆ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಯಾವ ಕಾಯಕ ಇದೆ ಅದರೊಳಗೆ ಸರಿಯಾಗಿ ಎಲ್ಲಿಯೂ ಸಹಿತ ಬೇರೆ ಜೀವಿಗಳಿಗೆ ನಷ್ಟ ಆಗದಂತೆ ಬದುಕ್ರಿ, ಕಾಯಕ ಮಾಡ್ರಿ. ಅದೇ ನಿಜವಾದ ಪೂಜೆ. ಅದೇ ಸಾಯಂಕಾಲ ಮನೆಗೆ ಬಂದ ಕೂಡಲೇನೆ ಎಲ್ಲರ ಜೊತೆನೂ ಆನಂದವಾಗಿ ವಚನಗಳ ಮಧ್ಯೆ ಇರ್ರಿ. ಇಷ್ಟೇ ಮೂರೇ ಪಾಲನೆ ಮಾಡಿಬಿಡ್ರಿ, ನಿಮಗೆ ಅದ್ಭುತವಾದ ಜೀವನ ಸಿಗ್ತದೆ. ಆದ್ರೆ ಇಂಥ ಜೀವನ ಬಿಟ್ಟಿದ್ದೀವಿ. ಈ ಆಕರ್ಷಣೀಯ ಬದುಕಿದೆಯಲ್ಲ ಹೊರಗಡೆ, ಹೆಂಗಿದೆ ಆಕರ್ಷಣೆ ಒಳಗಡೆ ಅಂದ್ರೆ, ಹೊರಗಡೆ ಅಬ್ಬಬ್ಬಬ್ಬಬ್ಬ ಸಾಮಾನ್ಯ ವ್ಯಕ್ತಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂತಂತ ವಿಚಾರಗಳು ಬಂದ್ಬಿಟ್ಟಿದ್ದಾವೆ. ಈಗ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಗಳು ಬಂದ್ಬಿಟ್ಟವ, ಟಿವಿ, ಮೊಬೈಲು, ಅವು ಇವು ಎಲ್ಲ ಬಂದ ಮೇಲಂತೂ ನಮ್ಮ ಮನಸ್ಸು ಸ್ಥಿರವಾಗಿ ಎಲ್ಲಿಯೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೀವಿ. ಈಗಿನ ಯುವಕರನ್ನ ಈ ಕಡೆ ತಿರ್ತಕ್ಕಂಥದ್ದು ಏನಿದೆಯಲ್ಲ ಬಹಳ ಕಷ್ಟದ ಕೆಲಸ ಇತ್ತು. ಪಾಪ ಅವರು ಆ ವಯಸ್ಸಿನ ನೆಲೆಯಲ್ಲಿ ಹೊರಗಡೆ ನೋಡ್ತಿರ್ತಾರೋ, ಆದರೆ ಮುಂದೊಂದು ದಿನ ಅದು ದುಃಖ ತರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ತಂದೆ ತಾಯಿಗಳು ಸಹಿತ ಆ ಸಂಸ್ಕಾರದಲ್ಲಿ ಬೆಳೆಸಬೇಕು. ಇವತ್ತು ವೀರಭದ್ರಪ್ಪನವರು ತಮ್ಮನವರು ಆ ಕುಟುಂಬದಲ್ಲಿ ಬಸವಣ್ಣನನ್ನು ಯಾಕೆ ಒಪ್ಪಿಕೊಂಡಾರಂದ್ರೆ ಸಂಸ್ಕಾರ ಭರಿತವಾದ ಮಕ್ಕಳನ್ನ ನಾವು
ತಯಾರು ಮಾಡ್ಬೇಕು. ಏನು ಸಂಪತ್ತು ಗಳಿಸೋದಕ್ಕಿಂತ ಈ ಸಂಸ್ಕಾರ ಕೊಡ್ರಿ, ಆ ಸಂಸ್ಕಾರವನ್ನೇ ದೊಡ್ಡ ಸಂಪತ್ತಾಗಿ ಉಳಿಯುತ್ತೆ. ಇದನ್ನು ಬಿಟ್ಟು ಬೇರೆ ಯಾಂತ್ರಿಕ ಪೂಜೆಗಳನ್ನ ಮಾಡಿ, ಯಾಂತ್ರಿಕ ಕ್ರಿಯೆಗಳನ್ನ ಮಾಡಿ ನಾನು ಅಂತರಂಗದೊಳಗೆ ಆ ಮನಸ್ಸಿನೊಳಗೆ ಕಸ ತಿಂಡು ಬದುಕ್ತೇನೆ ಅಂದ್ರೆ ಎಲ್ಲಿಗೂ ದೇವರಿಗೂ ಸಹಿತ ಅದು ಪ್ರಿಯ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ. ಅಂತ ಒಂದು ನಿಶ್ಚಿತ ಅರ್ಥ, ಪರಮ ಅರ್ಥ, ನನ್ನೊಳಗಿನ ಆ ದೈವವೇ ಪರಮ ಅರ್ಥ. ಇದನ್ನ ನೆನಪು ಮಾಡಿಕೊಂಡು ದಿನ ಲಿಂಗ ಪೂಜೆ ಮಾಡ್ತಾ ಬದುಕು ಸಾಗಿಸ್ರಿ ಅಂತಕ್ಕಂಥದ್ದನ್ನ ಹೇಳ್ತಾ, ಮದುವೆ ಆಗೋ ತಟಿಗೆ ನಮಗೆ ಹೇಮರೆಡ್ಡಿ ಅವರಿಗೆ ಲಿಂಗ ಧಾರಣೆ ಆಗೈತಿಲ್ಲೋ ಗೊತ್ತಿಲ್ಲ, ಆಗ್ಲಿಲ್ಲ ಅಂದ್ರೆ ಮಾಡಿಸ್ತಾರ. ಈ ತಾಯಿಗಂತೂ ಲಿಂಗ ಐತಿ, ನಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಬರ್ತಿರ್ತವಲ್ಲ ನಮ್ಗೆ ಗೊತ್ತಾಗ್ತೈತಿ. ಅದಕ್ಕಾಗಿ ನೀವು ಸಹಿತ ತಂದೆ ತಾಯಿಗಳೇನಿದಿರಲ್ಲ, ನೀವು ನಿಮ್ಮೆಲ್ಲ ಮಕ್ಕಳಿಗೆ ಲಿಂಗಾಯತರಾದವ್ರು ಲಿಂಗ ಧಾರಣೆ ಮಾಡಿಸ್ಲೇಬೇಕು. ಅಟ್ಲೀಸ್ಟ್ ಆ ಪರಂಪರೆಯಿಂದ ಬಂದಿವೆ ಅಂತಕ್ಕಂಥದ್ದಾದ್ರು. ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದಿದೆ ನಮಗಂದ್ರೆ ಲಿಂಗ ಅಂತಕ್ಕಂಥದ್ದೇ ಮರ್ತೋಗಿದೆ. ಬಹುತೇಕರ ಕೊರಳಗಳಲ್ಲಿ ಲಿಂಗಗಳು ಇಲ್ಲ. ಅದಕ್ಕೆ ನಾನು ಈ ಗುರುಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ನೀವು ಯಾರ ಮನೆಗಾದ್ರೆ ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಹೇಳ್ರಿ, ನೀವು ಕರೆಯಾಗಿ ಬಂದು ಕೂಡ್ಲೇನೆ ನಾನು ನೋಡಪ್ಪ ನೀನ್ ಲಿಂಗ ಹಾಕ್ಯಲ್ಲ ಅಂದ್ರೆ ನಿನ್ನ ಮನೆಗೆ ಪ್ರಸಾದಕ್ಕೆ ಬರೋದಿಲ್ಲ, ನಿನ್ನ ಮನೆಯ ಊಟ ಭವಿಯ ಊಟ ಹೇಳ್ರಿ. ಭಾಳ ಆದ್ರೆ ಭಾಳ ವಿರೋಧ ಮಾಡ್ತಾರ ಅವರು. ಅಂಥವ್ರ ಮನೆಗೆ ಊಟ ಮಾಡೋದೇನು ಅವಶ್ಯಕತೆ ಇಲ್ಲ ನಮಗೆ. ಒಂದು ಅಂತ ಜೀವಿಯನ್ನ ನೀವು ತಯಾರು ಮಾಡಿದ್ರಿ ಅಂದ್ರೆ ನೀವು ನಿಜವಾಗಿಯೂ ಸಹಿತ ಆ ಬಸವ ತಂದೆಯ ಕಾರುಣ್ಯಕ್ಕೆ ಒಳಗಾಗ್ತೀರಿ. ಇವತ್ತು ಸಮಸ್ಯೆ ಏನಾಗಿದೆ ಅಂದ್ರೆ ನಮಗೆ ಹೇಳಬೇಕಾದವರು ಗಟ್ಟಿಯಾಗಿ ಹೇಳಬೇಕಾಗಿದೆ ಇವತ್ತು. ಅದಕ್ಕಾಗಿ ಬಹುಶೇಕ ಈ ಊರಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ. ಬಹುತೇಕ ಬಹಳ ಜನ ಲಿಂಗಧಾರಿಗಳಾಗಿದ್ದೀರಿ. ಯಾಕಂದ್ರೆ ಲಿಂಗಾಯತ ತತ್ವ ಅಂದ್ರೆ ಬಹಳ ಶ್ರೇಷ್ಠವಾದಂಥ ತತ್ವ ಇರೋದ್ರಿಂದ ನೀವೆಲ್ಲ ನಮ್ಮ ಮಕ್ಕಳಿಗೆ ಲಿಂಗ ಧರಿಸೋಣ. ಭಾಳ ಆದ್ರೆ ಹೇಳ್ತಿರ್ತಾರೆ ಅವರ ಬೇರೆ ಊರುಗಳಿಗೆಲ್ಲ ನಾವು ಕೇಳ್ತಿರ್ತೀವಿ ಸಮಸ್ಯೆಗಳನ್ನ ಸ್ವಾಮೀಜಿಗಳು ಏನಂತಂದ್ರೆ, ಸ್ವಾಮಿಗಳನ್ನ ಮಾತುಗಳನ್ನ ಮೀರ್ತಕ್ಕಂಥದ್ದು ಕಲ್ತ್ಬಿಟ್ಟಿವಿ ನಾವು ಈಗಾಗಲೇ. ವಿರಕ್ತ ಸ್ವಾಮಿಗಳು ಅಂತಾರ, ಬರ್ತಾರಲ್ಲ ಕೇಳೋಣ ಸ್ವಾಮಿಗಳನ್ನ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಭಕ್ತರು ಇವತ್ತು. ಕಾರಣ ಇಷ್ಟೇ, ಸಂಸ್ಕಾರದ ಕೊರತೆ. ಇಡೀ ಅವರ ಮನೆತನಗಳೆಲ್ಲವೂ ಸಹಿತ ಲಿಂಗಧಾರಣೆಗಾಗಿ ಲಿಂಗ ಪೂಜೆಗಾಗಿನೇ ವಹಿಸಿದ್ರಿಂದ ಅವರಿಗೊಂದು ಗೌರವ ಇದೆ ಸಮಾಜದಲ್ಲಿ. ಇವತ್ತೇನಾಗಬೇಕಾಗಿದೆ ಅಂದ್ರೆ ಅವ್ರು ಬೇರೆ ಯಾರಲ್ಲ, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸ್ಥಾಪಿಸಿದಂಥ ಧರ್ಮ ಇತ್ತಲ್ಲ, ಅಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರ್ತಕ್ಕಂಥದ್ದು 770 ಅಮರಗಣಗಳು, 196,000 ಚರಜಂಗಮರು. ಇವೇನು ಮಠಗಳಿದಾವಲ್ಲ ನಮ್ಮ ಹಳ್ಳಿಗಳಲ್ಲಿ, ಅವರೆಲ್ಲರೂ ಚರಜಂಗಮರ ವಾರಸುದಾರರು. ಅವರ ಸಂತತಿ ಅದು. ಅವ್ರಿಗೆ ಯಾಕೆ ಗೌರವ ಇದೆ ಅಂತ ಹೇಳಿದ್ರೆ, ಅವರ ತಂದೆ ತಾಯಿ ತಾತ ಮುತ್ತಾತ ಎಲ್ಲರೂ ಆ ಪರಂಪರೆಯನ್ನು ಅನುಸರಿಸಿಕೊಂಡು ಬಂದಿದ್ದಾರೆ, ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ಅದಕ್ಕಾಗಿನೇ ಇವತ್ತು ಅವರಿಗೆ ಗೌರವ ಇದೆ. ಅದಕ್ಕಾಗಿ ಆ ಪರಂಪರೆ ಮುಂದುವರಿಬೇಕು. ಮುಂದುವರಿಯದಿದ್ದರೆ ನಮ್ಮ ಆ ತತ್ವ ಏನಿದೆಯಲ್ಲ, ಜಂಗಮ ಅಂದ್ರೆ ಪರವಸ್ತುವಿನ ಸ್ವರೂಪವೇ ಜಂಗಮ. ಈ ನೆಲೆಯಲ್ಲಿ ಭಕ್ತರು ಸಹಿತ ಅಷ್ಟೇ, ನಾವು ಅವರನ್ನ ಗೌರವಯುತವಾಗಿ ಕಾಣಬೇಕು. ಯಾಕಂದ್ರೆ ಪರವಸ್ತುವನ್ನು ತೋರಿಸಿದವರು ಅವರು. ಹೀಗಾಗಿ ಇಂಥದ್ದೊಂದು ಸಂದರ್ಭದಲ್ಲಿ ನಿಜವಾದ ನಿಶ್ಚಯ ಅರ್ಥ, ಶ್ರೇಷ್ಠ ಅರ್ಥ ಯಾವುದು ಅನ್ನೋದ್ರ ಬಗ್ಗೆ ಒಂದೆರಡು ನುಡಿಗಳನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು. ಈಗ ಏನಿಲ್ಲ, ಇದು ನಿಶ್ಚಯ ಆದ ಒಂದು 10-15 ನಿಮಿಷ ಮುಗಿದೋಗುತ್ತೆ, ಭಾಳ ಅಂಥದ್ದು ಏನಿಲ್ಲ. ಅವರು ಪರಸ್ಪರ ಒಪ್ಪಿಗೆ ಸೂಚಿಸ್ತಾರೆ, ದಂಪತಿಗಳು ಆಗೋರ ಕಡ್ಲಿಂದನೂ ಪರಸ್ಪರ ಒಪ್ಪಿಗೆ ಸೂಚಿಸ್ತಾರೆ. ಮತ್ತು ನಂತರದಲ್ಲಿ ಮದುವೆ ಸಂದರ್ಭ ಬರೋವರೆಗೂ ಸಹಿತ ಅವರೆಲ್ಲರೂ ಸಹಿತ ಇಂಥದ್ದೊಂದು ವಚನಗಳ ಮಧ್ಯೆ ಇರಲಿ. ಹೇಮರೆಡ್ಡಿ ಅವರಿಗೂ ಅಂಬಿಕಾ ಅವರಿಗೂ ನಾವು ಕೇಳಿಕೊಳ್ಳೋದೇನೆಂದರೆ, ಮತ್ತು ನಮ್ಮೆಲ್ಲರಿಗೂ ಸಹಿತ ಒಂದು ಸಂದೇಶ ಇದೆ, ಏನಂದರೆ ನಮ್ಮ ಶ್ರೇಷ್ಠವಾದ ಅರ್ಥ ಯಾವುದಂತ ನಮ್ಮ ಮಕ್ಕಳಿಗೆ ತಿಳಿಸೋಣ. ಅಷ್ಟು ಮಾಡಿಬಿಟ್ರೆ ನೀವೇನು ಚಿಂತೆ ಮಾಡೋದು ಬೇಕಾಗಿಲ್ಲ. ಇವತ್ತು ಭಾಳ ಮಂದಿ ಹೇಳ್ತಿರ್ತಾರೆ ಲಿಂಗಾಯತರ ಮನ್ಯಾಗ, ಇಲ್ರಿ ನಮ್ಮ ಲಿಂಗಾಯತರ ಹುಡುಗರು ಭಾಳ ಕೆಟ್ಟೋಗ್ಯವ್ರಿ, ಆ ಹೊರಗಡೆ ಸೆರೆ ಅಂಗಡಿಯಾಗ ಮೊದಲು ಇರೋದೇ ಇವರು. ಇಲ್ಲಿ ಹೇಳ್ತಾರೆ ಎಲ್ಲರೂ, ಇದನ್ನು ಹೇಳ್ತಾರೆ, ನಾನು ಕೇಳಿದ್ದೀನಿ ಭಾಳ ಮಂದಿ. ಅದನ್ನು ಮಾಡಿದವ್ರು ಯಾರು? ಸಂಸ್ಕಾರ ಆಗದಂತೆ, ಸಂಸ್ಕಾರ ಸಿಗದಂತೆ ನೋಡ್ಕೊಂಡವ್ರು ಯಾರು? ಲಿಂಗ ತೆಗೆದಿಟ್ಟಾರ ಯಾರು? ನಾವಲ್ಲ. ನೀವು ಗಳಿಸಿದ ಸಂಪತ್ತು ಯಾವುದೇ ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ಬರಲ್ಲ, ನೆನಪಿರ್ಬೇಕಿದ್ನ. ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಮೊದಲು.
ಸಂಸ್ಕಾರ ರಹಿತವಾದಂಥ ಬದುಕಿದೆಯಲ್ಲ, ಅದು ನರಕ ಸದೃಶ ಆಗ್ತೈತೆ ಮುಂದೊಂದು ದಿನ. ಆ ಕಾರಣಕ್ಕೆ ನಾವು ಸಹಿತ ಅದಕ್ಕೆ ಜವಾಬ್ದಾರ ಆಗ್ಬೇಕಾಗ್ತದೆ. ಇವತ್ತು ಭಕ್ತ ವರ್ಗ ಯಾಕೆ ವೀರಭದ್ರಪ್ಪನಂತವ್ರು, ಲಿಂಗರಾಜ ಅಣ್ಣಂತವ್ರು ಯಾಕೆ ದಾರಿಗೆ ನಿಂತ್ಕೊಂಡಾರ ಇದನ್ನ ತಿಳ್ಸಕಂದ್ರೆ ಇದೇ ಕಾರಣ. ಯಾರು ಮರ್ತಿದಾರೋ ಅವ್ರಿಗೆ ನೆನಪು ಮಾಡಿ ಕೊಡೋದಕ್ಕೆ. ಮತ್ತು ನೆನಪಿಡ್ಬೇಕು, ಜಾತಿ ಇಲ್ಲಿಂದ ಲಿಂಗಾಯತರಂತ ಅನ್ಕೋಬಾರ್ದು ಯಾವಾಗಲೂ. ಅದು ಒಂದು ತತ್ವ, ಲಿಂಗಾಯತ ಅನ್ನೋದು ಒಂದು ತತ್ವ. ಯಾರು ಬಯಸಿ ತನ್ನೊಳಗಿನ ಬೆಳಕನ್ನ ನೋಡಕ್ ಪ್ರಯತ್ನ ಮಾಡ್ತಾರೋ, ಅದಕ್ಕೆ ಆಸಕ್ತಿ ಇದ್ದವರು ಅವರೆಲ್ಲರೂ ಸಹಿತ ಲಿಂಗ ಧರಿಸಲು ಯೋಗ್ಯರು. ಇದನ್ನ ನೆನ್ಪಿಟ್ಕೋಬೇಕು. ಇಲ್ಲಿಯೂ ಸಹಿತ ನಮ್ಮ ಮತ್ತೆ ಮಡಿವಂತಿಕೆ ಮಾಡಬಾರ್ದು. ಮಡಿವಂತಿಕೆ ಮಾಡಿದ್ರೆ ಲಿಂಗದ್ರೋಹ. ಅದು ಲಿಂಗದ್ರೋಹ ಮಾಡಿದ್ರೆ ಮತ್ತೆ ನಮ್ಮ ಸಮಾಜ ತುಂಡು 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 ತುಂಡಾಗಿ ಹೊಡೆದೋಗ್ತೈತೆ ಅಷ್ಟೆ. ಅದ್ರ ಬಗ್ಗೆ ಏನು ಎರಡು ಮಾತು. ಇವತ್ತು ಹೊಡಿತಾ ಇದೆ, ನಮ್ಗೆ ಅರಿವಿಲ್ಲ. ಲಿಂಗಾಯತರು ಏನಾಗಿದ್ದೀವಿ ನಾವು, ಒಡೆದು ಹೋಗಿದ್ದೀವಿ. ಯಾವ ರೀತಿ ಒಡೆದು ಹೋಗಿದ್ದೀವಿ? ಒಂದು ಕಡೆ ಪಂಚಮಸಾಲಿ, ಒಂದು ಕಡೆ ಬಣಜಿಗ, ಒಂದು ಕಡೆ ರೆಡ್ಡಿ, ಒಂದು ಕಡೆ ಐನರು. ಲಿಂಗಾಯತರನ್ನ ಯಾರು ಉಳಿದಾರ ಹೇಳ್ರಿ? ಯಾಕೆ ಇದು ಕಾರಣ ಅಂದ್ರೆ ಬಸವ ತಂದೆಯ ಒಂದು ದೃಷ್ಟಿ ಬಿದ್ದದ. ನೆನ್ಪಿಟ್ಕೊಳ್ರಿ ನಿಮ್ಮ ಮೇಲೆ. ಇನ್ನೂ ಇದೇ ತಪ್ಪನ್ನು ಏನಾದರೂ ಮುಂದುವರಿಸಿದ್ವಿ ಅಂತಂದ್ರೆ ಅಸ್ತಿತ್ವವನ್ನೇ ಕಳ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಇರ್ತದೆ. ನೆನ್ಪಿಟ್ಕೊಳ್ರಿ. ಹಾಗಾಗಿ ಉದಾರಿಗಳಾಗ್ರಿ. ಯಾರು ಬರ್ತಾರೋ ಅವರಿಗೆ ಲಿಂಗ ಕೊಡ್ರಿ. ಒಳಬಳ್ಳಾರಿ ತಾತ ಏನು ಮಾಡಿದ? ಚನ್ನಬಸವ ತಾತ ಏನು ಮಾಡಿದ ಹೇಳ್ರಿ? ಬಂಡಿ ಕಟ್ಕೊಂಡು ಹೋಗಿ ಒಂದೊಂದು ಊರಿಗೆ ಹೋಗಿ ಯಾರ್ಯಾರು ಬಯಸ್ತಾರೋ ಅವರೆಲ್ಲರೂ ಲಿಂಗ ಧಾರಣೆ ಮಾಡಿದ. ಆತನ ನಿರಾಕರಿಸ್ತಾರ ನೀವು? ಮಾಡಿದ್ನಿಲ್ರಿ. ಇವತ್ತು ಯಾಕೆ ಹೊಸರು ಉಳಿದಿದೆ ಚನ್ನಬಸವ ತಾತಂದ್ರೆ ನಿಷ್ಕಲ್ಮಶ ಪ್ರೇಮ ಲಿಂಗದ ಬಗ್ಗೆ. ಇವತ್ತು ಹೆಸರು ಉಳಿತವ್ರದ್ದು. ಆದ್ರೆ ಅದನ್ನು ಅನುಸರಣೆ ಮಾಡ್ತಕ್ಕಂಥವ್ರ ಸಂಖ್ಯೆ ನಮ್ಮದು ಕಡಿಮೆ ಆಗಿದೆ. ಆ ಕಾರಣಕ್ಕೆ ದಯವಿಟ್ಟು ನಾವೆಲ್ಲರೂ ವಿಶಾಲ ಆಗಿ, ನಮಗೆ ಒಂದು ವಾರಸುದಾರಿಕೆ ಇದೆಯಲ್ಲ, ಬಸವ ತಂದೆಯ ವಾರಸುದಾರಿಕೆ, ಅದನ್ನು ನಮ್ಮದು ಅಂತ ಹೇಳಿಕೊಳ್ಳುವ ಒಂದು ಗಂಡೆದೆ ನಮ್ದಾಗಬೇಕು, ಪರಂಪರೆ ನಮ್ದಾಗಬೇಕಂತಕ್ಕಂಥ ಮಾತನ್ನು ಈ 893ನೇ ಬಸವ ಜಯಂತಿಯ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲರೂ ವಚನಗಳನ್ನು ಕಲಿಸ್ರಿ, ಲಿಂಗಧಾರಣೆ ಮಾಡ್ರಿ, ವಿಭೂತಿ ಹಚ್ಕೊಳ್ಳೋದು ಕಲಿಸ್ರಿ. ಮುಖ ತೊಳ್ಕೊಂಡು ಕೂಡಲೇ ವಿಭೂತಿ ಹಚ್ಕೊಳ್ಳೋದಿದ್ರೆ ಊಟ ಕೊಡ್ಬೇಡ್ರಿ. ಅದನ್ನ ಹೇಳ್ರಿ, ಕಂಡೀಷನ್ ಮಾಡ್ರಿ, ತಾವು ಸರಿ ಆಗ್ತಾರ ಅವರು. ಈ ರೀತಿ ನಮ್ಮ ಪಾಲನೆ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತು ಈ ಬಸಾಪುರೀಜ ಗ್ರಾಮದಲ್ಲಿ ತಯಾರಾದಂಥ ಒಂದು ಇದೇನಿದೆಯಲ್ಲ, ನೀವೆಲ್ಲರೂ ಸಹಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ಬದಲಾವಣೆ ಬರಬೇಕು ನಮ್ಮಲ್ಲಿ. ನಾವು ಅಲ್ಲೇ ನಿಂತ್ಕೊಂಡಿದ್ದೀವಿ ಅಂದ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಜೊತೆ ಹಂಚಿಕೊಂಡು, ಈಗ ಒಂದು ಕ್ರಿಯಾ ಸಂದರ್ಭ ಒಂದು 15 ನಿಮಿಷದಲ್ಲಿ ಮುಗಿದು ಬಿಡುತ್ತೆ. ಆಮೇಲೆ ಪ್ರಸಾದ ಮಾಡುವಾಗ ನೀವು ಏನು ಮಾಡ್ಬೇಕಂದ್ರೆ, ಇನ್ನೊಂದು 4ನೇ ಪೂಜೆ ಯಾವುದು? 3 ಹೇಳಿದೆ ಈಗ ನಾನು. ಪರಸ್ತ್ರೀ, ಪರಧನ, ಪರದೈವ. 4ನೇದು ತಟ್ಟೆಯಲ್ಲಿ ಅನ್ನ ಅಗಳು ಬಿಡದಂತೆ ಸ್ವೀಕರಿಸುವುದು. ದೊಡ್ಡ ಮಹಾಪಾಪ ದಿವಸ ಮಾಡೋದೇನು ನಾವು? ಮಟ್ಟೆ ನೀಡಿಸ್ಕೊಳ್ಳೋದು, ಎಲೆಯಾಗಿ ಬಿಡೋದು, ಹೋಗಿಬಿಡೋದು. ಲಗ್ನಗಳಿಗೆ ಹೋಗಿ ನೋಡ್ರಿ ಏನಾಗ್ತದೆ, ಮುಸುರಿ ತೆಗೆದದ್ದು ಒಂದೊಂದು ಚೀಲಗಟ್ಟಲೆ ಆಗಿರ್ತದೆ. ನಮ್ಗೆ ಆ ಪ್ರಜ್ಞೆನೇ ಇಲ್ಲ. ನೀಡಿಸ್ಕೊಳ್ಳುವಾಗನೂ ನಮಗೆ ನನಗೆ ಎಷ್ಟು ಒಳಗೆ ಹೋಗುತ್ತಂತ ವಿಚಾರ ಮಾಡಂಗಿಲ್ಲ. ಅವ್ನು ನೀಡೋನು ಸಹಿತ ಎಲ್ಲಿಯೋ ನೋಡ್ಕೊಂಡು ನೀಡ್ತಿರ್ತಾನೆ. ಪ್ರಸಾದದ ಭಾವನೆನೇ ನಾಶ ಆಗಿ ಹೋಗಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಸಹಿತ ಒಂದು ಅಗುಳು ಬಿಡದಂತೆ ಪ್ರಸಾದ ಮಾಡ್ರಿ. ಪ್ರತಿ ಅಗುಳಿನಲ್ಲಿ ಪರಮಾತ್ಮನ ಇರುವಿಕೆ ಇದೆ, ಅದನ್ನು ನೆನಪು ಮಾಡ್ಕೋಬೇಕು. ಅಗಳು ಬಿಟ್ಟರೆ ನೀವು ಮನೆಗಾಗಲಿ, ಮದುವೆಗಾಗಲಿ, ಎಲ್ಲೇ ಆಗಲಿ ಕರ್ಮ ಮಾಡಿದ್ರೆ ಅಂತ ತಿಳ್ಕೊಬೇಕು, ಪಾಪ ಮಾಡಿದ್ರೆ ಅಂತ ತಿಳ್ಕೊಬೇಕು. ಇಂಥದ್ದೊಂದು ನೆಲೆ ನಮ್ಮ ಮನಸ್ಸಿನಲ್ಲಿ ಸದಾ ನಿಲ್ಲಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ಬಸವ ತಂದೆಯಲ್ಲಿ ಇಟ್ಟು ನಾನು ಈಗ ಕ್ರಿಯಾ ಸಂದರ್ಭಕ್ಕೆ ಬರ್ತೀನಿ. ಈಗ ಹಾಡ್ತಾರೆ ಯಾರಾದರೂ ವಚನಗಳನ್ನ ಹೇಳೋದು? ಕ್ರಿಯೆ ಮಾಡೋದು ಆಯ್ತು ರೀ, ಮುಗೀತು. ಈಗ ಒಬ್ರು ಯಾರು ಹೋದ್ರು ಕ್ರಿಯೆ ಮಾಡೋರು ಬರ್ರಿ. ಈಗ ಭಾವೋದಕ ಸಿಂಪರಣೆ, ಮೊದಲೇದಾಗಿ ಭಾವೋದಕ ಸಿಂಪರಣೆಯನ್ನು ಮಾಡಬೇಕು. ಕೊಡ್ರಿ. ಈ ಭಾವೋದಕ ಸಿಂಪರಣೆಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಭಾವಪೂರ್ಣವಾಗಿ ಅದರಲ್ಲಿ ವಿಭೂತಿ ತಗೊಂಡು ಐದು ಇಕ್ಕಳಿ ಹಿಂಗೆ ಮಾಡ್ಕೊಳ್ಳೋಣ. ಹಿಂಗೆ ಮಾಡ್ಕೊಂಡು ನಾಮ ಶಿವಾಯ ಓಂ ಬಸವ ಅಂತ ಬರೆದು ಹಿಂಗದ್ದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಭಾವೋದಕ ಸಿಂಪರಣೆ, ಹೂ ಹಿಡ್ಕೊಳಮ್ಮ, ಎಲ್ಲರಿಗೂ ಸಿಂಪರಣೆ ಮಾಡು.
ಇಲ್ಲಿ ಭಾವೋದಕ್ಕಂದ್ರೆ ವಿಶೇಷತೆ ಏನಂದ್ರೆ, ಭಾವ ಅಂದ್ರೆ ನನ್ನೊಳಗಿನ ಭಾವ ಎಷ್ಟು ದೊಡ್ಡದಂದ್ರೆ ಅದು ಜಗದಗಲ ಮುಗಿಲಗಲ. ಅದಕ್ಕಾಗಿನೇ ಆ ಭಾವಪೂರ್ಣವಾಗಿ ನೀವೇನಾದ್ರೂ ಅದನ್ನು ಮಾಡಿದ್ರಿ ಅಂದ್ರೆ ಸೃಷ್ಟಿಯೊಳಗುಳ್ಳ ಬಹುನದಿಯ ಸ್ನಾನದ ಫಲವಂತ. ಯಾವ ಪವಿತ್ರ ನದಿಗಳಂತಂತೀವಿ ಆ ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಕೇವಲ ಇದನ್ನು ಸಿಂಪಡಿಸೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಶ್ರೇಷ್ಠವ ತೀರ್ಥಗಳ ಮಿಂದ ಫಲ. ಅದಕ್ಕಾಗಿ ಭಾವಕ್ಕಷ್ಟು ಮಹತ್ವ ಕೊಟ್ಟಿದ್ದಾರೆ. ಇದು ಭಾವಪೂರ್ಣವಾಗಿ ಎಲ್ಲಿಗೋದ್ರೂ ಸಹಿತ ಭಾವಪೂರ್ಣವಾಗಿ ಮಾಡ್ಬೇಕು. ನಾವು ಮದುವೆಗಳಿಗೆ ಹೋಗ್ತೀವಲ್ಲ, ಆಶೀರ್ವಾದ ಮಾಡುವಾಗ ಸಹಿತ ಭಾವಪೂರ್ಣವಾಗಿ ಮಾಡಬೇಕು. ಕಾಟಾಚಾರಕ್ಕೆ ನಾನು 4 ಲಗ್ನ ಮಾಡಿದೆ, ನಾನು 5 ಲಗ್ನ ಮಾಡಿದೆ, ಒಂದು ಕ್ಷಣನೂ ಕಾಲಲ್ಲಿ ನಿಂದ್ರಂಗಿಲ್ಲ. ಆದ್ರೆ ಸುಮ್ಮನೆ ಓಡ್ತಿರ್ತಾರೆ ನಮ್ಮ ಜನ. ಏನು ಪ್ರಯೋಜನ ಆಗಲ್ಲ ಅದರಿಂದ. ಭಾವ ಕರೆಯವರು ಭಾವಪೂರ್ಣವಾಗಿ ಮಾಡಬೇಕು. ಏನಂತ, ನಾನು ಮದುವೆಗೆ ಕರಿತಾ ಇದ್ದೀನಿ, ಯಾಕೆ? ಎಲ್ಲ ಜಂಗಮ ಸ್ವರೂಪಿಗಳು ಬಂದು ಇವರನ್ನು ಆಶೀರ್ವಾದ ಮಾಡಲ ಅಂತ. ಇವತ್ತೇನ್ ಮಾಡ್ತಾ ಇದೀವಿ, ದೊಡ್ಡ ದೊಡ್ಡ ಲಗ್ನದಾಗ ನೋಡ್ಬೇಕು, ಕರೆ ಬಟ್ಟೆವ್ರು ನಿಂದ್ರಿಸಿರ್ತಾರಲ್ಲಿ, ದಬ್ಬಕ್ಕ ನಿಂದ್ರಿಸಿರ್ತಾರಿಲ್ರಿ. ಜಂಗಮದ ಕಲ್ಪನೆ ಎಲ್ಲಿಗೆ ಹೋಯ್ತು ನಮ್ಗೆ? ಯಾವದನ್ನ ಜಂಗಮ ಅಂತ ಅನ್ಕೊಂಡಿದ್ಯೋ ಅದನ್ನ ಬೌನ್ಸರ್ಗಳನ್ನ ಬೌನ್ಸರ್ಗಳ ಕಡೆ ತಳ್ಸಕ್ ಹಚ್ಚಿರಿ ನೀವು. ನಾನು ಮೊದಲು ಅವ್ರ ಕರೆ ಬಟ್ಟೆಯವ್ರು ಯಾರು ನಿಂದ್ರಿಸಿರ್ತಾರ ಲಗ್ನಗಳಿಗೆ ನಾನು ವೇದಿಕೆನ ಹತ್ತಲ್ಲ. ನಷ್ಟ ಆಗಿ ಹೋಗಿದೆ ಭಾವ. ಅದಕ್ಕಾಗಿ ದಯವಿಟ್ಟು ಆ ಕೆಲಸ ಯಾರು ಮಾಡ್ಬೇಡ್ರಿ. ಎಲ್ಲಿಗೆ ಹೋದ್ರೂ ಭಾವಪೂರ್ಣವಾಗಿ ಮಾಡ್ರಿ ಅಂತಕ್ಕಂಥ ಮಾತನ್ನ ತಮ್ಮ ಜೊತೆ ಹಂಚಿಕೊಂಡು, ಈಗ ಮುಂದೆ ವಿಭೂತಿ ಧಾರಣ ಮಾಡಬೇಕು. ಸಿಂಪರಣೆ ಆಯ್ತಲ್ಲಮ್ಮ, ವಿಭೂತಿ ತಗೊಳ್ರಿ ಕೈಯಾಗಿ. ನೂತನ ದಂಪತಿಗಳಾಗುವವರಿಗೆ ನಿಶ್ಚಿತಾರ್ಧವ್ರೆ ವಿಭೂತಿ ಧಾರಣೆ ಮಾಡ್ರಿ. ಅಯ್ಯ ನನಗೆ ವಿಭೂತಿಯೇ ಮನದೈವ, ಅಯ್ಯ ಸರ್ವ ಕಾರಣ ಎಲ್ಲರಿಗೂ ಹಚ್ಚಿರಿ, ಅವ್ರಿಗೆ ಹಚ್ಚಿರಿ. ಆಯ್ತಾ? ರುದ್ರಾಕ್ಷಿ ತಗೊಳ್ರಿ ಕೈಗೆ. ಕಡಮ್ಮ ಅಯ್ಯ ಕೂಡಲ ಚೆನ್ನ ಸಂಗಮ ದೇವ. ಈಗ ರುದ್ರಾಕ್ಷಿ ಧಾರಣೆ. ರುದ್ರಾಕ್ಷಿ ಅಂದ್ರೆ ಎಚ್ಚರದ ಸಂಕೇತ. ಈಗ ರುದ್ರಾಕ್ಷಿಯ ವಚನ. ಅಯ್ಯ ನನಗೆ ಶ್ರೀ ರುದ್ರಾಕ್ಷಿ ಬರುತ್ತಲ್ಲ. ಬದುಕಿನಲ್ಲಿ ಎಚ್ಚರ ತಪ್ಪಿದಾಗ ಮಾತ್ರ ಅನಾಹುತಗಳಾಗಕ್ಕೆ ಸಾಧ್ಯ ಇದೆ. ನಾನು ಸದಾ ಎಚ್ಚರದಿಂದ ಇರ್ತೇನೆ ಅನ್ನೋ ಒಂದು ಸಂಕೇತವೇ ರುದ್ರಾಕ್ಷಿ. ಅದಕ್ಕೆ ಮೈ ತುಂಬ ಕಣ್ಣುಗಳಿದ್ದಾವೆ ನೋಡ್ರಿ. ಅದೇ ರೀತಿ ನಮ್ಮ ಮನಸ್ಸಿಗೆ ಆ ರೀತಿ ಮೈ ತುಂಬ ಕಣ್ಣುಗಳನ್ನು ಇಟ್ಟು ಬದುಕನ್ನು ರೂಪಿಸ್ಕೊಳ್ಬೇಕನ್ನೋ ಸಂಕೇತ ಅದು. ಈಗ ಪರಸ್ಪರ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ಸಂದರ್ಭ ಆಯ್ತಲ್ರಿ. ನೆಕ್ಸ್ಟ್ ಪರಸ್ಪರ ಒಪ್ಪಿಗೆಯನ್ನು ಬರ್ರಿ, ನೀವೊಬ್ಬರು ತಂದೆ ತಾಯಿಗಳು, ವರನ ತಂದೆ ತಾಯಿಗಳು ಒಂದು ಕಡೆ ನಿಂತ್ಕೊಳ್ರಿ, ಈ ಕಡೆ ಬರ್ರಿ ಅಮ್ಮ. ನೀವಿಬ್ರು ಬರ್ರಿ, ಈ ಕಡೆ ಬರ್ರಿ, ಆ ಕಡೆ ನೀವು ನಿಂತ್ಕೊಳ್ರಿ, ಎದುರು ಬೆದ್ರು ನಿಂತ್ಕೊಳ್ರಿ. ಆಯ್ತಪ್ಪ.
ದಾರಿ ಮಾಡಿಕೊಡು, ಸ್ವಲ್ಪ ಹಿಂದೆ ತಗನಿ, ಸ್ವಲ್ಪ ಮುಂದಕ್ಕೆ ಬರ್ರಿ ಅಮ್ಮ, ನೀವು ಬರ್ರಿ, ಅವ್ನ ಕೈಯಾಗ ಕೊಡ್ಬೇಕು ಅವನ್ನ. ಹಾಂ, ಇದಾದ್ಮೇಲೆ ಒಪ್ಪಿಗೆ ಆದ್ಮೇಲೆ ಉಂಗುರ. ತಗೊಳಮ್ಮ, ಕೊಡ, ಅವ್ರ ಕೈಯಾಗ ಕೊಡೋದು. ಹಾಂ, ಇದಾದ ಕೂಡಲೇ ಒಪ್ಪಿಗೆ ಆದ್ಮೇಲೆ ಅದನ್ನ ರುದ್ರಾಕ್ಷ ಹಾಕ್ಸೋಣ, ಉಂಗುರ ಹಾಕ್ಸೋಣ. ಅವ್ರ ಕೈಗೊಂದು ಇವ್ರ ಕೈಗೊಂದು ತಟ್ಟೆ ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ ಪರಸ್ಪರ ನಿಶ್ಚಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗ ಹೇಮರೆಡ್ಡಿಯ ಪೋಷಕರು, ಆ ತಂದೆ ತಾಯಿಗಳು ಈ ಒಂದು ಪ್ರಮಾಣ ವಚನವನ್ನು ಹೇಳಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಹೇಳ್ರಿ, ಕೊಡ್ರಿ. ಹಾಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ, ನಿಮ್ಮೆಲ್ಲ ಗಣಗಳ ಸಾಕ್ಷಿಯಾಗಿ, ನಮ್ಮ ಮಗನಾದ ಹೇಮರೆಡ್ಡಿ ಇವರಿಗೆ ಶರಣಶ್ರೀ ವಿಜಯಲಕ್ಷ್ಮಿ ಮತ್ತು ಲಿಂಗೈಕ್ಯ ವೀರೇಶ್ ಇವರ ಮಗಳಾದ ಲಿಂಗಗುಣ ಸಂಪನ್ನೆ ಅಂಬಿಕಾ ಇವರನ್ನು ಬಾಳ ಸಂಗಾತಿ ಎಂದು ಪಡೆಯಲು ನಿಶ್ಚಯಿಸಿರುತ್ತೇವೆ. ನಾವು ಇವರನ್ನ ಪಡೆದ ಮಗಳನ್ನಾಗಿ ಸ್ವೀಕರಿಸುತ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಹಾ, ಅವ್ರಿಗೆ ಕೊಡ್ರಿ. ಇನ್ನು ಕೆಳಗಿಡ. ಈಗ ಪರಸ್ಪರ ಬಸವ ಭಾವಚಿತ್ರ ಮತ್ತು ವಚನದ ಆ ಗ್ರಂಥವನ್ನ ಈಗ ವರನ ತಂದೆ ತಾಯಿಗಳು ತಮ್ಮ ಬೀಗರಿಗೆ ನೀಡಿದ್ದಾರೆ. ಪರಸ್ಪರ ಒಪ್ಪಿಗೆನೂ ಸಹಿತ ಸೂಚಿಸಿದ್ದಾರೆ. ಈಗ ಅದೇ ರೀತಿ ವಧುವಿನ ತಂದೆ ತಾಯಿಗಳು ತಮ್ಮ ಕೈಯಲ್ಲಿ ಅದನ್ನು ತಗೋಬೇಕು. ಈಗ ನಾನು ಹೇಳಿದೆ ಅಂತ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ, ಎಲ್ಲಾ ಶರಣರ ಸಾಕ್ಷಿಯಾಗಿ, ನಿಮ್ಮೆಲ್ಲರ ಸಾಕ್ಷಿಯಾಗಿ, ನಮ್ಮ ಮಗಳಾದ ಲಿಂಗಗುಣ ಸಂಪನ್ನೆ ಅಂಬಿಕಾರವರನ್ನು ಶರಣಶ್ರೀ ಸುರೇಂದರ್ ರೆಡ್ಡಿ ಹಾಗೂ ಚಂದ್ರಮ್ಮ ಸುಂಕನೂರು ಇವರ ಮಗನಾದ ಲಿಂಗಗುಣ ಸಂಪನ್ನ ಹೇಮರೆಡ್ಡಿಯವರಿಗೆ ಬಾಳ ಸಂಗಾತಿಯಾಗಿ ಕೊಡಲು ನಿಶ್ಚಯಿಸುತ್ತೇವೆ. ಶರಣು ಶರಣಾಕ್ಷಿಗಳು, ಶರಣು ಶರಣಾರ್ಥಿಗಳು. ಬರ್ಕೊಡಿ. ಹಾರ ಹಾಕ್ಬಿಟ್ರಪ್ಪ. ರುದ್ರಾಕ್ಷಿ ಇವರಿಗೆ ತಂದಿರ ಅದು ಹೆಂಗೆ? ಹಾಕ್ಸ್ಬಿಟ್ರಿ ಮತ್ತೆ. ಈಗ ಪರಸ್ಪರ ರುದ್ರಾಕ್ಷಿಯನ್ನ ಕಂಕಣ ಕಟ್ರಿ. ಈಗ ಪರಸ್ಪರ ಬೀಗರು ಕಂಕಣವನ್ನ ಕಟ್ಟಬೇಕು ಒಬ್ರಿಗೊಬ್ರು. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕಟ್ರಿ, ಗಂಡ್ಮಕ್ಳಿಗೆ ಗಂಡ್ಮಕ್ಳು ಕಟ್ರಿ. ಇದು ಒಂದು ಸಾಮಾನ್ಯ ಬಂಧನಲ್ಲ. ಬಸವಾದಿ ಶರಣರ ಸಾಕ್ಷಿಯಾಗಿ ಇರ್ತಕ್ಕಂಥ ಒಂದು ಕಂಕಣ ಧಾರಣೆಯನ್ನ ಪರಸ್ಪರ ಬೀಗರು ಇದನ್ನ ಧರಿಸ್ತಾ ಇದ್ದಾರೆ. ಸಕ್ರೆ ತಗೊಂಡು ಬರಮ್ಮ. ಎಲೆ ತಗೊಂಡು ಸಕ್ರೆ ತಗೊಂಡು ಬಾಯಕ್ಕೆ ಹಾಕ್ಸ್ಬೇಕು. ಈಗ ಎಲೆ ತಗೊಂಡು ಅವ್ರಿಗೆ ಆಡೋರು. ಅದೇನೇನು ಬೇಕು ಇಡಮ್ಮ.
ಸಕ್ಕರೆ ಇಡ್ರಿ, ಸಕ್ಕರೆ ಇಡ್ರಿ, ತಗ್ಗಿ ಅಡಿಕೆ ಇಡ್ರಿ. ಈಗ ಇವರಿಬ್ರು ಪರಸ್ಪರ ಒಪ್ಪಿಕೊಂಡ್ರು ಮತ್ತು ಮದುವೆ ಆಗೋರು ಒಪ್ಪಿಕೋಬೇಕಲ್ಲ, ಅವರನ್ನ ಸಹಿತ ನಿಮ್ಮ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದೆ ಅವರು ಈಗ ಈ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಈಗ ಮೊದಲು ಮೈಕ್ ಕೊಡ್ರಿ, ಆ ಕಡೆ ಮೈಕ್ ಎತ್ತ. ಈಗ ಒಂದ್ ನಿಮಿಷ ತಡ್ರಿ, ಇದಾದ್ಮೇಲೆ ಸಕ್ಕರೆ ಹಿಡ್ಕೊಡ್ರಿ. ನಿಂತ್ಕೊಂಡು ಹೇಮ್ ರೆಡ್ಡಿ ಅವರು ಈಗ ನಾ ಹೇಳ್ದಂತ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ, ಎಲ್ಲ ಶರಣರ ಸಾಕ್ಷಿಯಾಗಿ ನಾನು ಲಿಂಗಗುಣ ಸಂಪನ್ನೆ ಅಂಬಿಕಾರವರನ್ನ ಬಾಳ ಸಂಗಾತಿಯಾಗಿ ಸ್ವೀಕರಿಸಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಹೇಮರೆಡ್ಡಿ ಅವರಿಗೆ. ಅದೇ ರೀತಿ ಅಂಬಿಕರ್ ಅವರು ಈಗ ಪ್ರಮಾಣ ವಚನವನ್ನು ತಮ್ಮೆಲ್ಲರ ಸಾಕ್ಷಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ, ನೆರೆದ ಎಲ್ಲ ಗಣಗಳ ಸಾಕ್ಷಿಯಾಗಿ ನಾನು ಲಿಂಗಗುಣ ಸಂಪನ್ನ ಹೇಮರೆಡ್ಡಿ ಅವರನ್ನ ಬಹಳ ಸಂಗಾತಿಯಾಗಿ ಸ್ವೀಕರಿಸಲು ಸ್ವಮನಸ್ಸಿನಿಂದ ಒಪ್ಪಿರುತ್ತೇನೆ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಧನ್ಯವಾದಗಳು ನೂತನ ದಂಪತಿಗಳಿಗೆ. ಈಗ ಪರಸ್ಪರ ಸಿಹಿಯನ್ನು ಹಂಚಿಕೊಳ್ತಕ್ಕಂಥದ್ದು ಸಂದರ್ಭ. ಈಗ ವರನ ತಂದೆ ತಾಯಿಗಳು ವಧುವಿನ ತಂದೆ ತಾಯಿಗಳ ಬಾಯಿಗೆ ಸಕ್ಕರೆಯನ್ನ ಹಾಕ್ಬೇಕಂತೇಳಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಾಯಿಗೆ ಹಾಕ್ಬಿಡ್ರಿ, ಬಾಯಿಗೆ ಹಾಕ್ರಪ್ಪ. ಅಡಿಗೆ ಕೈಯಾಗ ಕೊಡ್ರಿ, ಸಕ್ಕರೆ ಬಾಯಿಗೆ ಹಾಕ್ಬಿಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಅಡಿಗೆ ತಕ್ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಸಕ್ಕರೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ನಮಃ. ಪರಸ್ಪರ ಸಿಹಿಯನ್ನು ಹಂಚಿಕೊಂಡು ತಮ್ಮ ವಿಶಾಲವಾದಂಥ ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡಂತಹ ವಧು ಮತ್ತು ವರನ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ಈಗ ಆಗುವಂತೆ ಪ್ರಮಾಣ ವಚನ ಸ್ವೀಕರಿಸಿದಂಥ ಹೇಮರೆಡ್ಡಿ ಮತ್ತು ಅಂಬಿಕಾರ್ ಅವರು ಸಹಿತ ಪರಸ್ಪರ ಸಿಹಿಯನ್ನು ಹಂಚಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಕಪ್ಪ ನೀನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈಗ ಉಂಗುರ ಧಾರಣೆಯನ್ನ ಮಾಡಬೇಕು. ಹಾರ ವಿನಿಮಯ ಮೊದಲೇದು ಪರಸ್ಪರ ಹಾರ ವಿನಿಮಯ. ರುದ್ರಾಕ್ಷ ಇದೆವಲ್ಲ, ಈಗ ಪರಸ್ಪರ ರುದ್ರಾಕ್ಷಿನ ಧರಿಸುವುದರ ಮೂಲಕ ಹೇಮರೆಡ್ಡಿ ಅವರು ಅಂಬಿಕರ್ ಅವರ ಕೊರಳಿಗೆ ರುದ್ರಾಕ್ಷಿಯನ್ನ ಧಾರಣ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀವು ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರುದ್ರಾಕ್ಷಿಗಳು ರುದ್ರಾಕ್ಷಿಗಳು ಎಚ್ಚರಿಕೆಯ ಸಂಕೇತ. ಆದರೆ ಈಗ ಹಾರ ವಿನಿಮಯ, ಹಾರ ಪುಷ್ಪದಿಂದ ಮಾಡಿದಂಥ ಹಾರ
ಪುಷ್ಪದ ಬದುಕು ಎಷ್ಟು ಸಾರ್ಥಕವಾಗಿರ್ತೈತೋ, ಎಷ್ಟು ಮೃದುವಾಗಿರ್ತೈತೋ ಅಂಥದೇ ಬದುಕನ್ನು ನಾವು ರೂಢಿಸ್ಕೊಳ್ತೀವಿ ಅನ್ನೋ ಒಂದು ಸಂಕೇತವಾಗಿ ಇವತ್ತು ನಾವು ಹಾರಗಳನ್ನು ಹಾಕ್ತಾ ಇದ್ದೀವಿ. ಆದರೆ ಅದರ ಭಾವಗಳನ್ನಿಲ್ಲದೆ ಬಳಸಿರೋದ್ರಿಂದ ನಮಗದ ಅರ್ಥ ತಿಳಿದಿಲ್ಲ. ಅದಕ್ಕಾಗಿ ಅವರ ಬದುಕು ಸುಮಧುರವಾಗಲಿ, ಸುಗಂಧಮಯವಾಗಲಿ, ಮೃದುವಾಗಲಿ ಅಂತಕ್ಕಂಥ ಒಂದು ಆಶಯದಂತೆ ಈಗ ಪರಸ್ಪರ ದಂಪತಿಗಳಾಗ ಬಯಸುವವರು ಹಾರ ವಿನಿಮಯ ಮಾಡಿಕೊಳ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಿದ್ದೇನೆ. ಹೇಮರೆಡ್ಡಿ ಅವರು ಅಂಬಿಕಾರವರ ಕೊರಳಿಗೆ ಹಾರವನ್ನು ಹಾಕಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿ ಅಂಬಿಕರವರು ಹೇಮರೆಡ್ಡಿಯವರ ಕೊರಳಿಗೆ ಹಾರವನ್ನು ಹಾಕಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಓಂ ಶ್ರೀ ಗುರು ಬಸವಲಿಂಗಾಯ. ಈಗ ಪರಸ್ಪರ ಉಂಗುರ, ಏನಮ್ಮದು ಚೈನಾ ಕಟ್ ಬರ್ರಿ. ಕೆಲವು ಸಂಕೇತಗಳನ್ನ ನಮ್ಮ ಹಿರಿಯರು ಮಾಡಿ ಹೋಗಿದ್ದಾರೆ. ಆ ಸಂಕೇತಗಳ ಅನ್ವಯ ಈಗ ಕಾಲಿಗೆ ಬೆಳ್ಳಿಯ ಇದನ್ನು ಹಾಕ್ತಾ ಇದ್ದಾರೆ. ನೋಡು ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಪರಸ್ಪರ ಫಲಪುಷ್ಪಗಳನ್ನ ತಾಯಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಕಳಶ ಬೆಳಗತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲರೂ ಸಹಿತ ಭಕ್ತಿಪೂರ್ಣವಾಗಿ, ಭಾವಪೂರ್ಣವಾಗಿ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ತಾಯಂದಿರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈಗ ಉಡಿ ತುಂಬೋದು ಮತ್ತು ಕಳಶ ಆರತಿ ಬೆಳಗ್ತಕ್ಕಂಥ ಕಾರ್ಯಕ್ರಮ ಜರಗಲಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತು ಇದನ್ನು ನೋಡಿದಂಥ ಎಲ್ಲರೂ ಸಹಿತ ನಿಮ್ಮ ಮನೆಗಳಲ್ಲಿ ಆಗ್ತಕ್ಕಂಥ ಎಲ್ಲ ಆಚರಣೆಗಳನ್ನು ಇದೇ ರೀತಿ ನಿಜಾಚರಣೆಗಳ ಮೂಲಕ ಆಚರಿಸಿ ಬಸವ ತಂದೆಯ ಕೃಪೆಗೆ ಪಾತ್ರರಾಗಬೇಕು. ನಮ್ಮ ಬದುಕು ಶುದ್ಧ ಹಸನ ಆಗುವಂತೆ ನೋಡ್ಕೊಳ್ಬೇಕಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಈಗ ಪ್ರಸಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಸಹಿತ ಮರೆಯದಂತೆ, ಒಂದು ಅಗಳು ಎಲೆಯಲ್ಲಿ ಬಿಡದಂತೆ, ತಟ್ಟೆಯಲ್ಲಿ ಬಿಡದಂತೆ ಪ್ರಸಾದ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ಕೇಳ್ತಾ, ಈ ಒಂದು ಭಾವಿತಾಳ್ ಕುಟುಂಬದವರು ಇಂಥದೊಂದು ಬಸವ ಕೈಂಕರ್ಯವನ್ನು ನೆರವೇರಿಸಿದರೆ ಅವರ ಕುಟುಂಬದವರಿಗೂ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ಮತ್ತು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದು ಶುಭ ಹಾರೈಸಿದಂಥ ಗುರುಗಳಾದಂಥವರಿಗೂ ಸಹಿತ ಅವರಿಗೆ ಎಲ್ಲ ಬಸವಾದಿ ಶರಣರ ಕೃಪೆ ಇರಲಿ ಅಂತಕ್ಕಂಥ ಮಾತನ್ನು ಅವರಲ್ಲಿ ಹೇಳ್ತಾ, ಅವರೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಂಗಲ ಮಾಡ್ತಾ ಇದ್ದೇವೆ. ಈಗ ಆರತಿ ಬೆಳಗ್ತಕ್ಕಂಥ ಮುಂದಿನ ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ಶರಣಾರ್ಥಿಗಳು. ಹೇಳ್ರಿ ವಚನ ಮಂಗಲ ಈಗ ಕೊನೆಯದಾಗಿ. ಬೆಳಗ್ಗೆ ಆಯ್ತು, ನಿಮ್ದೇ ಈಗ ವೇದಿಕೆ. ಬಂಧು ಆಪ್ ಮಾಡ್ರಿ.
ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ಜಯ ಗುರು ಬಸವೇಶ ಶರಣು ಶರಣಾರ್ಥಿ